अस्मद्गुरुभ्यो नमः। अस्मत्परमगुरुभ्यो नमः। श्रीमते रामानुजाय नमः। श्रीमते रङ्गरामानुजमहादेशिकाय नमः। श्रीमते रङ्गरामानुजमहादेशिकाय नमः। श्रीमते वराहमहादेशिकाय नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। वेदान्तदेशिकयतीपदपङ्कजषड्पदं पराङ्कुशार्यतनयं श्रये रामानुजं गुरुं। श्रीमते पराङ्कुशरामानुजार्य महादेशिकाय नमः। श्रीमद्रङ्गशटारिसंयमिवरैः वीक्षास्पदं सागरं श्रीमद्वेदवतं सदेशिकयते पादारविन्दाश्रयं वादूनान्वयदेशिकबुधवरं वेदान्तिनं सद्गुरुं वाल्मीकिशुकव्याससूक्तिमरूपम् नारायणार्यं भजे। वालूलवंशतिलकं गुणसंविदाढ्यं श्रीरङ्गकाणिजमुने पदानुसक्तं वेदान्तदेशिकयतीन्द्रकृपाभिषिक्तं नारायणार्य गुरुवर्यमहं समीडे। श्रीरामानुजयोगीन्द्रवेदान्तार्य उपाश्रयं श्रीरङ्गेशपादविनुतं वरदार्यमहं भजे। श्रीलक्ष्मीनृसिंहदिव्यपादुकासेवक वरदार्य महादेशिकाय नमः। ನಿರ್ತಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೆ ನನ್ನ ನಮಸ್ಕಾರಗಳು. ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ದಿವ್ಯ ಪ್ರಬಂಧ ಕಮಿಟಿಯವರು ಈ ಉಪನ್ಯಾಸದ ಮಾಲಿಕೆಯನ್ನು ಶ್ರೀನಿವಾಸ ದೇವಸ್ಥಾನ ಸುಬ್ರಹ್ಮಣ್ಯ ನಗರ ಅವರ ಆಡಳಿತ ವರ್ಗ ಮತ್ತು ಹೆಬ್ಬಾರ್ ಶ್ರೀ ವೈಷ್ಣವ ಸಭಾ ಅವರೊಂದಿಗೆ ಕೈ ಜೋಡಿಸಿ 30 ದಿವಸದ ಉಪನ್ಯಾಸ ಏರ್ಪಡಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ಕೊಂಡು ಇವತ್ತಿನ ಉಪನ್ಯಾಸ ಮಾಲಿಕೆಗೆ ಹೋಗೋಣ. ಶ್ರೀ ವಿಷ್ಣು ಚಿತ್ತಕುಲನಂದನ ಕಲ್ಪವಲ್ಲಿ ಶ್ರೀರಂಗರಾಜ ಹರಿಚಂದನ ಯೋಗ ದೃಶ್ಯಾಂ ಸಾಕ್ಷಾತ್ ಕ್ಷಮಾಂ ಕರುಣೆಯ ಕಮಲಾಭಿಮಾನ್ಯಾಂ ಗೋದಾಮನನ್ಯ ಶರಣಂ ಶರಣಂ ಪ್ರಪದ್ಯೆ. ನೀಳಾತುಂಗಸ್ತನಗಿರಿತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾಹ್ಯಂ ಸ್ವಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸೋಚ್ಚಿಷ್ಟಾಯಾಂ ಸಜನಿಕಡಿತಂ ಯಾ ಬಲಾಕೃತ್ಯ ಭುಂಕ್ತೆ. ಗೋದಾ ತಸ್ಯೈ ನಮೈತಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுமை ஆண்டாள் அரங்கற்கு பன்னதிரப்பாவை பல்பதியம் இன்னிசையால் பாடி கொடுத்தாள் நல்பாமாலை. பூமாலை சூடி கொடுத்தாளே சொல்லு, சூடி கொடுத்த சுடற்கொடியே தொல்பாவை. பாடி அருளவல்ல பல்வளையாய் நாடி நீ வேங்கடவர்க்கென்னை விதி என்ன விம்மாற்றம் நான் கடவா வண்ணமே நல்கு. ಇವತ್ತಿನ ಭಾಷಣ ಅಂಬರಮೇ ತಣ್ಣೀರೇ. அம்பரமே தண்ணீரே சோரேயரம் செய்யும் எம்பெருமான் நந்தகோபாலா எழுந்திராய். கொம்பனார்க்கெல்லாம்
விளக்கே எம்பெருமாட்டி யசோதாய் அறிவுராய் அம்பரமூடலத்தவோ இவளந்த உம்பர் கோமானே உறங்கா எழுந்திராய் செம்பொற்கழலடி செல்வா பலதேவா உம்பியும் நீயும் உறங்கೇಲೋ ಎಂಬಾವಾಯ್. ನಿನ್ನೆ ದಿವಸದ ಪಾಶುರದಲ್ಲಿ ನಾವು ನೋಡಿದ್ವಿ ಪ್ರಮಾಣ, ಪ್ರಮೇಯ, ಪ್ರಮಾತ ಇವರು 3 ವಿಷಯಗಳನ್ನು ನಾಯಕನಾಗಿಟ್ಟರೆ ನಂದಗೋಪನುಡಿಯ ಕೋಯಿಲ್ ಕಾಪಾನೆ ಅನ್ಬೇಕಾದ್ರೆ ನಾಯಕನ ಸ್ಥಾನದಲ್ಲಿ ಆಚಾರ್ಯವನ್ನಿಟ್ಟು ನಂದಗೋಪನನ್ನು ತಂದೆಯ ಸ್ಥಾನದಲ್ಲಿ ಇಟ್ಕೊಂಡು ಯಶೋಧೆನ ಅಷ್ಟಾಕ್ಷರಿ ಅದನ್ನೆಲ್ಲ ಹೇಳ್ತಾಯಿದ್ರು. ಇವತ್ತು ಇವರನ್ನೆಲ್ಲ ಎಬ್ಬಿಸ್ಬೇಕು. ನೆನ್ನೆ ಬಾಗಿಲು ತೆಗೆಸಿಕೊಂಡು ಒಳಗಡೆ ಬಂದು ಇವಾಗ ಈ ನಂದಗೋಪ, ಯಶೋಧೆ, ಬಲರಾಮ ಇವರನ್ನೆಲ್ಲ ಒಬ್ಬೊಬ್ಬನಾಗಿ ಕ್ರಮವಾಗಿ ಎಬ್ಬಿಸ್ಬೇಕು. ಅದನ್ನು ಇಲ್ಲಿ ನೋಡೋಣ. ಅದಕ್ಕೆ ಎಬ್ಬಿಸ್ಬೇಕಾದ್ರೆ ಅವ್ರು ಹೇಳಿದ್ರು ಸುಪ್ರಭಾತ ಹಾಡಿ ಎಬ್ಬಿಸ್ತೀವಿ ಅಂತ. ಯಾವಾಗಲೂ ಅಷ್ಟೇ ದೊಡ್ಡ ಮನುಷ್ಯರಿಗೆಲ್ಲ ಮತ್ತು ರಾಜರವರಿಗೆಲ್ಲ ನಾವು ಪರ ಹೇಳಿನೇ ಎಬ್ಬಿಸ್ಬೇಕು. ದಡ್ಡಂತ ನಿದ್ರೆಯಲ್ಲಿ ಎಬ್ಬಿಸ್ಬಿಡ್ಬಾರ್ದು. ಸುಷುಪ್ತಿಯಲ್ಲಿ ನಿದ್ದೆ ಮಾಡ್ತಾ ಇರೋರಿಗೆ ನಿದ್ದೆಯನ್ನು ಕೆಡಿಸ್ಬಾರ್ದು. ಹಾಗೆ ಗಾಬರಿ ಪಡಿಸೋ ಥರ ಯಾರನ್ನೂ ಎಬ್ಬಿಸ್ಬಾರ್ದು. ಹಾಗೆ ವಿಸ್ಮೃತಿ ಏರ್ಪಡಿಸ್ಬಿಡ ಆಗೋ ಥರ ಆಗ್ಬಿಡುತ್ತೆ. ಮರ್ತೇ ಹೋಗ್ಬಿಡ್ತಾರೆ ಆಮೇಲೆ ಏನಾಗ್ತಾ ಇದೆ ಅಂತ. ಆ ಥರ ದಡ್ಡಂತ ಎಬ್ಬಿಸ್ಬಾರ್ದು ಯಾರನ್ನು. ನಿಧಾನಕ್ಕೆ ಎಬ್ಬಿಸ್ಬೇಕು. ಎದ್ದವರು ನಿಧಾನಕ್ಕೆ ಮೆಲ್ಲ ಎಳೆಂದರಿಯನ್ನ ಪೇರರವು ನೋಡಿದ್ವಲ್ಲ ಆ ಥರನೇ ಹೇಳ್ಬೇಕು ಅಂತ. ಇವಾಗ ಇಲ್ಲಿ ಹೇಳಬೇಕಾದ್ರೆ ನಂದಗೋಪನ್ನ ಮೊದಲೇ ಎಬ್ಬಿಸ್ತಾರೆ. ಅವರನ್ನು ಎಬ್ಬಿಸ್ಬೇಕಾದ್ರೆ ಅವನು ಎಂಥವನು, ಎಂಥ ರಾಜ ಅಂತೆಲ್ಲ ನಮಗೆ ತೋರಿಸ್ಬಿಡ್ತಾರೆ. ಅಂಬರಮೇ ತಣ್ಣೀರೇ ಎಲ್ಲದಕ್ಕೂ ಏಕಾರ ಹಾಕ್ತಾರೆ. ಇದು ತುಂಬ ಚೆನ್ನಾಗಿದೆ, ಸೊಗಸಾದ ಪಾಶುರ ಇದು. ಮೇಲೆ ನೋಡೋಕ್ಕೆ ನಂದಗೋಪನಿಗೆ ಇವೆಲ್ಲ ವಿಷಯ ಹೇಳಿದಾಗೆ ಇದ್ದರೂ ಕೂಡ ಎಲ್ಲ ಸಾಕ್ಷಾತ್ ಭಗವಂತನೇ ನಮಗೆ ಎಲ್ಲ ಕೊಡೋದು. ಅದನ್ನು ಇಲ್ಲಿ ಹೇಳಿ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತಾರೆ. ಬೆಳಗಾಗಿದ್ದು ನಾವು ಯಾರನ್ನು ನೆನಿಬೇಕು, ನಮಗೆಲ್ಲ ಒಳ್ಳೆಯ ವಿಷಯಗಳನ್ನು ಏರ್ಪಡಿಸ್ಕೊಟ್ಟಿರೋರು, ಒಂದು ಒಳ್ಳೆಯ ಅವಕಾಶ, ಒಳ್ಳೆಯ ಜೀವನ, ಇದನ್ನೆಲ್ಲ ಅವರಿಗೆಲ್ಲ ನಾವು ಕೈ ಮುಗಿಬೇಕು. ಯಾವಾಗ ರೈತರೆಲ್ಲ ನೋಡಿದ್ರೆ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀವಿಗೆ ಬೆಳೆಯುವ ಆ ಭೂಮಿ ತಾಯಿನ ಒಂದ್ಸತಿ ನೆನೆಸ್ಕೋಬೇಕು ರೈತರೆಲ್ಲ. ಹಾಗೇನೆ ಆ ಥರ ಇವರು ಅಷ್ಟೇ. ಅಂಬರಮೇ ಅಂತ ಹೇಳಿದ್ರೆ ಬಟ್ಟೆ ಅಂತ ಆಗುತ್ತೆ. ಅಂಬರಮೇ ಅಂದರೆ ಆಕಾಶ ಅಂತ ಆಗುತ್ತೆ. ತಣ್ಣೀರೇ ನೀರು ಅಂತಾಗುತ್ತೆ. ಇವಕ್ಕೆಲ್ಲರೂ ವಿಶೇಷ ಅರ್ಥ ಇದರಲ್ಲಿ ನೋಡೋಣ. ತುಂಬ ಸೊಗಸಾಗಿ ತೋರಿಸ್ಕೊಟ್ಟಿದ್ದಾರೆ ವ್ಯಾಖ್ಯಾತಕಾರರು. ಹಾಗೆಯೇ ನಮಗೆ ಮನದಟ್ಟಾಗ್ಬಿಡುತ್ತೆ. ಇವೆಲ್ಲ ನಮಗೆ ಭಗವಂತ ದತ್ತವಾಗಿ ಕೊಟ್ಟಿದ್ದಾನಲ್ಲ, ಇದನ್ನೆಲ್ಲ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು, ಸಾರ್ಥಕವಾಗಿ ಉಪಯೋಗಿಸ್ಕೊಳ್ಬೇಕು ಅಂತ. ಅದು ಶೋರೆ ಅಂದರೆ ಅನ್ನ ತಿನ್ನೋದು. ಅರಂ ಶಯ್ಯಂ ಅಂದರೆ ದಾನ ಕೊಡೋದು ಅಂತ. ಮೇಲೆ ಸುಮ್ಮನೆ ಪ್ರತಿಪದಾರ್ಥಗಳನ್ನು ನೋಡ್ಕೊಂಡ್ಬಿಡೋಣ, ಆಮೇಲೆ ಎಲ್ಲವನ್ನ ಕೂಲಂಕುಷವಾಗಿ ನಾವು ಅರ್ಥ ನೋಡೋಣ. ಹೇಗೆ ಈ ಬಟ್ಟೆ, ತಣ್ಣೀರು ಮತ್ತು ಅನ್ನ ಇದೆಲ್ಲ ದಾನ ಕೊಡ್ತಾ ಇದ್ದಂತೆ. ಅರಂ ಅಂದರೆ ದಾನ. ಯಾರು ಅಂದರೆ ಎಂಪೆರುಮಾನ್ ನಂದಗೋಪಾಲ ಎಡಂದಿರಾಯ್. ಮೊದಲು ಈ ಕೃಷ್ಣನನ್ನು ಹುಡ್ಕೊಂಡು ಬಂದಿದ್ರೆ ಕೂಡ ಅವ್ರ ತಂದೆ ತಾಯಿನ ನಾವು ಗೌರವಿಸಬೇಕು ಅಂತ ತೋರಿಸ್ಕೊಡ್ತಾರೆ. ಹೇಗೆ ಅಂದರೆ ಒಂದು ಹೆಣ್ಣು ಒಂದು ಮದುವೆ ಮಾಡ್ಕೊಂಡು ಒಂದು ಮನೆಗೆ ಬಂದರೆ ಬರೀ ಗಂಟನ ಮಾತ್ರ ತನ್ನ ಸುತ್ತಲೂ ಪ್ರಪಂಚ ಅಂತ ಅಂದ್ಕೊಂಡು ಬಿಡಬಾರ್ದು. ಆ ಗಂಟನ ಜೊತೆಗೆ ಸುತ್ತಲೂ ಇರ್ತಾರಲ್ಲ ಎಲ್ಲ ಹಿರಿಯರು, ನಾದಿನಿದಿರು, ಮತ್ತು ಅಣ್ಣ ತಮ್ಮಂದರು, ಮೈದಂದಿರು, ಯಾರ್ಯಾರು ಇರ್ತಾರೋ ಎಲ್ಲರೂ ಅವರಿಗೆ ಸಂಬಂಧ ಪಡಬೇಕು ಅಂತ. ಇದೆಲ್ಲ ಹಳೆಯ ಕಾಲದ್ದು ಅಂತ ಅನ್ನಿಸ್ಬಿಡುತ್ತೆ. ಯಾಕೆಂದರೆ ಎಲ್ಲರಿಗೂ ಒಂದೊಂದೇ ಮಗು ಇರೋದ್ರಿಂದ ಏನು ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ಯಾರಿಗೂ ಇದೆಲ್ಲ. ಆದರೆ ಆ ಥರ ಹೋದ ಕಡೆ ಎಲ್ಲ ಸುತ್ತಲೂ ಇರೋರು ತನಗೆ ಸಂಬಂಧಪಟ್ಟವರು ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಮೊದಲು ಮಾವನವ್ರನ್ನ ಎಬ್ಬಿಸ್ತಾಳೆ. ಆಂಡಾಳು ಕೃಷ್ಣನ ಮದುವೆ ಮಾಡಿಕೊಂಡ್ರೆ ನಂದಗೋಪ ಮಾವನವ್ರು ತಾನೆ, ಗೌರವ ಕೊಡಬೇಕು ಅವ್ರಿಗೆಲ್ಲನೂ. ಇದೆಲ್ಲ ಹಳೇ ಪದ್ಧತಿನಲ್ಲಿ ಇದ್ದಿದ್ದನ್ನು ಆ ಪದ್ಯದಲ್ಲಿ ಬರೆದಿದ್ದಾಳೆ. ಹಾಗೇ ಅದನ್ನು ತೋರಿಸ್ಕೊಡ್ತಾಳೆ. ಹೇಗೆ ಅಂದರೆ ಹಾಗಿದ್ರೇ ಎಲ್ಲ ಸಂಸಾರವೂ ಚೆನ್ನಾಗಿರುತ್ತೆ ಅಂತ ಅದನ್ನು ತೋರಿಸ್ಕೊಡ್ತಾರೆ. ಎಂಪೆರುಮಾನ್ ನಂದಗೋಪಾಳ ಎಡಂದಿರಾಯ್. ಎಂಪೆರುಮಾನ್ ಅಂತ ಹೇಳಿದಾಗಲೇ ಗೊತ್ತಾಗ್ಬಿಡುತ್ತೆ ದೇವ್ರಿಗೆ ಹೇಳ್ತಾ ಇದ್ದಾಳೆ ಅಂತ. ಆದರೆ ನಂದಗೋಪಾಲ ಎಡಂದಿರಾಯ್ ಅಂತ ಹೇಳಿದ್ಲು. ಇಲ್ಲಿ ನಂದಗೋಪಾಲ ಮಾವನವ್ರಿಗೆ ಹೆಸರಿಟ್ಟು ಕರೆದ್ಬಿಟ್ಲ. ನಂದಗೋಪಾಲ ಅಂತ ಹೇಳಿದ್ರೆ ಮರ್ಯಾದೆ ಕೊಡಲಿಲ್ವ ಅಂದರೆ ನಂದಗೋಪಾಲ ಅನ್ನೋದು ಕೃಷ್ಣನೇ ಅಲ್ಲಿ, ಕೃಷ್ಣ ಪುಟ್ಟ ಮಗುನೇ ಅಲ್ಲಿ, ಕೃಷ್ಣನೇ ಉದ್ದೇಶ ಅಲ್ಲಿ. ಅಂಬರಮೇ, ಅಂಬರ ಅಂತ ಹೇಳಿದರೆ ಆಕಾಶ ಅಂತ ಹೇಳಿದೆ, ಅಂಬರ ಅಂದರೆ ವಸ್ತ್ರ ಅಂತ ಹೇಳಿದೆ. ಇವೆಲ್ಲ ನಮಗೆ ಈ ನಂದಗೋಪಾಲ ಯಾಕೆ ಆರಾಂಶ ದಾನ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಕೆಟ್ಟ ಬರಗಾಲ ಬಂದ್ಬಿಟ್ಟಿತ್ತಂತೆ. ಅಲ್ಲೆಲ್ಲ ರಾಜಸ್ಥಾನ ಗುಜರಾತ್ ಸೇರಿದಂಗೆ ಇರುತ್ತಲ್ಲ, ಅಲ್ಲೆಲ್ಲನೂ ತುಂಬ ರಾಜಸ್ಥಾನ ಕಡೆ ಎಲ್ಲ ಕ್ಷಾಮ ಜಾಸ್ತಿ. ಅಲ್ಲಿ ನೀರಿಗೆಲ್ಲ ತುಂಬ ಕಷ್ಟ. ಅದು ಇಲ್ಲದೆ ಯಮುನಾ ನದಿ ಕಲುಷಿತ ಆಗಿಬಿಟ್ಟಿತ್ತಂತೆ. ನೋಡಿ ಇವಾಗೂ ಆಗಿದೆ ಅದೇ ಥರ.
ಯಮುನಾ ನದಿ ನೀರೆಲ್ಲ ಕುಡಿಯೋಕ್ಕಾಗಲ್ಲ, ಕ್ಲೆನ್ಸಿಂಗ್ ಯಮುನಾ, ಕ್ಲೆನ್ಸಿಂಗ್ ಗಂಗಾ ಅಂತೆಲ್ಲ ಹೇಳ್ತಾರೆ. ಆಗಿನ ಕಾಲಕ್ಕೂ ವಿಷಪೂರಿತವಾಗಿಬಿಟ್ಟಿತ್ತು ಯಮುನಾ ನದಿ ನೀರು. ಅವಾಗ ಗೋಕುಲದಲ್ಲಿರೋರಿಗೆಲ್ಲನೂ ಕುಡಿಯೋ ನೀರನ್ನು ತನ್ನ ಮನೆಯಲ್ಲಿ ತುಂಬ ದೂರದಿಂದ ತಂದು ಇಟ್ಕೊಳ್ತಾ ಇದ್ದಂತೆ. ಯಾರಿಗೆ ಬೇಕಾದರೂ ಬಂದು ಕುಡಿಯೋ ನೀರು ತೊಗೊಂಡು ಹೋಗ್ಬೋದು ನೀವು ಅಂತ. ಆ ಥರ ಅದಕ್ಕೆ ತಣ್ಣೀರೇ ಅಂತ ಹೇಳ್ತಾರೆ. ಅಂಬರಮೆ ಅಂದರೆ ಕ್ಷಾಮ ಬರಗಾಲ ಬಂದಾಗ ಬೆಳೆ ಎಲ್ಲ ಸರಿಯಾಗಿ ಆಗದೆ ಇರಬೇಕಾದ್ರೆ ಅವ್ರಿಗೆಲ್ಲ ವಸ್ತ್ರಗಳು ಅದೆಲ್ಲ ಬೇಕಲ್ಲ, ಯಾರಿಗೆ ಎಷ್ಟು ಬೇಕೋ ತೊಗೊಂಡು ಹೋಗ್ಬೋದು. ಆ ಥರ ಪೇರ್ಸಿಟ್ಟಿರೋನಂತೆ ಒಂದು ಗೋಡೌನ್ ಥರ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತೊಗೊಂಡೋಗಿ ಎಲ್ಲರೂ ಬೇರೆ ಬೇರೆ ಡಿಸೈನ್ದೆಲ್ಲ ಎತ್ಕೊಂಡು ಹೋಗ್ತಾ ಇದ್ರಂತೆ. ಇದು ನೆನ್ನೆ ತೊಗೊಂಡಿದ್ದೆ, ಇದು ಇವತ್ತು ಬೇರೆ ಹಾಕಿದ್ದಾರೆ ಕಲರು ಅಂತ ತೊಗೊಂಡೋಗೋರು. ಯಾರಿಗೂ ಏನೂ ರೆಸ್ಟ್ರಿಕ್ಟ್ ಮಾಡ್ತಾ ಇರಲಿಲ್ಲ. ಅಂದರೆ ಅಷ್ಟು ಧಾರಾಳ ಅವನು, ಅಷ್ಟು ಸುಹೃದಯೇ. ಈ 5 ಲಕ್ಷ ಕುಟುಂಬಕ್ಕೆ ಅವನು ಒಡೆಯ ಅಂದರೆ ನೋಡ್ಕೊಳ್ಳಿ, ಅವನ ಮನೇಲಿ ಏನಕ್ಕೂ ಪಂಚ ಇರಲಿಲ್ಲ. ಅಷ್ಟೇ ಅಲ್ಲದೆ ನಂದಗೋಪ ಯಶೋಧ ಇಬ್ಬರು ಅಷ್ಟೇ ಗೋಕುಲದಲ್ಲಿರೋ ಪ್ರತಿಯೊಬ್ಬರು ತಮ್ಮ ಮಕ್ಕಳ ಥರ ಅಂದ್ಕೊಳ್ತಾ ಇದ್ರಂತೆ. ನೀವು ನೆಕ್ಸ್ಟ್ ಯಶೋಧ ಬರಬೇಕಾದ್ರೆ ಅವಳಿಗೆ ಹೇಳ್ತೀನಿ ನೋಡಿ, ಎಂಪೇರು ಮಾಟು ಯಶೋಧ ಅಂತ ಹೇಳಬೇಕಾದ್ರೆ ಅವಳು ಹೆಂಗೆ ಅಂದರೆ ಗೋಕುಲದಲ್ಲಿ ಯಾರಿಗಾದ್ರೂ ಮಕ್ಕಳಿಗೆ ಹುಷಾರಿಲ್ಲೋದ್ರೆ ಇವಳ ಮಗ ಬಾಡೋಗ್ಬಿಡ್ತಾ ಇರ್ತೈತೆ ಯಶೋಧಾಗೆ, ಸಪ್ಪೆ ಆಗ್ಬಿಡ್ತಾ ಇಲ್ಲ ಅಂತ. ಅಯ್ಯೋ ಯಾಕೆ ಹಿಂಗಿದೆಯಾ ಅಂದರೆ, ಅಯ್ಯೋ ಮನೇಲಿ ಪಾಪ ಮಗು ಜ್ವರ ಬಂದ್ಬಿಟ್ಟಿದೆ ಅಂತ ಇವಳು ಕೈ ಔಷಧಿನೂ ಕೊಡ್ತಾಯಿದ್ಲು. ಮನೆ ಮುಂದೆ ಕ್ಯೂ ನಿಂತ್ಕೊಂಡು ಎಲ್ಲ ಆಯುರ್ವೇದಿಕ್ ಎಲ್ಲ ಮಾಡ್ತಾ ಇದ್ಲಂತೆ ಯಶೋಧ. ಅದು ಕೊಡೋರಂತೆ, ಕೊಡೋದಲ್ಲೇ ಇವಳಿಗೆ ಮನ್ಸಿಗೆ ಬೇಜಾರೋಗೋದಂತೆ. ಅಯ್ಯೋ ಮಗು ಹುಷಾರಿಲ್ವಲ್ಲ ಮತ್ತೆ ಮತ್ತೆ ಕೇಳೋಣಂತೆ ಹುಷಾರಾಗಿದೆಯಾ ಅಂತೇಳಿ. ಆ ಥರ ವಿಚಾರಿಸ್ಕೊತಾಳೆ. ಹೆಚ್ಚು ಕಡಿಮೆ ಸಾಮಂತ ರಾಣಿ ಥರ, ರಾಣಿಗೆ ಸಮಾನ ಅಂತ ಇಟ್ಕೊಳ್ಳಿ ಯಶೋಧೆ. ಆದರೆ ಕೂಡ ಗೋಕುಲದಲ್ಲಿರೋ ಪ್ರತಿಯೊಬ್ಬರು ಯೋಗಕ್ಷೇಮವನ್ನು ಅವಳು ವಿಚಾರಿಸ್ಕೊಳ್ತಾ ಇದ್ಲು ಅಂತ. ಇಲ್ಲಿ ಅಂಬರಮೆ ಅಂತ ಹೇಳಿದ್ನಲ್ಲ, ಇಲ್ಲಿ ವಸ್ತ್ರದಾನವನ್ನು ಮಾಡ್ತಾರೆ. ವಸ್ತ್ರವನ್ನು ಇಟ್ಟಿದ್ದ ಹೇರಳವಾಗಿ. ತಣ್ಣೀರೇ ಅದನ್ನು ಹೇಳಿದ್ನಲ್ಲ, ಯಮುನಾ ನದಿ ಕಲುಷಿತವಾಗಿದ್ದರಿಂದ ಎಷ್ಟು ಬೇಕೋ ಅಷ್ಟು ನೀರು ಯಾರು ಬೇಕೋ ತೊಗೊಂಡು ಹೋಗ್ಬೋದು ಅಂತ ತಂದು ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ದಂತೆ, ಎಲ್ರಿಗೂ ಕೊಡ್ತಾ ಇದ್ದಂತೆ. ಅವರೇ ಹೇಳುವಾಗ ಅರವಟ್ಟಿಗೆ ಅಂತ ಹೇಳ್ತಾರೆ. ನೀರಿಗೆ ಅರವಟ್ಟಿಗೆ ಅಂದರೆ ದೊಡ್ಡದಾಗಿ ಒಂದು ಪಂದಲ್ಲಿ ಹಾಕ್ಬಿಟ್ಟು ಒಂದು ಫ್ಲ್ಯಾಗ್ ಬೇರೆ ನೆಡ್ತಾರೆ, ಎಲ್ಲಿದೆ ಅಂತ, ಎಲ್ಲಿ ಸಿಗುತ್ತೆ ಒಳ್ಳೆ ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ತಾರೆ. ಆ ಥರ ಅರವಟ್ಟಿಗೆ ಮಾಡಿ, ತಣ್ಣೀರು ಅರವಟ್ಟಿಗೆ ಯಾರು ಬೇಕಾದರೂ ಎಷ್ಟು ಬೇಕಾದ್ರೂ ತೊಗೊಂಡು ಹೋಗ್ಬೋದು ಅಂತ. ಅದು ಒಂಥರ ಧಾರಾಳವಾಗಿ ಜನಗಳಿಗೆ ಕ್ಷೋಭೆ ಇಲ್ಲದೆ ಇರೋ ಥರ. ಕ್ಷೋಭೆ ಹೇಗೆ ಬರುತ್ತೆ, ಯಾವುದಾದ್ರೂ ನಮ್ಗೆ ಬೇಕಾಗಿರೋ ಒಂದು ವಸ್ತು ಸಿಗದೆ ಹೋದರೆ ಮನಸ್ಸಿಗೆ ಆತಂಕ ಆಗ್ಬಿಡೋದು, ತುಂಬ ದುಃಖ ಆಗುತ್ತೆ. ಎಲ್ಲಿಂದ ತೊಗೊಂಬರೋದು, ಹೇಗೆ ತೊಗೊಂಬರೋದು ಅಂತ. ಇವತ್ತಿಗೂ ರಾಜಸ್ಥಾನಲ್ಲಿ ನೀರಿಗೆ ಎಷ್ಟು ಕಷ್ಟ. ಎಲ್ಲ ಮಡಕೆ ಮೇಲೆ ಮಡಕೆ ತಲೆ ಇಟ್ಕೊಂಡು ಹೆಂಗಸರು ಮೈಲಿಗಟ್ಟಲೆ ನಡ್ಕೊಂಡು ಹೋಗ್ತಾರೆ ಡ್ರಿಂಕಿಂಗ್ ವಾಟರ್ಗೆಲ್ಲ ತೊಗೊಂಬರೋಕ್ಕೆ ಅಂತ. ಆ ಥರ ಇರಬೇಕಾದ್ರೆ ಇವ್ನು ನಮ್ಮ ಮನೇಲಿದೆ ಬಂದು ತೊಗೊಂಡೋಗಿ, ಯಾರು ಏನಕ್ಕೂ ಕಷ್ಟಪಡಬೇಡಿ ಅಂತ ಹೇಳೋಣ. ಆಮೇಲೆ ಅನ್ನನೂ ಹಾಗೆ ದಾನ ಮಾಡೋಣ ಆ ಥರ ಹೇಳೋದು. ಹೀಗೆ ದಾನದಲ್ಲಿ ನಿಸ್ಸೀಮನ ಯಾವಾಗಲೂ ನಂದಗೋಪ ಅದು ನಮಗೆ ಗೊತ್ತೇ ಇತ್ತು. ಕೃಷ್ಣ ಹುಟ್ಟಿದಾನೆ ಅಂತ ಸುದ್ದಿ ಕೇಳಿದ ತಕ್ಷಣ ನಂದಗೋಪ ಬೆಳಗ್ಗೆ ಏನು ಮಾಡಿದಂತೆ, 1 ಲಕ್ಷ ಹಸುಗಳಿಗೆ ಎಲ್ಲದಕ್ಕೂ ಚಿನ್ನದ ಗೆಜ್ಜೆ ಆ ಕೊಂಬುಗಳಿಗೆ ಕಟ್ಟಿ ಅದರ ಮೇಲೆ ಚಿನ್ನದ ಕಾಸಿನ ಮೂಟೆ ಇಟ್ಟು ದಾನ ಕೊಡ್ತೀನಿ ಅಂತ ಡಿಕ್ಲೇರ್ ಮಾಡಿಬಿಟ್ನಂತೆ. ಹೋಗಿ ಅವಾಭೃತ ಸ್ನಾನ ಮಾಡ್ಕೊಳ್ತಾನೆ. ಅದಷ್ಟು ನಾಮಕರಣದ ದಿವಸ ಎಲ್ಲರಿಗೂ ದಾನ ಕೊಡೋದು. ಯಾಕಂದರೆ ಮಗು ಹುಟ್ಟಿತು ಅಂತ ಅಷ್ಟು ಸಂತೋಷ. ಪುಷ್ಕಳವಾಗಿ ದಾನಗಳನ್ನು ಕೊಡ್ತಾ ಇದ್ದಂತೆ. ಇದು ನಂದಗೋಪ ಮಾಡ್ತಾ ಇದ್ವಿ. ಯಾಕೆ ಅವನು ಅಷ್ಟು ಎಲ್ಲರಿಗೂ ತುಂಬ ಇಷ್ಟ ಆಗ್ತಾ ಇದ್ದ. ನಂದ ಅಂತ ಹೇಳಿದ್ರೆ ಆನಂದವನ್ನು ಹಂಚ್ಕೊಳ್ಳೋನು. ನಂದ ಇತಿ ನಂದ, ಹೆಸರಿಗೆ ನಿರುಕ್ತಿ ನಾವು ನೋಡಿದ್ರೆ ಪದಕ್ಕೆ ನಂದ ಇತಿ ನಂದ, ಎಲ್ಲರಿಗೂ ಸಂತೋಷ ಕೊಡ್ತಾ ಇದ್ದಂತೆ. ಅವನು ಸಂತೋಷವಾಗಿರ್ತಾ ಇದ್ದಂತೆ. ಅವನನ್ನು ಪೆನ್ಸಿಲ್ ಮೂಡಲ್ಲಿ ಹತ್ರ ಟೆನ್ಷನ್ ಆಗಿದ್ದು ನೋಡಿದ್ದು ಯಾವಾಗ ಅಂತ ಹೇಳಿದ್ರೆ, ಕೂಮೆ ಕೊಡಂತೊಳಿಲ್ಲ ನಂದಗೋಪನ್ ಕುಮಾರನ್ ನೋಡಿದಂದರೆ ಇವಾಗಲೇ. ಯಾವಾಗ ಕೃಷ್ಣ ಹುಟ್ಟಿದ ಮೇಲೆ ನಾನಾ ಥರ ರಾಕ್ಷಸರೆಲ್ಲ ಬಂದ್ರಲ್ಲ, ಅವಾಗಲೇ ಅವನಂತ ಆ ಥರ ಒಂಥರ ಆತಂಕ ಪಟ್ಕೊಂಡಿದ್ದ. ಅದುವರೆಗೂ ಯಾವಾಗಲೂ ಸಂತೋಷವಾಗೇ ಇರ್ತಾ ಇದ್ದಂತೆ. ನಂದಗೋಪನ ತುಂಬ ಕೊಂಡಾಡ್ತಾರೆ. ನಂದಗೋಪನ 5-6 ಹಾಡಲ್ಲಿ ಕೊಂಡಾಡ್ತಾಳೆ ಆಂಟಾಳು. ಯಾಕೆಂತ ಹೇಳಿದ್ರೆ ಸ್ಥಾನ, ತಂದೆಯ ಸ್ಥಾನ. ಇದೇ ಥರನೇ ರಾಮನ್ನ ಕೇಳಬೇಕಾದ್ರೆ ಕೂಡ ಅಷ್ಟೇ, ಆತ್ಮಾನ ಮಾನುಷಮ್ಮನ್ನೇ ದಶರಥಾತ್ಮಜಂ ಅಂತ ಹೇಳ್ತಾರೆ. ನಾನು ದಶರಥನ ಮಗ ಅಂತ ಹೇಳ್ಕೊಳ್ತಾನೆ. ಅವ್ರು ಆ ಥರ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಅವನಿಗೆ. ದಶರಥನ ಮಗ ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಅವನಿಗೆ. ನಿಮ್ಮ ಹೆಸರೇನು ಅಂತೆಲ್ಲ ಕೇಳಿದ್ರೆ ನಾನು ನಮ್ಮ ಅಪ್ಪನ ಮಗ ಅಂತ ಅಪ್ಪನ ಹೆಸರಿಟ್ಟು ಹೇಳುವಂಥದ್ದು. ಅದೇ ಥರ ಇನ್ನು ನಂದಗೋಪನ್ನ ಕೊಂಡಾಡ್ತಾಳೆ. ಇಲ್ಲಿ ಕೊಂಬನಾರ್ಗೆಲ್ಲ ಕೊಡುಂದೆ ಕುಲವಿಳಕ್ಕೆ. ಯಾರಪ್ಪನ ಕೊಂಬನಾರ್ ಅಂದರೆ ವೃಷ್ಣಿ ವಂಶ. ಆ ವೃಷ್ಣಿ ವಂಶಕ್ಕೆಲ್ಲ ಕೊಡುಂದೆ ಚಿಗುರಿದ್ದಂಗಿದೆ ಅಂತ. ಯಾವಾಗಲೂ ಅಷ್ಟೇ ಒಂದು ಗಿಡಕ್ಕೆ ಒಂದು ಮರಕ್ಕೆ ಚಿಗುರು ತುಂಬ ಇಂಪಾರ್ಟೆಂಟು. ಅದು ಚಿವುಟ್ಬಿಟ್ರೆ ನೊಂದೋಗ್ಬಿಡುತ್ತೆ ಗಿಡ. ಆ ಥರ ಅದು ಯಾವಾಗಲೂ ಫ್ರೆಶ್ಶಾಗಿ ಮೇಲಕ್ಕೆ ಇರಬೇಕಂತೆ. ಕೊಡುಂದೆ ಕುಲವಿಳಕ್ಕೆ ಆ ಥರ ಇದ್ದಂತೆ. ಕುಲವಿಳಕ್ಕೆ ಅಂದರೆ ನಂದಾದೀಪದ ಥರ ಆ ಮನೆ ಜ್ಯೋತಿ ಬೆಳಗುವಂಥವಳು ಕುಲವಿಳಕ್ಕೆ. ಎಂಪೆರುಮಾಟಿ ಯಶೋಧ ಅರಿವುರಾಯ್. ಎಂಪೆರುಮಾಟಿ ಅಂತ ಹೇಳಬೇಕಾದ್ರೆ ಅಲ್ಲಿ ಎಂಪೆರುಮಾಲ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವಳು ನಂದಗೋಪನ ಹೆಂಡತಿ ಆದ್ದರಿಂದ
ಇವಳಿಗೆ ಎಂಪೆರು ಮಾಟಿ ಅಂತ ಕರೀತಾರೆ. ಯಶೋಧ ಅರಿವುರಾಯ್, ಯಶೋಧಾನ ಎಳಿಂದಿರಾಯ್ ಅಂತ ಹೇಳಿಲ್ಲ, ಅರಿವುರಾಯ್ ಅಂತ ಹೇಳಿಲ್ಲ. ಯಾಕಂದರೆ ಅತ್ತೆನೆಲ್ಲ ಅಷ್ಟು ಸುಲಭವಾಗಿ ಎಬ್ಬಿಸ್ಬಿಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳಿದ್ರೆ ಸೊಸೆ ಹೇಳಿದ್ರೆ ನಾನು ಹೇಗೆ ಹೇಳಬೇಕು ಅಂತ ಹೇಳಿದ್ರೆ ಅರಿವುರಾಯ್ ಅಂತ ತಿಳ್ಕೊಳ್ಳಿ ನೀವೇ ಅಂತ. ಆ ಥರ ಪದಗಳು ಹಾಗೆ ಅಷ್ಟು ಚೆನ್ನಾಗಿ ತಿರುಪಾವೇನಲ್ಲಿ ಹಾಕಿದ್ದಾರೆ ಅಂದರೆ ಆಶ್ಚರ್ಯ. ಅದ ಹೇಳ್ತಾರೆ ಇಲ್ಲಿ ಯಶೋಧ ಪದಕ್ಕೇನೆ ಏನಪ್ಪ ನಿರುಕ್ತಿ ಅಂತ ಹೇಳಿದ್ರೆ ಯಶಃ ದ, ಯಶಸ್ಸನ್ನು ಕೊಡೋಳು ಅಂತ. ಅವಳು ತುಂಬ ಸಣ್ಣಗಿರ್ತಾಳಂತೆ, ಎಷ್ಟು ಅಂದರೆ ಸಿಂಹ ಕಟಿ ಅಂತ ಹೇಳ್ತಾರಲ್ಲ ಆ ಥರ ಕೃಶವಾಗಿದ್ಲು ಅಂತ. ಅದಕ್ಕೆ ತಿರುಮಂತ್ರಕ್ಕೆ ಅವಳನ್ನು ಹೋಲಿಸ್ತಾರೆ. ತಿರುಮಂತ್ರ ಅಂತ ಹೇಳಿದರೆ ಅಷ್ಟಾಕ್ಷರಿ, ಅಷ್ಟಾಕ್ಷರಿಯಲ್ಲಿ ತುಂಬ ಕಡಿಮೆ ಪದಗಳಿದೆ, ಅಕ್ಷರಗಳಿದೆ. ಅದಕ್ಕೆ ಯಶೋಧ ಸೊಂಟ ಥರ ಇತ್ತು ಅಂತ ಯಶೋಧಗೆ ಅಷ್ಟಾಕ್ಷರಿ ಅಂತ ಹೋಲಿಸ್ತಾರೆ. ಇದರಲ್ಲಿ ಇವಾಗ ನಾವು ಸ್ವೋಪದೇಶ ಅರ್ಥ ಹೇಳಬೇಕಾದ್ರೆ ಹಾಗೇನೆ ನಂದಗೋಪ ಆಚಾರ್ಯ ಯಶೋಧ ಅಷ್ಟಾಕ್ಷರಿ, ಆಮೇಲೆ ಕೃಷ್ಣ ಬಂದು ಮಂತ್ರಾರ್ಥ, ಬಲರಾಮ ಬಂದು ಮಂತ್ರಾರ್ಥದ ಸಾರ ಅಂತ ಸ್ವೋಪದೇಶ ಅರ್ಥದಲ್ಲಿ ಮುಂದೆ ತಿಳಿಸ್ಕೊಡ್ತಾರೆ. ಆ ಥರ ಇವಳು ಸಣ್ಣ, ತುಂಬ ಸುಂದರಿಯಾಗಿ, ತುಂಬ ಚೆನ್ನಾಗಿ, ತುಂಬ ಬೆಳ್ಳಿಗೆಲ್ಲ ಇದ್ದಂತೆ. ಇವಳು ಇಷ್ಟು ಬೆಳ್ಳಗಿದ್ದಲ್ಲ, ಕೃಷ್ಣ ಕಪ್ಪು ಬಿಟ್ಟಿದ್ನಲ್ಲ, ಇವನು ಹೆಂಗೆ ಬಿಟ್ಟದ ಅಂತ ಒಂಥರ ಡೌಟು ಅವಾಗ. ಹಾಗೆ ಆ ಥರ ಅಂದ್ಕೊಳ್ಳೋರಂತೆ. ಆದರೆ ಅವನು ಅತಸಿ ಪುಷ್ಪ ಸಂಕಾಶ ಆ ಥರ ಬೇರೆ ಒಂದು ಪರ್ಪಲ್ ಕಲರ್ಗಿದ್ದಲ್ಲ. ಅರಿವುರ ಎನ್ಬೇರು ಮಾಟಿ, ಇವಳು ಅಷ್ಟೇ ನಾನು ಹೇಳಿದ್ನಲ್ಲ, ಯಾರಿಗಾದರೂ ಒಂದು ಕಷ್ಟ ಅಂತ ಬಂದರೆ ಅಲ್ಲಿ ಬೃಂದಾವನದಲ್ಲಿ ಅವಳು ಪಾಪ ಇದು ಮಾಡಿಬಿಡ್ತಿದ್ದಂತೆ, ಬೇಜಾರು ಮಾಡ್ಕೊಂಡ್ಬಿಡೋಳಂತೆ. ಮೊಸರು ಕಡಿಯೋಕ್ಕೆಲ್ಲ ಬರಬೇಕಾದ್ರೆ ಮಗು ನಂಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅವಳು ಕಡಿಬೇಕಾಗಿರೋ ಮೊಸರು ಇವಳೇ ಕಡಿದ್ಬಿಟ್ಟು ಅವಳನ್ನ ಮನೆಗೆ ಕಳಿಸೋಣಂತೆ. ಅಷ್ಟು ಅವಳಿಗೆ ಎಲ್ಲರನ್ನೂ ಕಂಡ್ರೆ ತುಂಬ ಪ್ರೀತಿ ಜಾಸ್ತಿ, ಅವಳ ಕಷ್ಟಕ್ಕೆಲ್ಲ ಇವಳು ಒದಗ್ತಾ ಇದ್ಲು ಅಂತ. ಆಮೇಲೆ ಅಂಬರ ಮೂಡರತ್ತ ಹೋಗಿ ಉಲಹಳೆಲ್ಲ ಯಾರನ್ನ ಎಬ್ಬಿಸ್ಬೇಕು ಇವಾಗ ಅಂತ ಹೇಳಿದ್ರೆ ಉಂಬರ್ಕೋಮಾನೆ ಉರಂಗಾದೆಳೆಂದಿರಾಯ್. ಇಲ್ಲಿ ಬರಬೇಕಾದ್ರೆ ಈ ಉಂಬರ್ಕೋಮಾನ್ ಅಂತ ಯಾರು ಹೇಳಿದ್ರೆ ಸಾಕ್ಷಾತ್ ಪರಬ್ರಹ್ಮ. ಉಂಬರ್ ಅಂತ ಹೇಳಿದ್ರೆ ನಿತ್ಯ ಸೂರ್ಯಗಳು, ಅಮರರು. ಅವ್ರಿಗೆ ಕೋಮಾನ್, ಅವ್ರಿಗೆ ರಾಜ ಯಾರಪ್ಪ ಅಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣ. ಅವ್ರು ವಿಭವ ಅವತಾರದಲ್ಲಿ ಕೃಷ್ಣನಾಗಿ ಬಂದಿರೋನು ಅವನೇ. ಇವಾಗ ಆರ್ಡರಲ್ಲಿ ಎಬ್ಬಿಸ್ಕೊಂಡು ಬಂದು ಯಾರನ್ನ ಮೊದಲು ನಂದಗೋಪನ ಎಬ್ಸಿದ್ಲು, ಅದು ಕರೆಕ್ಟು. ಮಗು ನೋಡ್ತಾರೆ 4 ಜನ ಮಲ್ಕೊಂಡಿದ್ದಾರೆ. ಮಧ್ಯದಲ್ಲಿ ಕೃಷ್ಣನ ಮಲಗಿಸ್ಬಿಟ್ಟು ಆ ಕಡೆ ಯಶೋಧ, ಈ ಕಡೆ ಇದು. ಯಾಕಂದರೆ ಮಕ್ಕಳು ಚೇಷ್ಟೆ, ಆ ಕಡೆ ಈ ಕಡೆ ಬಿದ್ದೋಗ್ತಾರೆ ಅಂತ ಮಧ್ಯದಲ್ಲಿ ಮಲ್ಕೊಂಡಿರ್ತಾರೆ. ಇವಾಗ ಎಬ್ಬಿಸ್ಬೇಕಾದ್ರೆ ನೆಕ್ಸ್ಟ್ ಯಾರನ್ನ ಎಬ್ಬಿಸ್ಬೇಕಾಗಿತ್ತು? ಬಲರಾಮನ ಎಬ್ಬಿಸ್ಬೇಕಾಗಿತ್ತು. ಅಂದರೆ ಕೃಷ್ಣನ ಎಬ್ಬಿಸ್ತಾಳಲ್ಲ ಯಾಕೆ ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿ ವ್ಯಾಖ್ಯಾನಕಾರ ತೋರಿಸ್ಕೊತೀವಿ. ಯಾಕೆಂದರೆ ಕೃಷ್ಣ ಮಲ್ಕೊಂಡಿದ್ದೇ ಬಲರಾಮನ ಮೇಲಂತೆ. ಯಾಕಂದರೆ ಬಲರಾಮ ಆದಿಶೇಷನ ಅವತಾರ, ಅದಕ್ಕೆ ಕೃಷ್ಣ ಆದಿಶೇಷನ ಮೇಲೆ ಮಲ್ಕೊಂಡಿದ್ದ. ಅದಕ್ಕೆ ಮೊದಲು ಕೃಷ್ಣನ ಎಬ್ಬಿಸಿದ್ಮೇಲೆ ಆಮೇಲೆ ಬಲರಾಮನ ಎಬ್ಬಿಸ್ತಾಳೆ ಅಂತ. ಅಂಬರ ಮೂಡರತ್ತೋಗಿ ಉಲಹಳಂದ. ಈ ಉಲಹಳಂದ ಅನ್ಬೇಕಾದ್ರೆ 3 ಪದ್ಯದಲ್ಲಿ ನಾವು ನೋಡಿದ್ವಿ. ಈ ತ್ರಿವಿಕ್ರಮ ಅವತಾರವನ್ನು ಕೊಂಡಾಡ್ತಾಳೆ ಇಲ್ಲಿ. ಹಾಗೆಯೇ ಇದು ವೈಷ್ಣವ ಯಾಗವನ್ನು ಮಾಡಬೇಕಾದ್ರೆ 3 ಪುರೋಡಾಶಗಳನ್ನು ಇಡಬೇಕು. ಪುರೋಡಾಶ ಅಂದರೆ ಅಕ್ಕಿನಲ್ಲಿ ಒಂದು ರೊಟ್ಟಿ ಥರ ಮಾಡಿಬಿಟ್ಟು ವೈಷ್ಣವ ಯಾಗದಲ್ಲಿ ಇಡ್ತಾರೆ. ವಿಷ್ಣುವನ್ನು ಹೊಲಿಸ್ಕೊಳ್ಬೇಕಾದ್ರೆ, ಆ ವಿಷ್ಣುವನ್ನು ಹೊಲಿಸ್ಕೊಳ್ಬೇಕಾದ್ರೆ ಅದಕ್ಕೆ 3 ಕಡೆ ಈ ತ್ರಿವಿಕ್ರಮ ಅವತಾರವನ್ನು 3 ಕಡೆ ಹಾಡಿದ್ದಾಳೆ. ಇಲ್ಲೊಂದು ಇದು 17ನೇ ಹಾಡಲ್ಲೊಂದು, 3ನೇ ಹಾಡಲ್ಲೊಂದು. ಹೋಗಿ ಉಲಹಳಂದ ಉತ್ತಮನ್ ಪೇರ್ ಪಾಡಿ ಅಂಬರಮೇ ತಣ್ಣೀರೇ ಶೋರೆ ಅರನ್ ಶೆಯ್ಯುಂ ಅಂದ್ರಿಗೆ ಉಲಹಳಂದ ಎಡಿ ಪೋತಿ. ಅದು 24ನೇ ಹಾಡು. ಈ 3 ಹಾಡಲ್ಲಿ ಅಂದರೆ ಆ ಪದ್ಯದ 30 ಪದ್ಯದಲ್ಲಿ ಒಂದೊಂದು 10ಅಲ್ಲಿ ಒಂದು ಕಡೆ ಈ ತ್ರಿವಿಕ್ರಮ ಅವತಾರವನ್ನು ಹಾಡಿ ತೋರಿಸ್ತಾಳೆ. ಅಂದರೆ ಆ ಪುರೋಡಾಶಕ್ಕೆ ಇಟ್ಟಂಗೆ. ಇವಳಿಗೆ ಯಾಕೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಇವಳು ತಂದೆ ಪೆರಿಯಾಳ್ವಾರು ಕಲ್ಪಶಾಸ್ತ್ರದಲ್ಲಿ ತುಂಬ ನಿಪುಣರು. ಎಲ್ಲ ನೋಡಲ್ಲೇ ಕಣ್ಣಲ್ಲೇ ಎಲ್ಲ ನೋಡಿಕೊಂಡು ಎಲ್ಲ ತಿಳ್ಕೊಂಡಿದ್ದು. ಮಳೆ ಬರದೆ ಹೋದರೆ ಆ ಕಾರಿಕೆ ಅಂತ ಒಂದು ಯಾಗ, ಅದನ್ನು ಮಾಡೋಕ್ಕೆ ಕೂಡ ಅವರು ಇವರನ್ನು ಪೆರಿಯಾಳ್ವಾರನ್ನ ದಕ್ಷಿಣ ದೇಶದಿಂದ ಉತ್ತರ ದೇಶಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ. ದೇವಪ್ರಯಾಗಿದೆಯಲ್ಲ ಅಲ್ಲಿ ಕಂಠಮೆನ್ನು ಕಡಿನಹರೆ ಆ ಪೆರಿಯಾಳ್ವಾರ ದಶಕದಲ್ಲಿ ಹೇಳ್ತಾರೆ ಹೇಗೆ ಕಲೆಪೆಗಳಂದರೆ ಇದು ನೇಗಿಲಿರುತ್ತಲ್ಲ, ಯಾಗಗಳನ್ನು ಮಾಡಿ ಆ ನೇಗಿಗಳೆಲ್ಲ ಒಂದು ರಾಶಿ ಬಿದ್ದಿತ್ತಂತೆ ಅಲ್ಲಿ ದೇವಪ್ರಯಾಗ್ನಲ್ಲಿ. ಇಲ್ಲ ನಾವು ಒಂದ್ಸತಿ ಮಳೆ ಬರದೇ ಇದ್ದಾಗ ಪೆರಿಯಾಳ್ವಾರನ್ನ ಕರೆಸ್ತಾರೆ ದಕ್ಷಿಣದಿಂದ ಅಲ್ಲಿ ಮಳೆ ಬರಬೇಕು ಅಂತ. ಅವ್ರು ಕಾಲು ಇಡ್ತಿದ್ದಂಗೆ ಮಳೆ ಬಂತದ್ದು. ಅವ್ರು ಹೇಳ್ತಾರೆ ವಾನಂ ಪೇಸಿತೆ ಅಂತಂದರೆ ಮುಗಿಲು ಮಾತಾಡ್ತಂತೆ, ಇವ್ನು ಬಂದ್ಬಿಟ್ಟಿದ್ದಾನಪ್ಪ, ಇನ್ನು ಇವ್ನು ಮಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ನಾವು ಮಳೆಗೆ ರೆಡಿ ಮಾಡ್ಕೋಬೇಕು ಅಂತ. ಹಾಗೆ ಮೋಡ ಎಲ್ಲ ಗ್ಯಾದರ್ ಆಗಿರ್ತದೆ. ಅಷ್ಟು ಆಶ್ಚರ್ಯಕರವಾಗಿ ಹೇಳ್ತಾರೆ ಪೆರಿಯಾಳ್ವಾರ, ಅಷ್ಟು ನಿಪುಣರು ಅಂತ. ಹಾಗೆ ಇಲ್ಲಿ ಉಂಬರ್ಕೋಮಾನೆ ಇಲ್ಲಿ ಎಬ್ಬಿಸ್ಬೇಕಾದ್ರೆ ಅಂಬರ ಮೂಡರತ್ತು ಉಲಾಳಂದ. ಅಲ್ಲಿ 3ನೇ ಹಾಡಲ್ಲಿ
ಓಂಗಿ ಉಲಹಳೆಂದ ಉತ್ತಮನ್ ಪೇರ್ ಪಾಡಿದ್ರು. ಓಂಗಿ ಉಲಹಳೆಂದ ಅಂತ ಹೇಳ್ಬಿಟ್ರು. ಆದರೆ ಇಲ್ಲಿ ಅಂಬರ ಊಡ ಅರತ್ ಅಂಡಕಟವನ್ನು ಭೇದಿಸಿ ಆವರಣ ಜಲವನ್ನು ತರಿಸ್ತಾನೆ ಭಗವಂತ ಅಂತ ಹೇಳ್ತಾರೆ. ನಮಸ್ಕಾರ. ಆ ಥರ ಅಂಡಕಟಾದ ನೀರನ್ನು ಆವರಣ ಜಲವನ್ನು ತರಿಸೋದು. ಅದಕ್ಕೆ ಅಂಬರ ಮೂಡ ರಥೋಂಗಿ ಉಲಹಳೆಂದ ಅಂತ ಹೇಳಿ ಉಂಬರ್ ಕೋಮಾನೆ ಉರಂಗ ತಿಳಿಂದಿರಾಯ್. ಉಂಬರ್ ಅಂತ ಹೇಳಿದ್ರೆ ನಿತ್ಯ ಸೂರಿಗಳು, ಅಮರರು, ಊರ್ಧ್ವಲೋಕದಲ್ಲಿರೋ ಎಲ್ಲ ದೇವತೆಗಳು ಎಲ್ಲ ಉಂಬರೇನೆ. ಉಂಬರ ಅವರ ಮುಖ್ಯವಾಗಿ ಇಲ್ಲಿ ನಿತ್ಯ ಸೂರಿಗಳನ್ನು ಹೇಳೋದು. ವೈಕುಂಠದಲ್ಲಿರೋ ನಿತ್ಯ ಸೂರಿಗಳು ಮತ್ತು ಮುಕ್ತರು ಇವರುಗಳಿಗೆಲ್ಲನೂ ಯಾರಪ್ಪ ಕೋ ಅಂತ ಹೇಳಿದರೆ ರಾಜ, ಯಾರು ಇವರಿಗೆಲ್ಲ ಯಜಮಾನ ಅಂತ ಹೇಳಿದರೆ ಸಾಕ್ಷಾತ್ ಭಗವಂತ ಶ್ರೀಮನ್ನಾರಾಯಣ. ಅದಕ್ಕೆ ಇಲ್ಲಿ ಉರಂಗ ಎಡಂದಿರ ನಿದ್ದೆ ಮಾಡಿದ್ರೆ 7 ಅಂತ ಹೇಳ್ತಾರೆ ಕೃಷ್ಣನಿಗೆ. ಶಂಪೊಂಕಡಲಡಿ ಚಲ್ಮ ಬಲದೇವ. ಇವಾಗ ಬಲದೇವನ ಎಬ್ಬಿಸ್ತಾರೆ ಕೊನೆಯಲ್ಲಿ. ಶಂಪೊನ್ ಕಡಲಡಿ, ಆ ಕಾಲೆಲ್ಲ ಕೆಂಪಗಿತ್ತಂತೆ. ಹೇಗಿತ್ತು ಅಂದರೆ ಬಂಗಾರ, ಕೆಂಪು ಬಂಗಾರ ಥರ ಇತ್ತು ಅಂತ. ಯಾವಾಗಲೂ ಅಷ್ಟೇ ಪಾದದ ಅಡಿ ಇದೆಯಲ್ಲ ಭಗವಂತನಿಗೆಲ್ಲ ಕೈ ಉಳ್ಳಂಗೈ, ಅಂಗೈ ಮತ್ತು ಕಾಲು ಇವೆಲ್ಲ ಕೆಂಪಗಿತ್ತು ಅಂತ. ತುಟಿ ಇವೆಲ್ಲ ಒಂದೇ ಬಣ್ಣಕ್ಕೆ ಕೆಂಪಗಿತ್ತು ಅಂತ ಹೇಳ್ತಾರೆ. ಇನ್ನು ಬಲರಾಮನು ಭಗವಂತನ ಅವತಾರನೇ. ಅವನು ಇದರಲ್ಲಿ ದಶಾವತಾರ ಸ್ತೋತ್ರ ನೋಡ್ಬೇಕಾದ್ರೆ ಪಕ್ಕತ್ ಕೌರವ ಪತ್ತನ ಪ್ರಭೃತಯ ಪ್ರಾಸ್ತ ಪ್ರಲಂಬಾದಯ ತಾಲಾಂಕಸ್ಯ ತಥಾ ವಿಧಾ ವಿಹತಯ ತನ್ವಂತು ಭದ್ರಾಣಿನಃ ಕ್ಷೀರಂ ಶರ್ಕರಯೇ ವಯಾಭಿರಭೃತಕ್ ಭೂತ ಪ್ರಭೂತೈರ್ಗುಣೈಃ ಆ ಕೌಮಾರಕಮಸ್ವದಂತ ಜಗತೆ ಕೃಷ್ಣಸ್ಯ ತಾಕೇಳಯಃ. ಬಲರಾಮನ ಕೃಷ್ಣ ಅವತಾರ ಹೇಗಿತ್ತು ಅಂತ ವೇದಾಂತ ದೇಶಿಕರು ತುಂಬ ಚೆನ್ನಾಗಿ ವರ್ಣಿಸ್ತಾರೆ. ದಶಾವತಾರ ಸ್ತೋತ್ರದಲ್ಲಿ ಹಾಲು ಸಕ್ಕರೆ ಸೇರಿದ್ರೆ ಹೇಗಿರುತ್ತೋ ಹಾಗಿರುತ್ತಂತೆ ರುಚಿಯಾಗಿ. ಹಾಲು ಬೇರೆಯೇ ತಿಂದರೆ ಅದು ಸಿಹಿಯಾಗಿ ಇರುತ್ತೆ, ಸಕ್ಕರೆನೇ ಬೇರೆ ತಿಂದರೆ ಅದು ಸಿಹಿಯಾಗಿರುತ್ತೆ. ಎರಡು ಸೇರಿಸಿ ಕುಡಿದ್ರೆ ಹೇಗಿರುತ್ತೆ, ದಿನೂ ಚೆನ್ನಾಗಿರುತ್ತೆ. ಆ ಥರ ಇತ್ತು ಅವ್ರ ಸಂಬಂಧ ಅಂತ ಹೇಳಿ ಪಕ್ಕದ ಕೌರವ ಪತ್ತನಿ ಬಲದೇವನ್ನ ಹೇಳಬೇಕಾದ್ರೆ ಅವನಿಗೆ ಜಾಸ್ತಿ ಏನು ಹೈಲೈಟ್ ಮಾಡಲ್ಲ. ಕೃಷ್ಣಾವತಾರ ಮಾಡಿಬಿಟ್ಟಾಗ ಕೃಷ್ಣಾವತಾರ ಮಾಡಬೇಕಾದ್ರೆ ಭಗವಂತ ಹೇಳ್ತಾನಂತೆ, ನೀ ಹೋದ ಅವತಾರದಲ್ಲಿ ತುಂಬ ನಂಗೆ ಸೇವೆ ಮಾಡಿಬಿಟ್ಟಿದ್ಯಾ, ಅದಕ್ಕೆ ಈ ಸತಿ ನೀ ಅಣ್ಣ ಆಗಿರು, ನಾನು ನಿನಗೆ ಸೇವೆ ಮಾಡ್ತೇನೆ ಅಂತ. ಆದರೆ ಯಾವಾಗಲೂ ಸೇವೆ ಮಾಡಿದ್ದು ನಾವೇನು ನೋಡಲಿಲ್ಲ. ಕೃಷ್ಣಾವತಾರದಲ್ಲಿ ಅವನು ಕಿಲಾಡಿಯಾಗಿ ತನ್ನ ಕೆಲಸ ಸಾಧಿಸ್ಕೊಡ್ತಾ ಇದ್ದ ಕೃಷ್ಣ ಯಾವಾಗಲೂ. ಆದರೆ ಇದರಲ್ಲಿ ಅವನು ಅಣ್ಣನಾಗಿ ಬರ್ತಾನೆ. ಬಂದರೆ ಕೂಡ ಇವನ ಬಗ್ಗೆ ಇವನು ಎಷ್ಟೊಂದು ಇಲ್ಲೆಲ್ಲ ಪರಾಕ್ರಮ ಕೆಲಸಗಳನ್ನೆಲ್ಲ ಮಾಡಿದರೆ ಕೂಡ ಕೃಷ್ಣಾವತಾರ ಎಷ್ಟು ಜೋರಾಗಿತ್ತು ಅಂದರೆ ಅವೆಲ್ಲ ಮುಚ್ಚೋಗ್ಬಿಡುತ್ತೆ. ಬಲರಾಮನ ಅವತಾರನ ಚೆನ್ನಾಗಿ ತಿಳ್ಕೊಳ್ಬೇಕು. ಭಗವಂತನ ಸಾಮರ್ಥ್ಯ ಅಲ್ಲೂ ನಾವು ನೋಡಬೇಕು ಅಂತಂದರೆ ಹಲವಾರು ವಿಷಯಗಳಲ್ಲಿ ಅವನನ್ನು ನಾವು ನೋಡಬೇಕು. ಪಕ್ಕದ ಕೌರವ ಪತ್ತನ ಪ್ರಭೃತಯ ಅಂತ ಹೇಳಬೇಕಾದ್ರೆ ಒಂದು ಸತಿ ಹಸ್ತಿನಾವತಿನಲ್ಲಿ ತುಂಬ ಸ್ನೇಹಿತ ದುರ್ಯೋಧನ ಬಲರಾಮನಿಗೆ ಪಗಡೆ ಹೇಳೋಕ್ಕೆ ಬಾ ಅಂತ ಕೇಳ್ತಾರೆ. ನೀನೇ ಬಾರೋ ಅಂತ ಹೇಳ್ತಾರೆ. ಇವನು ಸ್ವಲ್ಪ ಕುಡಿದ್ಬಿಟ್ಟಿರ್ತಾರೆ ಇವರೆಲ್ಲ. ಇವರಿಗೆಲ್ಲ ವರುಣ ಬಂದು ಮಧುನ ಅಭ್ಯಾಸ ಮಾಡಿಸ್ಬಿಡ್ತಾರೆ. ಯಾರಿಗೆ? ಬಲರಾಮನಿಗೆ, ಶಿಶುಪಾಲನಿಗೆ, ರುಕ್ಮಿಗೆ, ಇವರಿಗೆಲ್ಲನೂ ಒಂದು ಮಡಕೆ ತೊಗೊಂಬಂದು ಕೊಟ್ಬಿಟ್ಟು ಅಭ್ಯಾಸ ಮಾಡಿಸ್ಬಿಡ್ತಾರೆ. ಅವಾಗಿಂದ ಅವರೆಲ್ಲ ಫ್ರೆಂಡ್ಸು, ಒಂದು ಗ್ರೂಪ್ ಅವ್ರದ್ದು. ಆವಾಗ ದುರ್ಯೋಧನನಿಗೆ ತುಂಬ ಕ್ಲೋಸ್ ಫ್ರೆಂಡ್. ಯಾಕೆ ಅಂತ ಹೇಳಿದ್ರೆ ಅವರು ಬಲರಾಮನ ಹತ್ರನೇ ಗದೆನಲ್ಲಿ ಹೇಗೆ ಯುದ್ಧ ಪ್ರಹಾರ ಮಾಡಬೇಕಾದ್ರೆ ಉಪಯೋಗಿಸ್ಬೇಕು ಅನ್ನೋದನ್ನೆಲ್ಲ ಅವನ ಹತ್ರನೇ ಕಲ್ತ್ಕೊಂಡಿರ್ತಾರೆ. ಹಾಗಾಗಿ ಬಲರಾಮನ ಬಾ ಅಂತ ಕರೆದ್ರೆ ಬರೋದಿಲ್ಲ ಅವನು. ನೀನೇ ಬಾರೋ ಅಂತಿರ್ತಾನೆ. ನೇಗಿಲನ್ನ ಹಾಕ್ಬಿಟ್ಟು ಹಸ್ತಿನಾವತಿನೇ ದ್ವಾರಾವತಿ ಹತ್ರ ಹೇಳ್ಕೊಳ್ತಾನಂತೆ. ಎಷ್ಟು ಶಕ್ತಿ ಇದ್ದಿರ್ಬೋದು ನೋಡಿ ಬಲರಾಮನಿಗೆ. ಅದಕ್ಕೆ ಪಕ್ಕದ ಕೌರವ ಪತ್ತರ ಅಂತ ಹೇಳ್ತಾರೆ. ಆ ಥರ ಹಾಗೆಯೇ ಇನ್ನೊಂದು ಸತಿ ಕೂತ್ಕೊಂಡಿದ್ದಾಗ ಯಮುನೆ ಬಾಯಾರಿಕೆ ಆಗತ್ತಂತೆ ಬಲರಾಮನಿಗೆ. ಅವ್ನು ಸ್ವಲ್ಪ ಸೋಮಾರಿನ ಕೂತ್ಕಡೆನೆ ಯಮುನೆನ ಹತ್ರ ಬಾನ ಸ್ವಲ್ಪ ನೀರು ಕುಡಿಬೇಕು ಅಂತ ಕೇಳ್ತಾನಂತೆ. ಯಮುನೆ ಅವಳು ಕಿಲಾಡಿ. ಕೃಷ್ಣ ಅಂದರೆ ಓಡೋಡ್ಬಂದು ತಾನೇ ಕಾಲೆಲ್ಲ ತೊಳೆದು ಎಲ್ಲ ಮಾಡಿ ಎಲ್ಲ ಹೋಗ್ತಾಳೆ. ಬಲರಾಮ ಕರೆದ್ರೆ ಅವನೇ ಬಂದು ಕುಡಿಲಿ ಅಂತ ಹಂಗೆ ಹೋಗ್ತಾ ಇದ್ಲಂತೆ. ಅವಾಗ ನೇಗಿಲು ಹಾಕಿ ತಾನಿರೋ ಹತ್ರಕ್ಕೆ ಎಳ್ಕೊಂಡ್ಬಿಡ್ತಾನೆ. ಫಸ್ಟು ಕೆನಾಲ್ ಇರಿಗೇಷನ್ ಯಾರು ಕಂಡುಹಿಡಿದಿತ್ತು ಅಂದರೆ ಬಲರಾಮನೇ. ಆ ಥರ ದಿಕ್ಕನ್ನೇ ಬದಲಾಯಿಸ್ಬಿಟ್ನಂತೆ ನದಿನ. ಕ್ಷಮೆ ಕೇಳ್ಕೊತಾಳೆ ಯಮುನೆ ತಪ್ಪಾಯಿತು ಅಂತ. ಆ ಥರ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು ಅಷ್ಟು ಶಕ್ತಿವಂತ. ಬಲರಾಮನ ಇನ್ನೂ ಒಂದು ತುಂಬ ರಂಜಕವಾದ ಒಂದು ಕಥೆ ಇದೆ. ಅವನಿಗೆ ಹೇಗೆ ಅಂದರೆ ಸುಮಾರು ದಿವಸ ಮದುವೆ ಆಗಿರಲಿಲ್ಲ. ಅವನಿಗೆ ಹುಡುಗಿ ಅಂತ ಹುಡ್ಕಕ್ಕೆ ಹೋದಾಗ ರೇವತಿ ಅನ್ನೋಳೊಬ್ಬಳು ಸಿಗ್ತಾರೆ. ಹೇಗೆ ಅಂದರೆ ಈ ರೇವತಿ ಅನ್ನೋಳು ಕೃತಯುಗದವಳು.
ಇವಾಗೆಲ್ಲ ನೋಡ್ತಾರೆ ವಯಸ್ಸಾದವ್ರನ್ನ ಮದುವೆ ಮಾಡ್ಕೊಬಾರ್ದ, ಹುಡುಗನಿಗಿಂತ ಜಾಸ್ತಿ 6 ತಿಂಗಳು ಡಿಫ್ರೆನ್ಸ್ ಇರಬೇಕು, 2 ವರ್ಷ ಡಿಫ್ರೆನ್ಸ್ ಇರಬೇಕು, ಏನೆಲ್ಲ ನೋಡ್ತಾರೆ. ಇಲ್ಲಿ ಬಲರಾಮ 2 ಯುಗ ಜಾಸ್ತಿ ಅವಳಿಗೆ ರೇವತಿಗೆ ವಯಸ್ಸಲ್ಲಿ ಅಂಥವ್ಳನ್ನ ಮದುವೆ ಮಾಡ್ಕೊಳ್ತಾನೆ. ಹೇಗೆ ಅಂತ ಹೇಳಿದ್ರೆ, ಈ ರೇವತಿ ಯೋಗದಲ್ಲಿ ಒಂದು ಅಭ್ಯಾಸ ಮಾಡಿ ಯೋಗ ದೃಷ್ಟಿಯಲ್ಲೇ ಬೆಳೆಸಿ ಯೋಗದಿಂದ ಸಾಧನೆ ಮಾಡಿ ತುಂಬ ಯುವತಿಯಾಗೇ ಇದ್ಲು. ಆದರೆ ಅವರು ತಂದೆ ಪಾಪ ನೋಡಿ 2 ಯುಗ ಆಗೋಗುತ್ತೆ, ಮದುವೆನೇ ಆಗಿರಲ್ಲ, ಹುಡುಗನೇ ಸಿಕ್ಕಿರಲ್ಲ. ಆಮೇಲೆ ಅವ್ರ ತಂದೆಗೆ ಆತಂಕ ಆಗ್ಬಿಟ್ಟು ಭಗವಂತನ ಪ್ರಾರ್ಥನೆ ಮಾಡ್ಕೊಡ್ತಾರೆ, ಇಲ್ಲ ದ್ವಾಪರ ಯುಗದಲ್ಲಿ ನಿಮಗೆ ಸಿಗ್ತಾಳೆ ನೋಡಿ, ಇಲ್ಲಿ ಕೃಷ್ಣನಿಗೆ ಅನುಜನಾಗಿದ್ದಾನೆ, ಹುಟ್ಟಿದ್ದಾನೆ ಅಗ್ರಜ, ಅವನನ್ನು ಹೋಗಿ ಮದುವೆ ಮಾಡ್ಕೊಳ್ಳಿ ಅಂತ. ಬಂದು ನೋಡ್ತಾರಂತೆ, ಚೆನ್ನಾಗೇನೋ ಇರ್ತಾಳೆ, ಯುವತಿಯಾಗಿರ್ತಾಳೆ, ಆದರೆ ಸಿಕ್ಕಾಪಟ್ಟೆ ಉದ್ದ ಅಂತೆ, ಬಲರಾಮನಿಗಿಂತ ಒಂದು 10 ಅಡಿ ಎತ್ತರಕ್ಕೆ ಇರ್ತಾಳೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೃತಿಯುಗದಲ್ಲಿ ಎಲ್ಲರೂ ಎತ್ತರ ಪರ್ಸನಾಲಿಟಿ ಜೋರು. ತ್ರೇತಾಯುಗದಲ್ಲೂ ನಾವು ನೋಡ್ತೀವಿ, ರಾಮ ಅವರೆಲ್ಲ 10 ಅಡಿ ಇದ್ದರು ಎತ್ತರಕ್ಕೆ ಅಂತ. ಆಮೇಲೆ ದ್ವಾಪರ ಯುಗದಲ್ಲಿ ಕಡಿಮೆ, ಇವಾಗಂತೂ ಇನ್ನೂ ಕಡಿಮೆ ಎಲ್ಲ ಆ ಥರ. ಇವಾಗೆಲ್ಲ ಸ್ಟ್ಯಾಂಡರ್ಡ್ ಒಂದು 6 ಅಡಿ 5 ಅಡಿ ಇರ್ತೀವಿ ಅಷ್ಟೇ. ಹಾಗೆ ಕೃತಿಯುಗದಲ್ಲಿ ಅಷ್ಟುದ್ದ ಇದ್ದಂತೆ. ಹೇಗಪ್ಪ ಮದುವೆ ಮಾಡ್ಕೊಳ್ಳೋದ್ರೆ, ನೇಗಿಲಲ್ಲಿ ಒಂದು ತಟ್ತಾನಂತೆ, ಕರೆಕ್ಟಾಗಿ ಇವನ ಇಟ್ಟಿಗೆ ಹಾಕ್ತಾರೆ, ಆಮೇಲೆ ಮದುವೆ ಮಾಡ್ಕೊತಾರೆ. ಆ ಥರ ಅನೇಕ ವಿಚಾರಗಳಿದೆ. ಪ್ರಲಂಬಾಸುರ ಅಂತ ಒಬ್ಬ ಇರ್ತಾನೆ, ಅವನನ್ನು ಕೂಡ ಇವಾಗ ಕೃಷ್ಣ ಬಾಲಲೀಲೆಯಲ್ಲಿ ಎಷ್ಟೊಂದು ರಾಕ್ಷಸರನ್ನೆಲ್ಲ ಸಾಯಿಸಿ ನಾವು ನೋಡಿದ್ವಿ. ಈ ಪ್ರಲಂಬಾಸುರ ಬಂದಾಗ ಅವನು ಏನು ಮಾಡ್ತಾನೆ, ಒಂದು ಗೋಪ ಹುಡುಗರ ಥರನೇ ಬಂದ್ಬಿಡ್ತಾನೆ, ಗೋಪುರ ಥರನೇ ಬಂದು ಆಟ ಆಡೋಣ ಅಂತ ಹೇಳ್ತಾನೆ. ಏನು ಆಟ ಆಡೋಣ ಅಂದರೆ, ಯಾರು ಸೋಲ್ತಾರೋ ಅವರು ಬೇರೆಯವ್ರನ್ನ ಕೂಡಿಸ್ಕೊಂಡು ಒಂದಷ್ಟು ದೂರ ಓಡಬೇಕು ಅಂತ, ಸೋತೋದವರು ಗೆದ್ದವ್ರನ್ನ ಮೇಲೆ ಕೂಡಿಸ್ಕೊಂಡು ಹೆಗಲ ಮೇಲೆ ಒಂದಷ್ಟು ದೂರ ಓಡೋಗ್ಬೋದು. ಅದು ಇಷ್ಟ ತಾನೆ, ಚೆನ್ನಾಗಿ ಬೆದ್ದ ಮೇಲೆ ಕೂತ್ಕೊಂಡು ಓಡೋಡು ಚೆನ್ನಾಗಿರುತ್ತೆ ಅಂತ. ಬೇಕಂತಲೇ ಕೃಷ್ಣ ನೋಡ್ತಾ ಇರ್ತಾನಂತೆ, ಇವನು ನಮ್ಮ ಗುಂಪಲ್ಲಿ ಯಾರೋ ಇವನು ಹೊಸದಾಗಿದ್ದಾನೆ, ಇವನ್ನ ನಾನು ನೋಡೇ ಇಲ್ಲ, 5 ಲಕ್ಷ ಇರಲಿ 10 ಲಕ್ಷ ಇರಲಿ, ಒಂದು ಬೃಂದಾವನದಲ್ಲಿ ಇದ್ದಾರೆ ಹುಡುಗರು ಅಂತ ಹೇಳಿದ್ರೆ ಎಲ್ಲರೂ ಪರಿಚಯ ಇರ್ತಾರೆ. ಇವನು ಯಾರೋ ಹೊಸದಾಗಿದ್ದಾರಲ್ಲ ಅಂತ ಹೇಳಿದ್ರೆ ಕೇಳ್ತಾರಂತೆ, ಯಾರ ಮನೆಯವರು ಅಂತ. ಇಲ್ಲ, ನಾನು ಅವ್ರ ಮನೆಗೆ ಬಂದಿದ್ದೀನಿ ಅಂತ ಏನೋ ಸುಳ್ಳು ಹೇಳ್ಬಿಡ್ತಾರೆ. ಸರಿ, ಆಟಕ್ಕೆ ತಾನೇ ಬಂದಿದೆಯಾ, ಆಟ ಆಡ್ಕೊ ಹೋಗು ಅಂತಾರೆ. ಬೇಕಂತಲೇ ಸೋಲ್ತಾನೆ. ಸೋತ್ಬಿಟ್ಟು ಬಲರಾಮ ಇವನು ಅವನನ್ನು ಪ್ರಲಂಬಾಸುರನ್ನ ಚಿಕ್ಕವನ ಥರ ಇರ್ತಾನಲ್ಲ, ಹೆಗಲ ಮೇಲೆ ಕೂರಿಸ್ಕೊಳ್ತಾನೆ. ಕೂರಿಸ್ಕೊಂಡು ಓಡೋಗ್ಬೇಕು. ಓಡೋಗ್ತಾ ಮೆತ್ತಗೆ ಹೋಗಿ ಬೃಂದಾವನದಿಂದ ಆಚೆ ಜೋರ ಓಡೋಗ್ತಾನಂತೆ. ಹೋಗ್ತಾ ಇದ್ದಂಗೆ ಅವ್ನು ರಾಕ್ಷಸ ಆಗ್ಬಿಡ್ತಾನೆ, ಎತ್ತರಕ್ಕೆ ರಾಕ್ಷಸನಾಗಿ ಬೆಳೆದ್ಬಿಡ್ತಾನೆ. ಬಲರಾಮ ಕೇಳಬೇಕಾ, ಅಲ್ಲೇ ಕೂತ್ಕೊಂಡು ತಲೆನ ಜಜ್ಜಿ ತಲೆಯಿಂದ ಫೌಂಟನ್ ಥರ ರಕ್ತ ಬಂದ್ಬಿಟ್ಟು ಸತ್ತೋಗ್ತಾನೆ. ಕೃಷ್ಣನ ಜೊತೆಗೆ ಸೇರಿಕೊಂಡು ಎಲ್ಲ ಮಾಡಿದ್ದಾರೆ. ಆ ಥರ ಶಂಭುಣ್ ಕಳಲಡಿ ಚಲ್ವಾ ಬಲದೇವ. ಇವಳು ಯಾಕೆ ಹಾಡ್ಬೇಕಾದ್ರೆ ಶಂಭುಣ್ ಕಳಲಡಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಒಂದು ಏನಪ್ಪ ಅಂತ ಹೇಳಿದ್ರೆ, ದೇವಕಿ ಗರ್ಭದಲ್ಲಿ 6 ಜನ ಮಕ್ಕಳು ಹುಟ್ಟಿ ಸತ್ತೋದ್ರಂತೆ. ಅವಾಗ ತುಂಬ ದುಃಖದಲ್ಲಿದ್ಲು ದೇವಕಿ. ಇವನು ಬಲರಾಮನ ಅವತಾರ ಆದಮೇಲೆ ಅವಾಗ ತುಂಬ ಪ್ರಕಾಶಮಾನವಾಗಿ ತೇಜೋಮಯವಾಗಿ ಕಾಣಿಸ್ತಾ ಇರ್ತಾಳೆ ದೇವಕಿ. ಅವಳಿಗೆ ಹೆದರಿಕೆ ಆಗುತ್ತೆ. ಅವಳು ವಸುದೇವನಿಗೆ ಹೇಳ್ತಾಳೆ, ನನಗೆ ಯಾಕೋ ಇದೇ ಕೃಷ್ಣ ಇರ್ಬೋದೇನೋ, 8ನೇ ಮಗು ಇರ್ಬೋದು, ಕಳಿಸ್ಬಿಡಿ ಈ ಗರ್ಭನ ಅಂತ ಕಳಿಸ್ಬಿಡ್ತಾರೆ. ಕಳಿಸ್ಬೇಕಾದ್ರೆ ಅದು ಬಂದು ಹೋದ್ನಲ್ಲ, ಇವಳು ಗರ್ಭಶುದ್ಧಿ ಆಯ್ತಂತೆ. ಯಾಕೆಂತ ಹೇಳಿದ್ರೆ, ಇವನು ಬಂದು ಕಾಲು ಇಟ್ಬಿಟ್ಟು ಹೋದ್ಮೇಲೆ ಆಮೇಲೆ ದೇವಕಿಗೆ ಯಾವ ಮಕ್ಕಳು ಸಾಯೋದಿಲ್ಲ, ಕೃಷ್ಣನೂ ಸಾಯೋದಿಲ್ಲ, ಆಮೇಲೆ ಕೃಷ್ಣ ನಂತರ ಮಕ್ಕಳು ಇರ್ತಾರೆ, ಯಾರೂ ಸಾಯೋದಿಲ್ಲ. ಅದಕ್ಕೆ ಇವನಿಗೆ ಕಾಲು ಒಳ್ಳೆ ರಾಶಿಯಾದ ಕಾಲು, ಶಂಭುಣ್ ಕಡಲಡಿ ಅಂತ ಹೇಳ್ತಾರೆ. ಕಡಲ್ ಅಂತ ಹೇಳಿದರೆ ಸಣ್ಣ ಸಣ್ಣ ಗೆಜ್ಜೆಗಳನ್ನು ಕಟ್ಕೊಂಡಿರೋದು ಅಂತ, ಶಂಭುಣ್ ಅಂತ ಹೇಳಿದರೆ ಕೆಂಪು ಬಂಗಾರ ಅಂತ. ಆ ಬಂಗಾರದಂಥ ಕಾಲು ಅವಳಿಗೆ ಅಂತ ಹೇಳ್ಬಿಟ್ಟು ಮಂಗಳಾಶಾಸನ ಮಾಡ್ತಾಳೆ ಇಲ್ಲಿ ಅವಳಿಗೆ. ಬಲರಾಮ ಆದ್ದರಿಂದ ಉಂಬಿಯಂ ಅಂತ ಹೇಳಿದ್ರೆ, ನಿನ್ನ ತಮ್ಮನೂ ನೀನು ಇಬ್ಬರು ನಿದ್ದೆ ಮಾಡಬೇಡಿ, ಉರಂಗೇಳೋರೆಂಬಾವ, ನಿದ್ದೆ ಮಾಡಬೇಡಿ ಹೇಳಿ ಅಂತ ಹೇಳ್ತಾರೆ. ಇಲ್ಲಿ ಈ 3 ವಸ್ತು ಹೇಳಿದ್ರಲ್ಲ, ಅಂಬರಮೆ, ತಣ್ಣೀರೆ, ಶೌರ್ಯ ಅಂತ, ಇದೆಲ್ಲನೂ ಧಾರಕ, ಪೋಷಕ ಮತ್ತು ಭೋಗ್ಯ ವಸ್ತು. ಇದೆಲ್ಲ ನಮಗೆ ಬೇಕು, ಜೀವನಕ್ಕೆ ನಮಗೆ ಇದೆಲ್ಲ ಬೇಕು. ಧಾರಕ ಅಂತ ಹೇಳಿದ್ರೆ ನಮಗೆ ಊಟ ಮಾಡೋಕ್ಕೆ ಬೇಕೇ ಬೇಕು, ನಮಗೆ ಪೋಷಕವಾಗಿರೋಕ್ಕೆ ನೀರು ಬೇಕು. ಶೋರ ಅಂತ ಹೇಳ್ತೀವಲ್ಲ, ಅದು ಧಾರಕ ವಸ್ತು. ಪೋಷಕ ವಸ್ತು ನೀರು. ನೀರಿಲ್ಲದೆ ಹೋದರೆ ಆಗೋದಿಲ್ಲ, ನೀರು ಬೇಕೇ ಬೇಕು. ಭೋಗ್ಯ ವಸ್ತು ವೆತ್ತಲೆ, ಇದನ್ನೇ ನಮ್ಮ ಮಾಡುವಾರು ತುಂಬ ಚೆನ್ನಾಗಿ ಹಾಡಿದ್ರು. ಉಣ್ಣಂ ಶೋರುಂ ಪರುಮುನಿ ತಿನ್ನಂ ವೆತ್ತಿಲ ಎಲ್ಲ ಕಣ್ಣನ್ ಅಂತ ಹೇಳಿದರು. ಅವರು ಅಷ್ಟೇ, ಎಲ್ಲನೇ ದೇವರೇನೆ, ಪ್ರತಿಯೊಂದು ದೇವರೇನೆ, ಎಲ್ಲದರಲ್ಲೂ ಅನುಪ್ರವೇಶ ಆಗಿದ್ದಾನೆ ದೇವರು. ಅವ್ರು ಕೊಡೋದು ಊಟ, ನಾವು ಮಾಡೋ ಊಟ ಎಲ್ಲ, ತಿಂಡಿ, ನೀರು, ತೀರ್ಥ ಎಲ್ಲ, ಚೇತನ ಮತ್ತು ಅಚೇತನ ಪದಾರ್ಥಗಳಲ್ಲೆಲ್ಲ ಭಗವಂತ ಒಳಗೂ ಹೊರಗಡೆ ಇದ್ದಾನೆ. ಅದೆಲ್ಲ ಭಗವಂತನೇ ಅಂತ ಹೇಳ್ತಾರೆ. ಇಲ್ಲಿ ಒಂದೊಂದೇ ಇವಾಗ ವಿಸ್ತಾರವಾಗಿ ನೋಡೋಣ. ಅಂಬರಮೆ ಅಂತ ಹೇಳಿದ್ರೆ ಆಕಾಶ ಅಂತ ಹೇಳಿದೆ. ಈ 24 ತತ್ವಗಳನ್ನು ಭಗವಂತನೇ ಮಾಡಿದ್ದು.
ಈ ಅಂಬರಮೆ ಅಂತ ಹೇಳಿದ್ರೆ ಬಟ್ಟೆ ಅಂತ ಆಯಿತು. ವಸ್ತ್ರಗಳನ್ನು ದಾನ ಕೊಡ್ತೀವಿ. ವಸ್ತ್ರಗಳನ್ನು ದಾನ ಕೊಟ್ಟರೆ ತುಂಬ ಪುಣ್ಯ ಅಂತ ಹೇಳ್ತಾರೆ. ಯಾಕೆಂದರೆ ಒಂದೊಂದು ವಸ್ತ್ರದಲ್ಲಿ ಒಂದು ನೂಲು ಎಳೆಯಲ್ಲಿ 33 ಕೋಟಿ ದೇವತೆಗಳಿರ್ತಾರೆ. ಸೊ ಹಾಗಾಗಿ ಅವರೆಲ್ಲ ನಮ್ಮನ್ನು ಹರಿಸ್ತಾರೆ. ವಸ್ತ್ರದಾನ ತುಂಬ ಮುಖ್ಯ ಅಂತ. ಅದಕ್ಕೆ ಕೆಲವರು ವಸ್ತ್ರಗಳನ್ನು ನಿಗದಿಯಾಗಿ ಇಟ್ಟಿರ್ತಾರೆ, ಯಾವುದಕ್ಕೆ ವಸ್ತ್ರಗಳನ್ನು ದಾನ ಕೊಡಬೇಕು ಅಂತ. ಈ ಅಂಬರಮೆ ಅಂತ ಹೇಳಿದಾಗ ಇಲ್ಲಿ ಭಗವಂತನನ್ನೇ ಯಾಕೆ ಹೇಳಿದ್ರು ಅಂತ ನಾವು ಕಂಡುಹಿಡ್ಕೊಳ್ಳೋಣ. ಯಾಕೆಂದರೆ ಆಕಾಶ ತತ್ವ ಇದೆಯಲ್ಲ, ಆಕಾಶ ತತ್ವ ಬಂದು ಅವಕಾಶ ಅಂತ. ಇವಾಗ ಒಂದು ಖಾಲಿ ಜಾಗ ಇಲ್ಲಾಂದರೆ ನಾವು ಏನು ಈ ಸಾಮಾನನ್ನು ಇಡೋಕ್ಕಾಗೋದಿಲ್ಲ, ನಾವು ಕೂತ್ಕೊಳ್ಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಈ ಅವಕಾಶವನ್ನು ಯಾರು ಏರ್ಪಡಿಸ್ಕೊಟ್ಟಿದ್ರು ಅಂದರೆ ಸಾಕ್ಷಾತ್ ಭಗವಂತ. 24 ತತ್ವಗಳನ್ನು ಸೃಷ್ಟಿ ಮಾಡಿದಾಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದು 5 ತತ್ವಗಳಿಂದ ಪಂಚಭೂತಗಳು ಉಂಟಾಗುತ್ತೆ. ಯಾವುದು ಅಂತ ಹೇಳಿದ್ರೆ ಗಾಳಿ, ನೀರು, ಬೆಳಕು, ತೇಜಸ್ಸು, ಅಪ್ಪು, ವಾಯು, ಇವೆಲ್ಲ 5 ಪಂಚಭೂತಗಳು ಉಂಟಾಗುತ್ತೆ. ಈ ಪಂಚಭೂತಗಳಿಂದ ಪಂಚ ತನ್ಮಾತ್ರೆಗಳು ಅಂದರೆ ಗಾಳಿಗೂ ಮತ್ತು ಆಕಾಶಕ್ಕೂ ಮಧ್ಯದಲ್ಲಿರೋದು ಅದು ತನ್ಮಾತ್ರೆ, ಮಧ್ಯದ ಸ್ಥಿತಿಯ ತನ್ಮಾತ್ರೆ ಅಂತ ಹೇಳ್ತಾರೆ. ಆ ಥರ ಪಂಚ ತನ್ಮಾತ್ರೆ, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು ಮತ್ತು 10 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು, ಆಯಿತಾ. ಆಮೇಲೆ ಅಹಂಕಾರ, ಮಹತ್ತು, ಪ್ರಕೃತಿ, ಇದಿಷ್ಟು ಸೇರಿದ್ರೆ 24 ಆಗುತ್ತೆ. ಈ 24 ತತ್ವದಲ್ಲಿ ಆಕಾಶ ತತ್ವ ಒಂದು. ಅಂಬರಮೇ ಇದನ್ನು ಭಗವಂತನೇ ಉಂಟು ಮಾಡಿದ್ದು. ದಿಕ್ಕುಗಳನ್ನು ಉಂಟು ಮಾಡ್ತಾನೆ. ಆಕಾಶವನ್ನು ಉಂಟು ಮಾಡಿದಾಗ ದಿಕ್ಕುಗಳನ್ನು ಉಂಟು ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ಉದಯಿಸಿದ ನಮಗೆ ಮುಖ್ಯವಾಗಿ ಯಾಗಗಳನ್ನು ಮಾಡಬೇಕಾದ್ರೆ ದಿಕ್ಕು ಗೊತ್ತಾಗಬೇಕು. ಆ ದಿಕ್ಕು ಗೊತ್ತಾಗದೆ ಹೋದರೆ ಪೂರ್ವಾಭಿಮುಖವಾಗಿ ಯಾಗಗಳನ್ನು ಮಾಡಬೇಕಾಗತ್ತೆ. ದಿಕ್ಕು ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ದಿಕ್ಕುಗಳನ್ನು ಏರ್ಪಡಿಸ್ಕೊಡ್ತಾನೆ ಭಗವಂತ. ಅದೇನೇ ಆಕಾಶ ತತ್ವ. ಆ ಆಕಾಶ ತತ್ವವನ್ನು ಏರ್ಪಡಿಸ್ಕೊಡ್ತಾನೆ ಅವನು. ಅಲ್ಲಿ ಅದನ್ನು ನಾವು ನೋಡ್ತೀವಿ. ಇಲ್ಲಿ ಈ ಅಂಬರಮೆ ಅಂತ ಹೇಳಿದಾಗ ಬಟ್ಟೆ, ಇನ್ನೊಂದು ಅರ್ಥ ಬಟ್ಟೆ ಅಂತ ಬರುತ್ತೆ. ಈ ಬಟ್ಟೆಯನ್ನು ದಾನ ಮಾಡಿದ್ದು ಯಾರಪ್ಪ ಅದನ್ನು ನಾವು ನೋಡ್ಬೋದು. ಸಾಕ್ಷಾತ್ ಭಗವಂತನೇ ಕೃಷ್ಣಾವತಾರದಲ್ಲಿ ದ್ರೌಪದಿಗೆ ಮಾನಭಂಗ ಆದಾಗ ದುಶ್ಯಾಸನ ಹೋಗಿ ಹೇಳ್ಕೊಂಡು ಬಂದು ಎಲ್ಲ ಥರ ಅವಮಾನಗಳನ್ನು ಆಗೋಗುತ್ತೆ. ಅಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಯಾರಾದರೂ ನನ್ನ ಕಾಪಾಡ್ತಾರ ಅಂತ ಎಷ್ಟು ಕಳಕಳಿಯಾಗಿ ಬೇಡ್ಕೊಳ್ತಾಳೆ. ಯಾರೂ ಕಾಪಾಡದೇ ಇದ್ದಾಗ ಗೋವಿಂದ ನೀನೇ ಕಾಪಾಡಬೇಕು ಅಂತ 2 ಕೈ ಎತ್ತಿ ಮೇಲೆ ನಮಸ್ಕಾರ ಮಾಡಿದಾಗ ಅಲ್ಲಿ ಅಂತರಿಕ್ಷದಿಂದ ಅಕ್ಷಯ ಆಗುತ್ತೆ. ಕೃಷ್ಣ ದ್ವಾರಕೆಯಲ್ಲಿದ್ದರೆ ಕೂಡ ಇಲ್ಲಿ ಇವರಿರೋದು ಹಸ್ತಿನಾವತಿನಲ್ಲಿ, ಅಲ್ಲಿಂದ ಹಾಗೆ ಅಕ್ಷಯವಾಗಿ ಬರುತ್ತೆ. ವಸ್ತ್ರಗಳು ಎಷ್ಟು ರಾಶಿಯಾಗಿ ಬರುತ್ತಂತೆ. ಎಷ್ಟು ಅಂತ ಹೇಳಿದ್ರೆ ದುಶ್ಯಾಸನ ಕೈ ಕಾಲೆಲ್ಲ ಸೋತೋಗ್ಬಿಡುತ್ತಂತೆ. ಎಳೆದು ಇನ್ನೂ ಬರ್ತಾನೇ ಇದೆ ಅಂತ ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಬೇರೆ ಬೇರೆ ಡಿಸೈನು ಬಟ್ಟೆಗಳು ಎಲ್ಲ ಒಂದು ರಾಶಿ ಫುಲ್ಲು, ಅರಮನೆ ಎಲ್ಲ ಫುಲ್ಲು ತುಂಬೋಯ್ತಂತೆ. ಕೊನೆಗೆ ಸೋತು ಹೋಗ್ಬಿಟ್ಟು ಜ್ಞಾನ ತಪ್ಪೋಗಿ ಬಿದ್ದೋಗ್ಬಿಡ್ತಾನೆ ದುಶ್ಯಾಸನ. ಆಮೇಲೆ ಅಷ್ಟರಲ್ಲಿ ಗಾಂಧಾರಿ ಬರ್ತಾಳೆ. ಬಂದ್ಬಿಟ್ಟು ನೋಡಿ ಬೈದು ವಾಪಸ್ ಕಳಿಸ್ತಾಳೆ. ದ್ರೌಪದಿನ ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಗಂಡಸರನ್ನೆಲ್ಲ ಬೈತಾಳೆ. ಎಲ್ಲರೂ ಇದ್ಕೊಂಡು ದೊಡ್ಡವರು ಈ ಥರ ಮಾಡಿದ್ರಲ್ಲ ಅಂತ. ಆ ಥರ ದ್ರೌಪದಿಗೆ ಬಟ್ಟೆಯನ್ನು ಕೊಟ್ಟವನು, ವಸ್ತ್ರವನ್ನು ಕೊಟ್ಟವನು. ಇದಕ್ಕೂ ಒಂದು ಇದಿದೆ. ಹೇಗೆ ಅಂತ ಹೇಳಿದ್ರೆ ಭಗವಂತ ಅಮೋಘ ಪುಂಡರೀಕಾಕ್ಷ ಅಂತ ನಾವು ಹೇಳ್ತೀವಲ್ಲ, ಹೇಗೆ ಅಂದರೆ ಒಂದು ಸತಿ ಹೀಗೆ ಇವರೆಲ್ಲ ವಿಹಾರಕ್ಕೆ ಹೋದಾಗ ಯಮುನೆ ನದಿ ತುಂಬ ರಭಸವಾಗಿ ಹರಿತಾ ಇರ್ತಾಳೆ. ಇವರೆಲ್ಲ ಕೈಕಾಲು ತೊಳ್ಕೊಳ್ಬೇಕು ಅಂತ ಹೋಗ್ತಾರೆ. ನದಿಯಲ್ಲಿ ಹೋದಾಗ ಇವನಿಗೆ ಕೃಷ್ಣನ ಒಳವಸ್ತ್ರ ರಭಸಕ್ಕೆ ಕಳಿಸ್ಕೊಂಡು ಹೊಟ್ಟೋಗುತ್ತೆ. ಎಲ್ಲರೂ ನದಿಯಿಂದ ಮೇಲೆ ಬರ್ತಾರೆ, ಕೃಷ್ಣ ಮಾತ್ರ ಬರೋದೇ ಇಲ್ಲ. ಯಾಕೆ ಬರ್ತಾ ಇಲ್ಲ ಕೃಷ್ಣ? ಬಾರೋ ಅಂದರೆ ನೀರಂದರೆ ತುಂಬ ಇಷ್ಟ, ಅದಕ್ಕೆ ಅವ್ನು ಬರ್ತಾ ಇಲ್ಲ ಅಂತ. ದ್ರೌಪದಿಗೆ ಮಾತ್ರ ಅರ್ಥ ಆಗತ್ತಂತೆ ಈ ಥರನೇ ಏನೋ ಆಗಿರಬೇಕು ಅಂತ. ತಕ್ಷಣ ಸೀರೆನ ಹರಿದು ಒಂದು ಚೂರು ಅವಳಿಗೆ ಕೊಡ್ತಾನೆ ಭಗವಂತನಿಗೆ. ಅದನ್ನು ಅವನು ಲಂಗೋಟಿ ಥರ ಕಟ್ಕೊಂಡು ಆಮೇಲೆ ಮಾನ ಕಾಪಾಡ್ಕೊಂಡು ಮೇಲೆ ಬರ್ತಾನೆ. ಅದು ಒಂದು ಚೂರು ವಸ್ತ್ರ ಕೊಟ್ಟಿದ್ದಕ್ಕೆ ಎಷ್ಟು ಅಕ್ಷಯವಾಗಿ ಭಗವಂತ ಕೊಡ್ತಾನೆ ನೋಡಿ. ಇದನ್ನೇ ಆಂಡಾಳು ಕೂಡ ತನ್ನ ಆಚಾರ್ಯರ ಮನೆಯಲ್ಲಿ ಹೇಳೋದು. 100,000 ಮಾಹ ಕೊಡುக்கும் பின்னும் ஆளும் செய்வன் ಅಂತ ಹೇಳ್ತಾರೆ. ನಾರನರು ಪೊಳಿಲ್ಲ ನಾರಾಯಣ ನಂಬಿಕೆ ನಾನು 100 ತಡ ಪರಾವಿ ವೈತೇನೆ ಅಂತ ಹಾಡ್ತಾರಲ್ಲ, ಅದರಲ್ಲಿ 100,000 ಕೊಡೋದು. ಒಂದು ಬೀಜ ಹಾಕಿದ್ರೆ 100 ಬೀಜ ಉತ್ಪತ್ತಿ ಆಗುತ್ತೆ. ಅದು ಉತ್ಪತ್ತಿ ಆಗಿಲ್ಲ ಅಂದರೆ ನಾವು ಹೇಗೆ ಬೆಳೆಯೋಕ್ಕೆ ಸಾಧ್ಯ? ಹೇಗೆ ಊಟ ಮಾಡೋಕ್ಕೆ ಸಾಧ್ಯ? ಇದೆಲ್ಲ ಭಗವಂತ ಕೊಡುವಂಥದ್ದು. ಅಂಬರಮೆ ಅದು ವಸ್ತ್ರ. ಮತ್ತು ಇಲ್ಲಿ ತಣ್ಣೀರೆ ಅಂತ ಹೇಳಿದ್ರೆ ನೀರು. ಎಷ್ಟೇ ನಮಗೆ ಊಟ ಗೀಟ ಏನೇ ಮಾಡಿದ್ರು ನೀರು ಬೇಕು. ನೀವೇನೇ ಕೋಕೋ-ಕೋಲಾ ಎಲ್ಲ ಕುಡಿದ್ರೆ ಕೂಡ ನೀರು ಕುಡ್ದಕ್ಕಾಗೋದಿಲ್ಲ. ಬಾಯಾರಿಕೆ ಯಾರಾದರೂ ಎಷ್ಟೇ ಕೂಲ್ ಡ್ರಿಂಕ್ಸ್ ಕೊಟ್ಟರು ಒಂಚೂರು ಪ್ಲೇನ್ ವಾಟರ್ ಇದ್ದರೆ ಕೊಟ್ಬಿಡಿ ಅಂತ ಕೇಳ್ತೀವೋ ಇಲ್ವೋ? ಆ ತಣ್ಣೀರು ಇದು ಪೋಷಕ ತತ್ವ. ಇದು ಪೋಷಕ ತತ್ವ ಬೇಕೇ ಬೇಕು. ನಮ್ಮ ಶರೀರದಲ್ಲೂ ಮುಕ್ಕಾಲು ಭಾಗ ನೀರಿದೆ, ಪ್ರಪಂಚದಲ್ಲೂ ಮುಕ್ಕಾಲು ಭಾಗ ನೀರಿದೆ. ಅಪ್ಪು ತತ್ವ ತುಂಬ ದೊಡ್ಡ ತತ್ವ ಅದು. ಹಾಗೆಯೇ ಅವನು ಎಲ್ಲ ಪ್ರಳಯ ಕಾಲದಲ್ಲಿ ನುಂಗುಬಿಟ್ಟಾಗ ಪ್ರಳಯ ಜಲದ ಮೇಲೆ ಮಲ್ಕೊಂಡಿರ್ತಾನೆ.
ಒಂದು ಜೆಲ್ ಥರ ಅದ್ರ ಮೇಲೆ ಮಲ್ಕೊಂಡಿರ್ತಾನೆ. ಆ ತಣ್ಣೀರೇ ಅನ್ಬೇಕಾದ್ರೆ ಇದನ್ನು ಸ್ವಾಪದೇಶ ಅರ್ಥದಲ್ಲಿ ತಣ್ಣಗಿರೋ ನೀರು ಯಾವುದಪ್ಪ ಅಂದರೆ ವಿರ್ಜಾ ನದಿಗೆ ಹೋಲಿಸ್ತಾರೆ. ಎಲ್ಲ ಮುಕ್ತಾತ್ಮಗಳು ಇದರಿಂದ ಯಾರಿಗೆ ಮೋಕ್ಷ ಸಿಗುತ್ತೋ ಅವ್ರು ಹೋದಾಗ ಎಲ್ಲ ಆದಿವಾಹಕರು ಕರ್ಕೊಂಡು ಹೋಗ್ತಾರೆ. 12 ಜನ ಎಲ್ಲ ಕರ್ಕೊಂಡು ಹೋಗಿ ವಿದ್ಯುತ್ ಲೋಕ ಮತ್ತು ವರುಣ ಎಲ್ಲ ಸತ್ಯಲೋಕ ಪರ್ಯಂತ ಕರ್ಕೊಂಡು ಹೋದಾಗ ಅಲ್ಲಿ ವಿರ್ಜಾ ನದಿ ಇದೆ. ಅಂಡಕಟಾಹ ದಾಟಿದಾಗ ಅಲ್ಲಿ ವಿರ್ಜಾ ನದಿ ಇದೆ, ತಣ್ಣಗಿರುತ್ತೆ. ಆ ವಿರ್ಜಾ ನದಿನಲ್ಲಿ ಸ್ನಾನ ಮಾಡಿಸಿ ಮುಕ್ತಾತ್ಮರಿಗೆಲ್ಲ ಚತುರ್ಭುಜ ಬರುತ್ತೆ. ಅವಾಗ ಸಾಕ್ಷಾತ್ ಭಗವಂತನ ಥರಾನೇ ಸಾರೂಪ್ಯ, ಭಗವಂತನ ಥರಾನೇ ಒಂದು ರೂಪ ಬರುತ್ತೆ ಚತುರ್ಭುಜ. ವಿರ್ಜಾ ನದಿಗೆ ಹೇಳ್ತಾರೆ ತಣ್ಣೀರೇ. ಇನ್ನು ಭಗವಂತ ಏನು ತಣ್ಣೀರು ಕೊಟ್ಟ ಅಂತ ಹೇಳಿದ್ರೆ, ಹೋಗಿ ಉದಾಹರಣೆಯಿಂದ ಭಗವಂತ ಪಾದವನ್ನು ನೀಟ್ಕೊಂಡು ಹೋಗಿ ಇದು ಮಾಡ್ತಾ ಇದ್ದಾಗ ಚತುರ್ಮುಖ ಬ್ರಹ್ಮ ನೋಡ್ತಾನಂತೆ, ಅಯ್ಯೋ ಪರಬ್ರಹ್ಮ ವಸ್ತು ಕಾಲು ಬರ್ತಾ ಇದೆ, ಇದಕ್ಕೆ ಪೂಜೆ ಮಾಡಬೇಕು, ಪಾದ ಪೂಜೆ ಅಂತ ಹೇಳಿದಾಗ ತನ್ನ ತಪಸ್ಸಿನ ಶಕ್ತಿಯೆಲ್ಲ ಒಂದು ನೀರು ಮಾಡಿಕೊಂಡು ಅದನ್ನು ಪುಣ್ಯ ನದಿಗಳನ್ನಾಗಿ ಮಾಡಿ ತನ್ನ ಕಮಂಡಲಿಗೆ ಹಾಕಿ ಆ ಪಾದಕ್ಕೆ ನೀರು ಹಾಕಿ ನಮಸ್ಕಾರ ಮಾಡಬೇಕು ನೋಡ್ತಾನೆ. ಸಾಕಾಗದೇ ಇಲ್ಲ ನೀರು, ಯಾಕಂದರೆ ಅಷ್ಟು ಬೃಹತ್ತಾಗಿ ಬೆಳೆದುಬಿಟ್ಟಿದ್ದಾನೆ ಭಗವಂತ ತ್ರಿವಿಕ್ರಮ ಅವತಾರದಲ್ಲಿ. ಭೂಮ ಅಂತ ಹೇಳ್ತಾರೆ ಇದಕ್ಕೆಲ್ಲ. ಭೂಮ ಅಂದರೆ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಒಂದು ದೊಡ್ಡ ಸೈಜು. ಆ ಥರ ಒಂದು ಕಾಲಿಗೆ ಅವ್ರು ನೋಡ್ಬಿಟ್ಟು ಒಂದು ಗೋಲ್ಡನ್ ಸ್ಮೈಲ್ ಕೊಡ್ತಾನಂತೆ ಭಗವಂತ. ಆ ಅಂಡಕಟಾಹವನ್ನು ಹೀಗೆ ಚುಚ್ಚಿದಾಗ ಆವರಣ ಜಲ ಬರುತ್ತೆ. ಆ ಆವರಣ ಜಲನೇ ಭಗವಂತನ ಹರಿಪಾದೋದಕ ಯಾವುದು ಅಂದರೆ ಸಾಕ್ಷಾತ್ ಗಂಗೆ, ಅಲ್ಲಿಂದನೇ ಬರೋದು ತಣ್ಣೀರೇ. ಇಡೀ ಜಗತ್ತಿಗೆ ಒಂದು ಪುಣ್ಯ ನದಿ ಕೊಟ್ಟಿದ್ದು ಯಾರಪ್ಪ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತ ತಣ್ಣೀರೇ. ಇನ್ನೊಂದು ತಣ್ಣೀರು ಯಾವಾಗ ಇವನು ಕೊಟ್ಟ ಅಂತ ಹೇಳಿದರೆ, ಅದು ತುಂಬ ಯುದ್ಧ ಕಾಲದಲ್ಲೆಲ್ಲ ಹೇಗೆ ಭಗವಂತ ಪೋಷಣೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಕುದುರೆಗಳಿಗೆಲ್ಲ ನೀರನ್ನು ಕೊಟ್ಟು ಎಲ್ಲ, ಆಮೇಲೆ ಅದಕ್ಕೆ ಹುರುಳಿಯನ್ನು ಕೊಟ್ಟು ಕುದುರೆಗಳಿಗೆಲ್ಲ ಮಾಲಿಷ್ ಮಾಡಿ ಅದಕ್ಕೆ ನೀರು ಕುಡಿಸಿ ಆಮೇಲೆ ಅವ್ರು ಊಟ ಮಾಡ್ತಾ ಇದ್ದಂತೆ. ಕೃಷ್ಣ ನೋಡಿ ಹೇಗೆ, ಅರ್ಜುನ ಅವರೆಲ್ಲ ಹೊಟ್ಟೋಗ್ತಾಯಿದ್ರು, ಅವ್ರು ಕ್ಯಾಂಪ್ ಹೊಟ್ಟೋಗ್ತಾಯಿದ್ರು. ಇವನು ಕುದುರೆ ರಥದಿಂದ ಬಿಚ್ಚಿ ಅವಕ್ಕೆಲ್ಲ ಪಾಪ ಇದು ಮಾಡಿ ಮೈಯೆಲ್ಲ ತಡಿಸ್ಬಿಟ್ಟು. ಅದಕ್ಕೆ ಭಗವಂತ ಅಂದರೆ ಏನು ಸಾಧಾರಣ ಅಲ್ಲ, ಹೌದು ಎಲಿವೇಟ್ ಟು ಡಿವೈನ್. ಭಗವಂತನ ಇದಕ್ಕೆ ನಾವು ಹೋಗಬೇಕಂದ್ರೆ ಉತ್ ಅಂತಂದರೆ ಎಲಿವೇಟ್, ಮೇಲೆ ಹೋಗೋದು. ಹೇಗೆ ಸಾಧ್ಯ ಅಂತ ಹೇಳಿದರೆ ಅವನ ಥರ ಇರಬೇಕು, ಅವನ ಗುಣಗಳನ್ನೆಲ್ಲ ನಾವು ಕಲ್ತ್ಕೊಳ್ಬೇಕು. ಎಷ್ಟು ಸಾಧಾರಣವಾಗಿದ್ದರೆ ಕೂಡ ಅವನ ಪಾಡಿಗೆ ಅವನು ಹೋಗ್ತಾ ಇದ್ದಂತೆ. ಇಳಿಬೇಕಾದ್ರೆ ಕೈ ಕೊಡಬೇಕು ಅರ್ಜುನನಿಗೆ, ಕೈ ಮೇಲೆ ಕಾಲು ಇಟ್ಕೊಂಡು ಇಳಿತಾ ಇದ್ದ. ರಥಿಕ ಅಂದರೆ ಸುಮ್ಮನೆ ಇಲ್ಲ, ಅದು ಏನು ಅವನು ರಥಗಳನ್ನು ಓಡಿಸ್ಬೇಕಾದ್ರೆ ಅರ್ಜೆಂಟಲ್ಲಿ ಆ ಕಡೆ ಲೆಫ್ಟು ರೈಟು ಅಂತ ಹೇಳಬೇಕಾದ್ರೆ ಅವ್ನು ಕೂತಿರ್ತಾನಲ್ಲ, ಬಾಯಲ್ಲಿ ಹೇಳೋಕ್ಕೆ ಸಮಯ ಇರೋದಿಲ್ಲ. ಹಾಗೆ ಇದರಲ್ಲೇ ತಿವಿಯೋನಂತೆ, ಹೀಗೇನೆ ಬಿಲ್ಲು ಬಾಣ ಇಟ್ಕೊಂಡಿರ್ತಾನಲ್ಲ, ಈ ಕಡೆ ಬಲಗಡೆ ಅಂದರೆ ಬಲಗಡೆ ತಿವಿಯೋದು, ಎಡಗಡೆ ಅಂದರೆ ಎಡಗಡೆ ತಿವಿಯೋದು. ಆ ಥರ ಇಲ್ಲ. ಇನ್ನೂ ಒಂದು ಸತಿ ಕಾಲಲ್ಲೇ ಹೀಗೆ ರಥಿಕರನ್ನೆಲ್ಲ ಇದು ಮಾಡ್ತಾರೆ. ಅಷ್ಟೇ ಹಾಗೆ 18 ದಿವಸದ ಯುದ್ಧ ಮುಗಿದು ಕೊನೆಯ ದಿವಸ ಕೃಷ್ಣ ಏನು ಹೇಳ್ತಾನಂತೆ, ಅರ್ಜುನ ನೀನು ಮೊದಲೇ ಇಳಿದುಬಿಡು ಅಂತ ಹೇಳ್ತಾನೆ. ಹೋಗೋಬರುತ್ತಂತೆ ಅರ್ಜುನಿಗೆ, ಏನು ಗೆದ್ದುಬಿಟ್ಟಿದ್ದಾರೆ ಇವರು ಯುದ್ಧ, ಈ ರಥದಿಂದ ಇಳಿಬೇಕಾದ್ರೆ ಹೀಗೆ ಹೇಳೋದು, ಇಷ್ಟು ದಿವಸ ಮಾಡೋದಲ್ಲ, ಇವತ್ತೊಂದು ದಿವಸ ಮಾಡೋಕ್ಕೇನು, ನಾನು ಇಳಿಯಲ್ಲ, ನೀನೇ ಥರ ನನ್ನ ಇಳಿಸ್ಕೋಬೇಕು ರಥದಿಂದ ಅಂತ ಹೇಳ್ತಾನೆ. ನಾನು ಹೇಳ್ತಾ ಇದ್ದೀನಿ, ನೀನು ಇಳಿ ಅಂತ ಹೇಳ್ತಾನೆ. ಯಾಕಂದರೆ ಇವನಿಗೆ ಇಳಿದು ಕೆಳಗಡೆ ಕೈ ಕೊಟ್ಟು ಇಳಿಸ್ಕೋಬೇಕು. ಇವನಿಗೆ ಎಷ್ಟು ಜಂಬ ನೋಡಿ, ಇವನು ಸಾರಥಿ ಹಿಂಗೆ ಮಾತಾಡ್ತಾ ಇದ್ದಾನೆ, ಉದ್ದಾಡ್ತಾನ ಅಂತ ಬೈಕೊಂಡೇ ಇಳಿತಾನಂತೆ. ಇಳಿದ ಮೇಲೆ ಕೃಷ್ಣ ನೆಗೀತಾನೆ, ಅದು ತೇರಿಂದ ಹಾಗೆ ಜಂಪ್ ಮಾಡ್ತಾನೆ. ಮಾಡಿದ ತಕ್ಷಣ ತೇರು ಹಾಗೆ ಆಸ್ಫೋಟವು ಹಾಗೆ ಸಿಡಿದು ಬಿಡುತ್ತಂತೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದು ಇದನ್ನು ನೋಡಿಬಿಟ್ಟು ಅರ್ಜುನನಿಗೆ ಗಾಬರಿ ಆಗಿಬಿಡುತ್ತೆ. ಅಕಸ್ಮಾತು ನಾನು ಅಲ್ಲೇ ಕೃಷ್ಣ ಹಿಡಿದುಬಿಟ್ಟಿದ್ರೆ ಏನು ಗತಿ ಅಂತ. ಆಮೇಲೆ ಸುಮ್ಮನೆ ನೋಡ್ತಾನಂತೆ ಅರ್ಜುನನಿಗೆ. ಅವಾಗ ಗೊತ್ತಾಗುತ್ತೆ ಹೇಗೆಲ್ಲ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ. ಯಾಕೆ ಅಂತ ಹೇಳಿದ್ರೆ ಅನೇಕ ಅಸ್ತ್ರಗಳನ್ನೆಲ್ಲ ಬಿಟ್ಟಿರ್ತಾರಲ್ಲ, ಅದನ್ನೆಲ್ಲ ಭಗವಂತ ತೊಗೊಂಡಿದ್ದ, ಅದನ್ನೆಲ್ಲ ತೇರಿಗೆ. ಇವಾಗ ಅದನ್ನು ಇಳಿದ ಮೇಲೆ ಅದೆಲ್ಲ ವರ್ಕ್ ಆಯಿತು. ಅದುವರೆಗೂ ಅದೆಲ್ಲ ಯಾವುದು ಕೆಲಸ ಮಾಡದೇ ಇರೋ ನೋಡ್ಕೊಂಡಿದ್ದು ಸಾಕ್ಷಾತ್ ಭಗವಂತನೇ. ಆ ಥರ ತಣ್ಣೀರೇ ಅಂತ. ಇನ್ನೊಂದು ನೀರು ಇವಕ್ಕೆಲ್ಲ ಕೊಟ್ಟು ತುಂಬ ಚೆನ್ನಾಗಿ ಪೆರಿಯಾಳ್ವಾರ್ ಅವ್ರ ಹಾಡಲ್ಲಿ ಬರ್ತಾರೆ. மன்னர் வருக மைது நன்மார்க்கு ஒரு தேரின் மேல் ಮುನ್ನಂಗೆ ನಿಂಡ ಮೋಡೆ ಎಳುಪ್ಪಿ ಅವನ್ ಮಲೆ ಅಂತ. ಯಾರಂದರೆ ಇವರೆಲ್ಲ ಬರ್ತಾ ಇರ್ಬೇಕಾದ್ರೆ ಒಂದೊಂದು ದಿವಸನೂ ಯುದ್ಧ ವಿರಾಮ ಆಗುತ್ತಲ್ಲ, ಕುದುರೆಗಳೆಲ್ಲ ದಣದ್ಬಿಟ್ಟಿದೆ ಅಂತ ಹೇಳಿದರೆ ವರುಣನ್ನ ಆಹ್ವಾನ ಮಾಡಿ ಅಂತರ್ಜಲವನ್ನು ಬರೆಸಿ ಕುದುರೆಗೆ ಕೊಡ್ತಾನೆ ಅವನಿಗೆ. ಅಲ್ಲೆಲ್ಲ ನೀರಿರಲ್ಲ ಅಂದರೆ ಅಂತರ್ಜಲ ಬರೆಸಿ ನೀರನ್ನು ಕುದುರೆಗೆ ಕೊಟ್ಟು ಪೋಷಣೆ ಮಾಡ್ದ ಅವನು ಅಂತ. ಅಷ್ಟಕ್ಕೂ ಅವರು ಕುರುಕ್ಷೇತ್ರವನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಯುದ್ಧರಂಗ ಎಲ್ಲಿರಬೇಕು ಅಂತ ಹೇಳಿದ್ರೆ ಅಲ್ಲಿ 5 ಸರಸ್ಸು ಇರುತ್ತೆ. ಶಮಂತ ಪಂಚಕ ಅಂತ ಅದಕ್ಕೆ ಹೆಸರು. 5 ಸರಸ್ಸು ತುಂಬ ನೀರಿರಬೇಕು, ಫ್ಲ್ಯಾಟ್ ಗ್ರೌಂಡು. ಇವತ್ತಿಗೂ ನೀವು ಕುರುಕ್ಷೇತ್ರ ಹೋದರೆ
180 ಡಿಗ್ರೀಸು ಅಷ್ಟು ಚೆನ್ನಾಗಿ ಫ್ಲ್ಯಾಟಾಗಿದೆ. ಎಷ್ಟು 18 ಅಕ್ಷೋಮಣಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಬೇಕು, ಎಲ್ಲರೂ ಕಾಣಬೇಕು. ಮತ್ತು ನೀರು ಯಾರ್ಯಾರಿಗೆ 18 ಅಕ್ಷೋಮಣಿಗೂ ನೀರು ಬೇಕು, ಪ್ರಾಣಿಗಳಿಗೆ, ಆನೆಗಳಿಗೆ, ಅಡುಗೆ ಮಾಡೋಕ್ಕೆ ಎಲ್ಲದಕ್ಕೂ ನೀರು ಬೇಕಲ್ಲ. ಅದಕ್ಕೆ ನೀರಿರೋ ಜಾಗ ನೋಡಿ ಅಲ್ಲಿ ಹುಡ್ಕೊಳ್ತಾರೆ. ಇವಾಗಿನ ಥರ ಅಲ್ಲ, ಸುಮ್ಮನೆ IT ಎಲ್ಲ ಬೆಂಗಳೂರು ಬಂದುಬಿಡ್ತಾರಲ್ಲ, ಅಲ್ಲಿ ಅಷ್ಟೊಂದು ನೀರಿದೆ ಮೈಸೂರಲ್ಲೆಲ್ಲ. ಅಲ್ಲೆಲ್ಲ ಹೋಗಿ ಅವರು ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡ್ಬೋದು. ಈ ಯುದ್ಧರಂಗ ಸೆಲೆಕ್ಟ್ ಮಾಡಬೇಕಾದ್ರೆ ಕುರುಕ್ಷೇತ್ರನ ಸೆಲೆಕ್ಟ್ ಮಾಡ್ತಾರೆ, ಯಾಕಂದರೆ ಅನುಕೂಲವಾಗಿರಬೇಕು ಎಲ್ಲರಿಗೂ ಅಂತ. ಆ ಥರ ಅಷ್ಟು ನೀರಿದ್ದಾಗಲೂ ದಡವಾಗಿ ಹೋಗುತ್ತೆ ಇವಕ್ಕೆಲ್ಲ, ಕುದುರೆಗೆ ಅಲ್ಲಿವರೆಗೂ ಹೋಗೋಕ್ಕೆ ಅಂದಾಗ ಅಲ್ಲೇ ನೀರು ಚಿಲುಮೆ ಬರೆಸಿ ಅದನ್ನು ಕುದುರೆಗೆಲ್ಲ ಕುಡಿಸ್ತಾನೆ. ಇನ್ನೊಂದು ಉದಂಕರ ಕಥೆ, ಅದು ತುಂಬ ಚೆನ್ನಾಗಿದೆ, ಮಹಾಭಾರತದಲ್ಲಿ ಬರುವಂಥ ಪ್ರಸಂಗ. ಈ ಉದಂಕರು ಯಾರಪ್ಪ ಅಂತ ಹೇಳಿದ್ರೆ ಸಾಕ್ಷಾತ್ ಈ ಗೌತಮ ಮಹರ್ಷಿ ಶಿಷ್ಯರು ಉದಂಕರು. ಅವರು ಯುದ್ಧ ಎಲ್ಲ ಆದಮೇಲೆ ಕೃಷ್ಣ ಒಂದು ಸತಿ ಉದಂಕರ ಆಶ್ರಮಕ್ಕೆ ಹೋಗ್ತಾನೆ. ಉದಂಕರ ಆಶ್ರಮಕ್ಕೆ ಹೋದಾಗ ಕೋಪ ಅಂತೆ ಉದಂಕರಿಗೆ, ನೀನು ಇಷ್ಟು ಘೋರವಾದ ಒಂದು ಯುದ್ಧವನ್ನು ನೀನು ತಡಿಬೋದಾಗಿತ್ತು, ನೀನು ತಡಿಲಿಲ್ಲ ಕೃಷ್ಣ, ಎಲ್ಲ ನೀನು ಮಾಯಾವಿ, ನಿಂದೆ ಇದು ಕೆಟ್ಟ ಬುದ್ಧಿ ಅಂತ. ಇಲ್ಲ ನಾನಿಲ್ಲ, ತುಂಬ ಪ್ರಯತ್ನ ಪಟ್ಟೆ ನಾನು ರಾಜಿ ಮಾಡೋಕ್ಕೆ, ಯಾರೂ ಒಪ್ಕೊಳ್ಳೇ ಇಲ್ಲ, ಕೊನೆಯವರೆಗೂ ನಾನು ಹೇಳಿ ನೋಡಿದೆ, ಯಾರೂ ಒಪ್ಕೊಳ್ಳಿಲ್ಲ, ನಾನು ಒಪ್ಪೋದಿಲ್ಲ ಅದೆಲ್ಲ ಅಂತ ಹೇಳ್ತಾನೆ. ಹೋಗಲಿ ಬಿಡಿ ಅದೆಲ್ಲ ಇವಾಗ ಯಾಕೆ ಅಂತ ಹೇಳ್ತಾರೆ. ಏನಕ್ಕೆ ಅಂತ, ಸರಿ ನಿಮ್ಮಿಂದ ಆದರೆ ನಮ್ಮೊಂದು ಉಪಕಾರ ಮಾಡ್ತೀಯ ಕೃಷ್ಣ ಅಂತ ಕೇಳ್ತಾರೆ. ಏನು ಅಂತ, ನನಗೆ ಇಲ್ಲಿ ಇದು ಗ್ರೌಂಡ್ ವಾಟರ್ ಇರಲ್ಲ, ಅವಾಗೆಲ್ಲ ಏನಪ್ಪ ಅಂದರೆ ನೀರು ಬೇಕು, ಎಲ್ಲಿದ್ದರೂ ಅವ್ರಿಗೆ ಬಾವಿನಲ್ಲಿ ನೀರು ಬರಬೇಕು, ಇಲ್ಲರೆ ನದಿ ಹತ್ರ ನೀರು ಬರಬೇಕು. ಅದಕ್ಕೋಸ್ಕರ ನನಗೆ ನೀರು ಬರಬೇಕು, ನಾನು ಎಲ್ಲಿ ಆದಿಕಗಳನ್ನು ಮಾಡಬೇಕಾದ್ರೆ ನನಗೆ ನೀರು ಬರಬೇಕು, ನಾನು ನಿನ್ನ ನೆನೆಸ್ಕೊಂಡ ತಕ್ಷಣ ನೀರು ಬರಬೇಕು ನನಗೆ, ಆ ಥರ ಒಂದು ವರ ಕೊಡು ಅಂತ ಕೇಳ್ತಾರೆ ಈ ಉದಂಕರು. ಸರಿ ಆಯಿತು ಬಿಡಿ, ನೀವು ನನ್ನ ಮೇಲೆ ಕೋಪಿಸ್ಕೊಂಡ್ಬಿಟ್ಟಿದ್ದೀರಲ್ಲ, ನಿಮ್ಗೆ ಸಮಾಧಾನ ಆಗೋಕ್ಕೆ ನಾನೊಂದು ವರ ಕೊಡ್ತೀನಿ, ನನ್ನನ್ನು ಜ್ಞಾಪಿಸ್ಕೊಳ್ಳಿ, ನಿಮ್ಗೆ ಯಾವಾಗ ಬೇಕಾದರೂ ನೀರು ಬೇಕಾದರೆ ತಕ್ಷಣ ನಾನು ನಿಮಗೆ ಏರ್ಪಾಡು ಮಾಡ್ತೀನಿ ಅಂತ ಹೇಳ್ತಾರೆ. ಈ ಥರ ಒಂದು ಸತಿ ಎಲ್ಲ ಹೋಗ್ತಾ ಇರ್ತಾರೆ, ಉದಂಕರು ಹೋಗ್ತಾ ಇದ್ದಾಗ ತುಂಬ ಬಾಯಾರಿಕೆ ಆಗುತ್ತೆ. ಅವಾಗ ಕೃಷ್ಣ ಅಂತ ನೆನೆಸ್ಕೊಳ್ತಾರೆ. ನೆನೆಸ್ಕೊಂಡಾಗ ಏನಾಗುತ್ತೆ, ಒಬ್ಬ ಚಾಂಡಾಳ ಬರ್ತಾನೆ. ಚಾಂಡಾಳ ಬಂದರೆ ಎಲ್ಲ ಕೊಳಕು ಬಟ್ಟೆ ಉಟ್ಕೊಂಡಿರ್ತಾನೆ, ಅವನು ಒಂದು ಚರ್ಮದ ಚೀಲದಲ್ಲಿ ನೀರು ಇಟ್ಕೊಂಡಿರ್ತಾನೆ. ಅವಾಗೆ ತುಂಬ ಬಾಯಾರಿಕೆ ಇವ್ರಿಗೆ, ಉದಂಕರಿಗೆ ಬಾಯಾರಿಕೆ, ಕುಡಿಬೇಕು ಅಂತ ನೋಡಿದಾಗ ಈ ಚರ್ಮ ಚೀಲ ಇರುತ್ತೆ, ಅವರನ್ನು ನೋಡ್ಬಿಟ್ಟು ಅಯ್ಯೋ ಇವನ ಹತ್ರ ಕುಡಿಯೋ ಬದಲು ಕುಡಿದೇ ಇರ್ಬೋದು ನಾವು ಅಂತ ಹೇಳ್ಕೊಂಡ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಬೇಕಾ ನೀರು, ಬಾಯಾರಿಕೆ ಅಂದ್ರೆಲ್ಲ ಬೇಕಾದ್ರೆ ನೀರು ಬೇಕಂತ ಕೇಳಿದ್ರೆ ಬೇಡ ನನಗೆ ಹೋಗು ಅಂತ ಹೇಳ್ಬಿಡ್ತಾರೆ. ಸರಿ ಅವನು ಹೊರಟೋಗ್ತಾನೆ. ಹಾಗೆ ಹೊರಟೋದಾಗ ಆಮೇಲೆ ಸ್ವಲ್ಪ ಹೊತ್ತು ಕೃಷ್ಣ ಬರ್ತಾರೆ. ಏನು ಅಂತ ಹೇಳ್ತಾರೆ, ಏನು ಕೃಷ್ಣ ಈ ಥರ ಮಾಡಿದೆ, ನನಗೆ ನೀರು ಬೇಕು ಅಂತ ಕೇಳಿದ್ರೆ ಹಂಗ ಕಳಿಸೋದು ಯಾರ ಹತ್ರ? ಅಯ್ಯೋ ಸಾಕ್ಷಾತ್ ಇಂದ್ರನೇ ಅಮೃತ ತೊಗೊಂಬಂದಿದ್ದ, ನೀವು ಹಿಂಗೆ ಮಾಡಿದ್ರಲ್ಲ, ಯಾಕೆ ನಿಮ್ಮದು ಪರೀಕ್ಷೆ ಮಾಡೋಕ್ಕೆ ತೊಗೊಂಬಂದಿದ್ದಾನೆ. ಅವರು ನೀರು ಬೇಕು ಅಂತ ಕೇಳಿದಾಗ ಇಂದ್ರನಿಗೆ ಹೋಗಿ ಹೇಳಿದ್ರಂತೆ, ಉದಂಕರಿಗೆ ನೀರು ಬೇಕಂತೆ, ನೀವು ಹೋಗಿ ಅಮೃತ ಕೊಡಿ. ಯಾರ್ಯಾರಿಗೂ ಅಮೃತ ಕೊಡು ಅಂದರೆ ಕೊಟ್ಬಿಡೋಕ್ಕಾಗುತ್ತಾ, ಮನುಷ್ಯರಿಗೆಲ್ಲ ಅಮೃತ ಕೊಡೋಕ್ಕಾಗಲ್ಲ ಅಂತ ಅವ್ರು ಏನು ಮಾಡ್ತಾರೆ, ಈ ಥರ ಬರ್ತಾನೆ ಈ ವೇಷದಲ್ಲಿ. ಯಾಕೆ ಹಿಂಗೆ ಮಾಡಿದ್ರು ಉದಂಕರೇ, ತೊಗೊಂಡ್ಬಿಡ್ಬೇಕಾಗಿತ್ತಲ್ವಾ, ಸಾಕ್ಷಾತ್ ಇಂದ್ರನೇ ಬಂದಿತ್ತು ಅಂದರೆ ಅಯ್ಯೋ ಇವಾಗ ಏನು ಮಾಡೋದು ಅಂತ ಹೇಳ್ತಾರೆ. ಹೋಗಲಿ ಬಿಡಿ, ನಾನು ನಿಮ್ಗೆ ವರ ಕೊಡ್ತೀನಿ, ನೀವು ಎಲ್ಲಿ ನೀವು ನಿಂತ್ಕೊಂಡು ನೀವು ಬೇಡ್ಕೊಂಡ್ರೆ ಕೂಡ ಅಲ್ಲೇ ಮೋಡ ಆಗಿ ನಿಮಗೆ ಮಳೆ ನೀರು ಬರುತ್ತೆ. ಆ ಥರ ತಣ್ಣೀರೇ. ಈ ಉದಂಕರ ಕಥೆ ತುಂಬ ಚೆನ್ನಾಗಿದೆ. ಹೇಗೆ ಅಂತ ಹೇಳಿದ್ರೆ, ಈ ಗೌತಮ ಮಹರ್ಷಿ ಮತ್ತು ಅಹಲ್ಯ ಇರ್ತಾರಲ್ಲ, ಇವ್ರಿಗೆ ಗುರುದಕ್ಷಿಣೆ ಕೊಡಬೇಕು ಏನು ಅಂತ ನೋಡ್ತಾ ಇರ್ತಾರೆ. ಉದಂಕರಿಗೆ ಯಾಕೆ ಈ ಥರ ಒಂದು ಒಳ್ಳೆ ವರ ಸಿಕ್ತು, ಮಳೆ ಬರುತ್ತಲ್ಲ ಇನ್ಸ್ಟೆಂಟಾಗಿ, ಎಲ್ಲಿ ಬೇಕಾದರೂ ಎಲ್ಲಿ ನಿಂತ್ಕೊಂಡ್ರೆ ಅವ್ರು ಕೇಳಿದ್ರೆ ಅಲ್ಲೇ ಒಂದು ಮೋಡ ಬರುತ್ತೆ, ಇವ್ರಿಗೆ ಮಳೆ ಬರುತ್ತೆ, ಡೈರೆಕ್ಟಾಗಿ ರೈನ್ ವಾಟರ್ ಕುಡಿಬೋದು, ಚಾತಕ ಪಕ್ಷಿ ಥರ ಅವರು. ಆ ಥರ ಒಂದು ವರ ಕೊಡ್ತಾರೆ ಅವ್ರಿಗೆ. ಅವಾಗ ಯಾತಕ್ಕೆ ಇವ್ರಿಗೆ ಇಷ್ಟು ಒಳ್ಳೆ ವರ ಸಿಕ್ತು ಅಂತ ಹೇಳಿದ್ರೆ, ಅವ್ರ ಗುರುಭಕ್ತಿ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅದರಲ್ಲಿ ಏನು ಅವ್ರ ಗುರುಭಕ್ತಿ ಅಂತ ಹೇಳಿದ್ರೆ, ಈ ಗೌತಮ ಮಹರ್ಷಿಗೆ ಗುರುದಕ್ಷಿಣೆ ಕೊಡ್ತೀನಿ ಏನು ಬೇಕು ನಿಮಗೆ ಅಂತ ಕೇಳಿದಾಗ ಉದಂಕರಿಗೆ ಗೌತಮ ಮಹರ್ಷಿ ಹೇಳ್ತಾರೆ, ನಾನು ಯಾವ ರೀತಿಯಲ್ಲೂ ದಕ್ಷಿಣೆಗೆಲ್ಲ ಯಾವತ್ತೂ ಹೇಳ್ಕೊಟ್ಟಿಲ್ಲ, ನನಗೇನು ಬೇಡ ಅಂತ ಹೇಳ್ತಾರಂತೆ. ಇಲ್ಲ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಅಹಲ್ಯೆ ಇದೆಯಲ್ಲ, ಅವಳು ಕರೀತಾಳಂತೆ, ಈ ಬಾನೆ ಉದಕ ಬಾಯಿಗೆ ಏನು ಅಂತ ಹೇಳಿದ್ರೆ, ಈ ಥರ ಮಧುವಂತಿ ಅಂತ ಒಬ್ಬಳಿದ್ದಾಳೆ, ಅವಳು ಕೌಶಕ ಅಂತ ಒಬ್ಬ ರಾಜ, ಹೆಸರುಗಳು ಬೇರೆ ಬೇರೆಯಾಗ ಪುರಾಣಗಳಲ್ಲಿ ಬೇರೆ ಬೇರೆ ಕೊಡ್ತಾರೆ. ಸೌಡಸ ಅಂತ ಹೇಳ್ತಾರೆ, ಕೌಶಕ ಅಂತ ಹೇಳ್ತಾರೆ. ಅವಳ ಹತ್ರ ಒಂದು ಬಾಲೆ ಇದೆ ಅಂತ, ಆ ಬಾಲೆ ನನಗೆ ತಂದುಕೊಡ್ಬೇಕು ನೀವು ಬೆಟ್ಟೋಲೆ. ಏನಪ್ಪ ಅಂತ ಹೇಳಿದ್ರೆ, ಅದು ದಿನಾ ಚಿನ್ನದ ಪುಡಿಯನ್ನು ಕೊಡ್ತಾ ಇರುತ್ತೆ, ಶಮಂತಕ ಮಣಿ ಥರ ಆ ಥರ ಒಂದು ಯಾವುದೋ ಅದನ್ನು ತಂದುಕೊಡ್ಬೇಕು ಅಂತ. ಸರಿ ಆಯಿತು ನಾನು ತೊಗೊಂಬರ್ತೀನಿ ಅಂತ ಹೊರಟೋಗ್ತಾನೆ. ಅವಾಗ ಗೌತಮರು ಹೇಳ್ತಾರೆ, ಯಾಕೆ ಉದಂಕರನ್ನ ಕಳಿಸಿದ್ರಿ, ಅವನು ಕಳಿಸ್ಬಾರ್ದಾಗಿತ್ತು, ಅವನ ಗಂಡ ತುಂಬ ಮಧುಮತಿ ಗಂಡ, ಅವನು ತುಂಬ ಪಾಪಿ, ಇವಾಗ ಅವನಿಗೆ ಬ್ರಹ್ಮಹತ್ಯೆ ದೋಷ ಬಂದುಬಿಟ್ಟಿದೆ, ನರಮಾಂಸ ಎಲ್ಲ ತಿಂದು ಬಿಡ್ತಾನೆ ಕಣೆ, ಯಾಕೆ ಕಳಿಸಿದೆ?
ಅಯ್ಯೋ ಏನು ಮಾಡಲಿ ಅಂದರೆ ವಾಪಸ್ ಕರ್ಕೊಂಡ್ಬಿಡೋಣ ಅಂತ ಹೇಳ್ತಾರಂತೆ. ಅವಾಗ ಗೌತಮರು ಹೇಳ್ತಾರಂತೆ, ಇಲ್ಲ ಇಲ್ಲ ಅವನು ಉದಕ್ಕರಿಗೆ ಆ ಶಕ್ತಿ ಇದೆ, ಪಡ್ಕೊಂಡು ಬರ್ತಾನೆ ಅವನು ಅಂತ ಹೇಳ್ತಾರಂತೆ. ಸರಿ, ಉದಕ್ಕರು ಬರ್ತಾರೆ. ಬಂದರೆ ಏನಾಗುತ್ತೆ, ಇವರು ದಾರಿನಲ್ಲಿ ತುಂಬ ಹಸಿವಾಗ್ಬಿಡುತ್ತೆ ಉದಕ್ಕರಿಗೆ. ಏನಾದರೂ ತಿನ್ನಬೇಕು ಅಂತ ನೋಡ್ತಾರೆ, ಏನೂ ಸಿಗೋದಿಲ್ಲ. ಒಂದು ಎತ್ತಿನ ಮೇಲೆ ಒಂದು ಆನೆನ ಓಡಿಸ್ಕೊಂಡು ಮಹತ ಹೋಗ್ತಾ ಇರ್ತಾನೆ. ಅವನು ಯಾವುದೋ ಒಂದು ಇದು ಹುರುಳಿನೋ ಏನೋ ತಿಂತಾ ಇರ್ತಾನೆ. ತುಂಬ ಹಸಿವಾಗ್ಬಿಡುತ್ತೆ, ನನಗೂ ಸ್ವಲ್ಪ ಕೊಡಿ ಅಂತ ತೊಗೊಂಡು ತಿಂದುಬಿಡ್ತಾನೆ. ತಿಂದ್ಬಿಟ್ಟು ಇಲ್ಲಿ ಹೋಗ್ತಾನೆ. ಇಲ್ಲಿ ಹೋಗ್ಬಿಟ್ಟು ಮಧುಮತಿ ಇರೋ ಅವ್ರ ಗಂಟನ ಮಧ್ಯದಲ್ಲಿ ಸಿಗ್ತಾನೆ. ಸಿಕ್ಬಿಟ್ಟು ಮೈಯೆಲ್ಲ ಬರೀ ರಕ್ತ ಅಂತ, ಯಾಕಂದರೆ ಅವ್ನು ನರಮಾಂಸ ಭಕ್ಷಕನಾಗಿರ್ತಾನಲ್ಲ. ಉದಕ್ಕನ್ನು ನಾನು ತಿಂದುಬಿಡ್ತೇನೆ, ಇವಾಗಲೇ ನನಗೆ ತುಂಬ ಹಸಿವು ಅಂತಾನೆ. ನೀನು ಬೇಕಾದರೆ ತಿನ್ನು, ನನ್ನ ತಿಂದರೂ ಏನು ನನಗೇನು ಪರವಾಗಿಲ್ಲ, ನನ್ನ ಜೀವದ ಮೇಲೆ ಆಸೆ ಏನಿಲ್ಲ. ನನ್ನ ಗುರುಪತ್ನಿ ಒಂದು ವಿಚಾರ ಕೇಳಿದ್ಲು, ಅದಕ್ಕೆ ಅದನ್ನು ನಾನು ತೊಗೊಂಡು ಹೋಗಿ ಕೊಡಬೇಕು ಅಂತ. ಯಾರು ಅಂತ ಹೇಳಿದ್ರೆ ಈ ಷೋಡಶಾಂತ ಯಾರೋ ಒಬ್ಬ ಇದ್ದಾನೆ ಅಂತ, ಅವ್ರ ಹೆಂಡತಿ ಕಿವಿನಲ್ಲಿ ಬೆಂಡೋಳೆ ಹಾಕ್ಕೊಂಡಿದ್ದಾರಲ್ಲ, ಅದನ್ನು ಕೊಡಬೇಕು ನಾನು ತೊಗೊಂಡೋಗಿ. ಅಯ್ಯೋ ನಾನೇ ಅದು, ನನ್ನ ಹೆಂಡತಿನೇ ಬಾಲೆ ಅದು ಅಂತ ಕೇಳ್ತಾನೆ. ಅವಾಗ ಸರಿ ಹೋಗು, ಹಾಗಾದರೆ ನೀನು ಗುರುಪತ್ನಿ ಅಷ್ಟಿದೆ ನಿನಗೆ, ನೀನು ತಿನ್ನಲ್ಲ, ನೀನು ಹೋಗು ಅಂತ ಹೇಳ್ತಾನೆ. ಯಾಕಂದರೆ ಇವನು ಹೇಳ್ತಾನೆ ವಾಪಸ್ ಬರ್ತೀನಿ ಅವಾಗ ನನ್ನ ತಿನ್ಕೋ ನೀನು ಅಂತ. ಅದು ಹೇಳಿದ್ ನೋಡ್ಬಿಟ್ಟು ಇವನು ಗುರುಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ಕಳಿಸ್ತಾನಂತೆ. ಕಳಿಸಿದ್ರೆ ಅಲ್ಲಿ ಬರ್ತಾನೆ. ಬಂದರೆ ಅವರು ಊರಲ್ಲಿ ಅರಮನೆಯಲ್ಲಿ ರಾಣಿ ಕಾಣಿಸೋದೇ ಇಲ್ಲ ಅವನಿಗೆ. ಏನಕ್ಕೆ ಕಾಣಿಸೋದಿಲ್ಲ ಅಂತ ಹೇಳಿದ್ರೆ ಬಂದು ಕೇಳ್ತಾನೆ, ಅಯ್ಯೋ ನಿಮ್ಮ ರಾಣಿ ಅಲ್ಲಿ ಇಲ್ಲೇ ಇರಲ್ಲ, ಅಂತಃಪುರದಲ್ಲೇ ಇದ್ದಾಳಲ್ಲ, ಕಾಣಿಸ್ತಾನೆ ಇಲ್ಲ ನನಗೆ ಅಂತಾರೆ. ಯಾಕೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ, ದೋಷಯುಕ್ತವಾದ ಅನ್ನ ನೀನು ತಿಂದಿರಬೇಕು, ಅದಕ್ಕೆ ನಿನಗೇನು ಕಾಣಿಸ್ತಾ ಇಲ್ಲ ಅಂತ. ಸರಿ, ಅದಕ್ಕೆ ಪ್ರಾಯಶ್ಚಿತ್ತ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗಿ ಮತ್ತೆ ರಾಣಿನ ನೋಡಿ ಕೇಳ್ತಾನೆ, ತೊಗೊಂಡ್ಬರ್ತಾನೆ. ಅವಳು ಕೊಡುವಾಗ ಹೇಳ್ತಾಳೆ, ಇದು ತುಂಬ ಜೋಪಾನವಾಗಿ ತೊಗೊಂಡೋಗ್ಬೇಕು, ಎಲ್ಲೆಲ್ಲಂದರೆ ಅಲ್ಲಿ ಬಿಟ್ಬಿಡಬಾರ್ದು. ಇದನ್ನು ತಕ್ಷಕ, ನಾಗಲೋಕದ ತಕ್ಷಕ ಇದ್ದಾನಲ್ಲ, ಅವನು ಇದನ್ನು ಕದಿಬೇಕು ಅಂತ ಅವತ್ತಿಂದ ಹೊಂಚಾಗ್ತಾ ಇದ್ದಾನೆ, ನೀನು ಹುಷಾರಾಗಿ ತೊಗೊಂಡೋಗ್ಬೇಕು. ಆಯ್ತಾಯ್ತು, ನಾನು ಭದ್ರವಾಗಿ ತೊಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಇದರಲ್ಲೆಲ್ಲ ಹಾಕ್ಕೊಂಡು ಬರ್ತಾ ಇರ್ತಾನೆ. ಬರ್ತಾ ಇದ್ದಾಗ ಏನಾಗುತ್ತೆ, ಸಂಧ್ಯಾವಂದನೆಗೆ ಸಮಯ ಆಗುತ್ತೆ. ಎಲ್ಲೋ ಒಂದು ಕಡೆ ಭದ್ರವಾಗಿ ನೋಡಿ ಬಚ್ಚಿಟ್ಟು, ಒಂದು ಗುಹೆ ಥರ ಇರುತ್ತೆ, ಅಲ್ಲಿ ಬಚ್ಚಿಟ್ಬಿಟ್ಟು ಹೋಗಿ ಸಂಧ್ಯಾವಂದನೆ ಮಾಡೋಷ್ಟರಲ್ಲಿ ತಕ್ಷಕ ಬಂದು ಅದನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿ ಪಾತಾಳ ಲೋಕ ಕೊಂಡೋಗ್ತಾನೆ. ಒಂದು ಇದರಲ್ಲಿ ಹೋಗಿ ಚಿಕ್ಕದ ತೂತಿರುತ್ತೆ, ಅದರೊಳಗೆ ಕೊಂಡೋಗ್ತಾನೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಉದಕ್ಕ ಎಷ್ಟು ಸ್ಟೆಡ್ ಫಾಸ್ಟ್ ಏನಂತ ಹೇಳಿದ್ರೆ, ಭಗೀರಥನ ಥರ ಬಿಡೋದೇ ಇಲ್ಲ. ಅಲ್ಲಿ ಹೋಗಬೇಕು ಅಂತ ಹಾಗೆ ಕಡ್ಡಿನಲ್ಲೇ ತೂತಲ್ಲ ಹಾವು ಇರುತ್ತಲ್ಲ, ಅದನ್ನು ಕೆದಕಕ್ಕೆ ಬರ್ತಾ ಇರ್ತಾನೆ. ಅವ್ರು ಇಂದ್ರ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗ್ಬಿಟ್ಟು ಉದಕ್ಕರ ಕಳ್ತಾನೆ, ಈ ಕಡ್ಡಿನಲ್ಲಿ ಪಾತಾಳ ಲೋಕ ನೀನು ತೆಗಿಯೋಕ್ಕಾಗತ್ತಾ ಅಂತ ಹೇಳಿ. ತೆಗಿತೀನಿ, ನಮ್ಮ ಗುರುಗಳಿಗೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾನಂತೆ. ಅವಾಗ ಆ ವಜ್ರಾಯುಧವನ್ನು ಕಡ್ಡಿಗೆ ಟಚ್ ಮಾಡಿ ಕೊಡ್ತಾನೆ ಇಂದ್ರ. ಆ ಶಕ್ತಿ ಬರುತ್ತೆ. ಆ ವಜ್ರಾಯುಧದಿಂದ ಹೋಗಿ ಪಾತಾಳ ಲೋಕದಲ್ಲಿ ಹೋದಾಗ ಅಲ್ಲೊಂದು ಕುದುರೆ ಇರುತ್ತೆ, ಕೆಂಪು ಮತ್ತು ಬಿಳಿ ಬಣ್ಣ, ಕಪ್ಪು ಚುಕ್ಕೆಗಳಿರುತ್ತೆ. ಆ ಕುದುರೆ ಮಾತಾಡುತ್ತಂತೆ, ಇವ್ರನ್ನ ಉದಕ್ಕರ್ ನೋಡಿ, ನಾನು ಯಾರು ಗೊತ್ತಾ ಅಂತ, ಗೊತ್ತಿಲ್ಲಲ್ಲ ಅಂತ ಹೇಳ್ತಾನೆ. ನೀನು ದಿನ ಅಗ್ನಿ ಕಾರ್ಯ ಮಾಡ್ತೀಯಲ್ಲ, ನಿನ್ನ ಅಗ್ನಿ ಆನೆ ಅದು, ನೀನು ದಿನ ಆನಿಕಗಳಲ್ಲಿ ಅಗ್ನಿ ಕಾರ್ಯ ಮಾಡ್ತಿದ್ದಿಲ್ಲ ನಾನೇ, ನಿನಗೇನು ಸಹಾಯ ಬೇಕು ಹೇಳು ಅಂತ. ಇವು ನಾನು ಈ ಥರ ಈ ಬೆಟ್ಟೋಲೆ ಒಂದು ತೊಗೊಂಡೋಗ್ಬೇಕು, ಇಲ್ಲಿ ತಕ್ಷಕ ತಂದುಬಿಡ್ತಾನೆ, ನೀನೇನು ಯೋಚನೆ ಮಾಡಬೇಡ, ನನ್ನ ಕಿವಿನಲ್ಲಿ ಸುಮ್ಮನೆ ಊದು ನೀನು, ಬೆಂಕಿ ಬರುತ್ತೆ, ಆ ಬೆಂಕಿ ನೋಡಿಕೊಂಡು ಹಾವುಗಳೆಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಎಷ್ಟು ರೋಚಕವಾಗಿದೆ ನೋಡಿ ಕಥೆಗಳು. ಒಳ್ಳೆ ಚಂದಮಾಮ ಬರುತ್ತಲ್ಲ, ಅದೇ ಚಂದಮಾಮನಲ್ಲೂ ಬಂದಿತ್ತು ಈ ಕತೆ, ಉದಕ್ಕರ ಕತೆ. ಆವಾಗ ಕಿವಿನಲ್ಲಿ ಊದಿದ ತಕ್ಷಣ ಇಡೀ ಪಾತಾಳ ಲೋಕ ಎಲ್ಲ ಹೊಗೆ ಮತ್ತು ಬೆಂಕಿ ಆಗಿಬಿಡುತ್ತೆ. ಬೆಂಕಿ ಆದಾಗ ತಕ್ಷಕ ತಾನೇ ಓಡಿ ಬಂದು ಬೈತಾರೆ ಎಲ್ಲರೂ. ತಕ್ಷಕ ನಿನ್ನಿಂದ ನಾವೆಲ್ಲ ಸತ್ತೋಗ್ತಾ ಇದ್ದೀವಲ್ಲ. ಅವಾಗ ಅವನೇ ಬಂದು ಈ ವಾಲೆಯನ್ನು ಕೊಟ್ಬಿಡ್ತಾನೆ. ಆ ಥರ ಅವನಿಗೆ ಉದಕ್ಕನಿಗೆ ಗುರುಭಕ್ತಿ ಅಷ್ಟೊಂದಿತ್ತು. ಅವನಿಗೆ ತಣ್ಣೀರು ಕೊಡ್ತಾನೆ. ಅವನು ತಣ್ಣೀರೇ ಶೋರೆ ಅರಂ ಶಯ್ಯೋ. ಇನ್ಯಾರಿಗಪ್ಪ ಶೋರ ಕೊಟ್ಟ ಭಗವಂತ ಅಂತ ಹೇಳಿದ್ರೆ, ಅದನ್ನು ನಾವು ನೋಡ್ತೀವಿ. ದ್ರೌಪದಿ ಮತ್ತು ಪಾಂಡವರೆಲ್ಲನೂ ವನವಾಸದಲ್ಲಿರಬೇಕಾದ್ರೆ ದೂರ್ವಾಸರು ಬಂದು ಅವರಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಯಾರು ಹೇಳೋದು, ದುರ್ಯೋಧನನ ಹತ್ರ ಹೋದಾಗ ಚೆನ್ನಾಗಿ ಉಪಚಾರ ಮಾಡಿರ್ತಾನೆ. ದುರ್ಯೋಧನ ನಿನಗೊಂದು ವರ ಕೊಡ್ತೀನಿ ಅಂತಾರಂತೆ ದೂರ್ವಾಸರು. ನನಗೇನು ವರ ಕೊಡಬೇಡಿ, ಅವ್ರಿಗೆ ಹೋಗಿ ಸ್ವಲ್ಪ ಕಾಟ ಕೊಡಿ ಅಂತ ಹೇಳ್ತಾರಂತೆ. ಯಾರಿಗೆ? ಪಾಂಡವರು ಕಾಡಲ್ಲಿದ್ದಾರೆ, ಅವ್ರ ಹತ್ರ ಏನೂ ಇಲ್ಲ, ಅವ್ರ ಹತ್ರ ಹೋಗಿ ಊಟ ಕೇಳ್ಬಿಟ್ಟು ಅವ್ರು ಕೊಡೋದಿಲ್ಲ, ಅವಾಗ ಅವ್ರಿಗೆ ಶಾಪ ಕೊಟ್ಬಿಡಿ ಸಾಕು, ಅದೇ ನನಗೆ ವರ ಅಂತ ತಲೆ ಚಚ್ಕೋತಾರಂತೆ ದುರ್ವಾಸರು. ಸತ್ರು ಕೆಲವ್ರಿಗೆಲ್ಲ ಹಾಗೆ ಏನಂದರೆ, ಚಿಂತೆನಲ್ಲಿ ಇಟ್ಟರು ಅವ್ರು ಕೆಟ್ಟ ಬುದ್ಧಿ ಹೋಗಲ್ಲ, ಹುಟ್ಟರು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಆ ಥರ. ಹೋಗಲಿ ಬಿಡ, ನಾನು ಕೊಡ್ತೀನಿ ಅಂತ ಆಯಿತು, ಒಂದು ಕೊಟ್ಟಾಯಿತು ವರ, ಇವಾಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಅಯುತ ಶಿಕ್ಷರು, ಒಂದು 10,000 ಶಿಷ್ಯರ ಜೊತೆಗೆ ಹೋಗ್ತಾರಂತೆ. ಹೋಗ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಹೊರಗಡೆ ಧರ್ಮರಾಯ ಕೂತಿರ್ತಾನೆ, ಎಲ್ಲ ಊಟ ಮಾಡಾಗಿರುತ್ತೆ. ಇವ್ರಿಗೊಂದು ಅಕ್ಷಯ ಪಾತ್ರೆ ಹರಿವಾಣ ಸಿಕ್ಕಿರುತ್ತೆ, ಸಾಕ್ಷಾತ್ ಸೂರ್ಯದೇವ ಕೊಟ್ಟಿರ್ತಾನೆ. ಅದರಿಂದ ಎಷ್ಟು ಬೇಕಾದರೂ ಆಹಾರ ಬೆಳಗ್ಗೆ ಶುಚಿ ಆಗಿಬಿಟ್ಟು ದೇವರ ಪೂಜೆ ಎಲ್ಲ ಮಾಡಿ ತೆಗೆದ್ರೆ ಎಷ್ಟು ಜನಕ್ಕೆ ಬೇಕಾದರೂ ಅದರಲ್ಲಿ ಅವ್ರು ಆತಿಥ್ಯ ಮಾಡ್ಬೋದು.
ಕೊನೆಯಲ್ಲಿ ದ್ರೌಪದಿ ತಿಂದ್ಬಿಟ್ಟ ಮೇಲೆ ಅದನ್ನು ತೊಳೆದಿಟ್ಮೇಲೆ ಮತ್ತೆ ನೆಕ್ಸ್ಟ್ ಡೇವರೆಗೂ ಏನೂ ಸಿಗೋದಿಲ್ಲ. ಆ ಥರ ಒಂದು ಪಾತ್ರೆ ಅಂದರೆ ಎಲ್ಲ ನಮಗೊಂದು ಪಾತ್ರೆ ಇಟ್ಬಿಟ್ರೆ ಸಾಕಲ್ವಾ, ಎಲ್ಲ ಇದೆ ಅಂತಾರೆ. ಸ್ವಿಗ್ಗಿ ಇದೆ, ಟೊಮ್ಯಾಟೊ ಇದೆ, ಒಲೆನೇ ಹಚ್ಚೋದು ಬೇಡ ಎಲ್ಲ ಆ ಥರ ಒಂದು ಪಾತ್ರೆ ಅವ್ರಿಗಿರುತ್ತೆ. ಇವಾಗ ಏನು ಮಾಡ್ತಾನೆ, ದೂರ್ವಾಸರು ಬಂದು ಬಾಗಿಲಲ್ಲಿ ಯುಧಿಷ್ಠಿರ ಕೂತಿರ್ತಾನೆ. ಫುಲ್ಲು ಒಳ್ಳೆ ಆಹಾರ. ವನವಾಸದಲ್ಲಿ 12 ವರ್ಷ ಏನೂ ಕಷ್ಟಪಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವ್ರ ಹತ್ರ ಈ ಹರಿವಾಣ ಇತ್ತು, ಅದಕ್ಕೋಸ್ಕರನೇ. ಹಾಗಾಗಿ ಏನು ಮಾಡ್ತಾರೆ, ದೂರ್ವಾಸರು ಹೇಳ್ತಾರೆ, ನಮ್ಮ ಶಿಷ್ಯರ ಜೊತೆಗೆ ಬಂದಿದ್ವಿ, ತುಂಬ ಹಸಿವು, ನಮಗೆಲ್ಲ ಊಟಕ್ಕೆ ಅರೇಂಜ್ ಮಾಡಬೇಕು ಅಂತ. ಅಯ್ಯೋ ಅದಕ್ಕೇನು ಧಾರಾಳವಾಗಿ ಮಾಡ್ಬೋದು, ಹೇಗಪ್ಪ ಮಾಡ್ತೀಯ, ಕಾಡಲ್ಲಿ ಇದೆಯಲ್ಲ ಅಂತ. ನೀವೇನು ಯೋಚನೆ ಮಾಡಿ ಬಿಡಿ, ನಮ್ಮ ಹತ್ರ ಇದೆ, ಅಕ್ಷಯ ಪಾತ್ರ ಇದೆ ಅಂತ ಹೇಳ್ಬಿಟ್ಟು ಆಯಿತು ನಾವು ಹೋಗಿ ನದಿನಲ್ಲಿ ಆಂತಿಕ ಮಾಡ್ಕೊಂಡು ಬರ್ತೀವಿ ಅಂತ ಹೋಗ್ತಾರಂತೆ. ದ್ರೌಪದಿ ಅಂತ ಕರೀತಾರಂತೆ. ನಮ್ಮ ಆರಾಮಿತ್ರ ಎಷ್ಟು ಚೆನ್ನಾಗಿ ಹೇಳೋದು, ಅವಳು ಕಾಲು ಹೇಳ್ಕೊಂಡು ಬರೋವಾಗಲೇ ಗೊತ್ತಾಗ್ಬಿಡ್ತಂತೆ ಅವಳದು ಊಟ ಆಗಿದೆ ಅಂತ. ನಿಧಾನಕ್ಕೆ ಬಂದ್ಲಂತೆ ದ್ರೌಪದಿ. ಯುಧಿಷ್ಠಿರನಿಗೆ ಅರ್ಧ ದಸಕ್ಕ ಕೊಡ್ತಂತೆ, ಏನೇ ಇವಳು ಊಟ ಆಗ್ಬಿಟ್ಟಿದೆ ಅಂತ. ಊಟ ಆಗೋಯ್ತಾ ನಿಂದು ಅಂತ. ಈಗ ತಾನೇ ಮಾಡಿದೆ ಅಂತೇಳಿ. ಅಯ್ಯೋ ನಾನು ಈಗ ತಾನೇ ಅವ್ರಿಗೆ ಹೇಳ್ಬಿಟ್ಟಲ್ಲ, ಒಂದು 10,000 ಜನ ಶಿಷ್ಯರು ಬರ್ತಾರೆ ದೂರ್ವಾಸರು ಕರ್ಕೊಂಡು ಅಂತ. ಏನು ಮಾಡೋದು, ನನ್ನ ಒಂದು ಮಾತು ಕೇಳಬಾರ್ದ ನೀವು? ಹಾಗೆ ಕೆಲವರೆಲ್ಲ ಹಾಗೇನೆ ಗಂಡಸು ಮತ್ತೆ ಹೇಳೇ ಊಟಕ್ಕೆ ಹೇಳ್ಬಿಡ್ತಾರೆ, ಒಳಗೆ ಏನು ಮಾಡಿರ್ತಾರೆ ನೋಡಲ್ಲ. ಅವಾಗ ನಾವು ಕುಕ್ಕರ್ ಇಟ್ಟು ಮಾಡಬೇಕು, ಅಥವಾ ಒಂದು ಫೋನ್ ಆದರೂ ಮಾಡ್ಬೋದು, ಅದು ಮಾಡಲ್ಲ. ಅವರು ಅವಾಗ ಜಂಪಾಗಿ ಕರ್ಕೊಂಡು ಬರ್ತಾರೆ. ಇದಕ್ಕೊಂದು ತಮಾಷೆ ಕತೆ ಹೇಳೋರು ನಮ್ಮ ಶ್ರೀಧರಾಚಾರ್ಯರು. ಹೆಂಡತಿಗೆ ಯಾವಾಗಲೂ ದೋಸೆ ಮಾಡ್ಕೊಡೋನವ್ರಂತೆ. ಅಂತ ಹೇಳಿದ್ರೆ ಸುಮ್ಮನೆ ಬಿಡೋರಂತೆ. ದೋಸೆ ಈ ಸಾಯಂಕಾಲದ ಒಂಥರ ಚಿಕ್ಕದಾಗಿ ಹಸಿವು ಬರುತ್ತಲ್ಲ, ಅವಾಗ ದೋಸೆ ಮಾಡಿಕೊಡ್ತೀಯ ಅಂತ ಕೇಳೋಷ್ಟೊತ್ತಿಗೆ ಅವಳು ಅಂದರೆ ಅಲ್ಲಿಗೆ ಹಸಿವು ಒಳಗೋಗ್ಬಿಡುತ್ತಂತೆ, ಹೊಟ್ಟೋಗ್ತಾರೆ. ಇವ್ರ ಫ್ರೆಂಡ್ಸ್ ಎಲ್ಲ ವಾಕಿಂಗ್ ಬಂದಾಗ 3 ಜನ ಬರ್ತಾರಲ್ಲ, ಗೇಟ್ ಹತ್ರ ಹೋದಾಗ ನಾನು ಅವಾಗಲೇ ದೋಸೆ ಕೇಳಿದ್ದು ನಾನು ಅಂತ ಹೇಳ್ತಾರಂತೆ ಜೋರಾಗಿ. ಅವಾಗ 3 ಜನ ಜೊತೆಗಿದ್ರೆ ಅವರಿಗೆ ಧೈರ್ಯ ಅವಾಗ ಹೇಳೋಕ್ಕೆ. ಆ ಥರ ಇವಾಗ ಏನು ಮಾಡೋದು ಅಂತ ಹೇಳ್ತಾರೆ. ಏನು ಮಾಡೋದು, ಕೃಷ್ಣನೇ ನಮ್ಮ ಗತಿ ಅಂತ ಹೇಳ್ಬಿಟ್ಟು ಕೃಷ್ಣನ ಬೇಡ್ಕೊಳ್ತಾರೆ. ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ. ಅವನು ಅದಕ್ಕೆ ಮೇಲೆ ಅಲ್ಲೇ ಇರ್ತಾನೆ. ದ್ರೌಪದಿ ನಂಗೆ ತುಂಬ ಹಸಿವು ಅಂತಾನೆ. ಕೃಷ್ಣ ನಾನು ಕರ್ತಿರೋದೇ ನನಗೆ ಸಮಸ್ಯೆ ಇದೆ ಅಂತ, ನೀನು ಬಂದು ಬೇರೆ ಆಟ ಆಡಬೇಡ. ಇಲ್ಲ ನನಗೆ ನಿಜವಾಗ್ಲೂ ಹಸಿವು, ಏನಾದರೂ ಕೊಡೋಕೆ. ಏನು ಇಲ್ಲಪ್ಪ, ಹರಿವಾಣ ಎಲ್ಲ ತೊಳೆದಾಯಿತು, ಏನೂ ಇಲ್ಲ ನೋಡು, ಏನಾದರೂ ಇರಬೇಕು ನೋಡು ಅಂತಾರಂತೆ. ಆವಾಗ ಅಕ್ಷಯ ಪಾತ್ರೆ ತೊಗೊಂಡ್ಬಿಟ್ಟು ಚಿಕ್ಕ ಸೊಪ್ಪು ಅಂಟ್ಕೊಂಡಿರತ್ತಂತೆ. ಅದನ್ನೂ ತಮಾಷೆಗೆ ಹೇಳೋರು ಆರಾಮಿತ್ರ ನಮಗೆ ಹೆಸರು ಹೇಳೋರು. ಎಲ್ಲ ಹೆಂಗಸರು ಹಾಗೆ ಪಾತ್ರೆ ತೊಳೆಯೋದು, ಇವಳು ಹಾಗೆ ತೊಳೆದಿದ್ದು ಅಂತ. ಹಾಗೆ ಅದು ಅಂಟ್ಕೊಂಡಿತ್ತಂತೆ. ಅದನ್ನೇ ತಗೊಂಡು ಬಾಯಿನಲ್ಲಿ ಹಾಕ್ಕೊಂಡು ಅಗದು ಎಷ್ಟೋ ಏನೋ ತಿಂತಾ ಇದ್ದಾನೆ ಅನ್ನೋ ಥರ ನುಂಗ್ಬಿಟ್ಟು ಒಂದು ತೇಗ್ ಬಿಡ್ತಾನಂತೆ ಕೃಷ್ಣ. ಅಲ್ಲಿ ಎಲ್ಲ 10,000 ಜನ ಮುಳುಗಾಗಿದ್ರಲ್ಲ ಎಲ್ಲ ಸ್ನಾನ ಮಾಡೋಕ್ಕೆ, ಅಲ್ಲೇ ಎಲ್ಲರಿಗೂ ಹೊಟ್ಟೆ ಉಬ್ಬರಿಸ್ಕೊಂಡು ಎಲ್ಲರಿಗೂ ತೇಗ್ ಬಂದ್ಬಿಡ್ತಂತೆ. ದೂರ್ವಾಸರಿಗೆ ಗೊತ್ತಾಯಿತು ಕೃಷ್ಣ ಸಹಾಯ ಮಾಡಿದ್ದಾನೆ ಇವ್ರಿಗೆ ಅಂತ. ಈ ಕಡೆ ತಿರ್ಗಾ ವಾಪಸ್ಸೇ ಬರಲಿಲ್ವಂತೆ, ಯಾಕಂದರೆ ಹಂಗಿಂದ ಹಾಗೆ ಹೊಟ್ಟೋದ್ರು. ಒಬ್ಬನಿಗೆ ಇದರಲ್ಲಿ ಇನ್ನೊಂದು ತತ್ವ ನಮಗೆ ಅರ್ಥ ಆಗುತ್ತೆ. ಭಗವಂತ ಒಬ್ಬ ತೃಪ್ತನಾದರೆ ಇಡೀ ಜಗತ್ತು ತೃಪ್ತಿಯಾಗಿರುತ್ತೆ. ಭಗವಂತ ಒಬ್ಬ ಅತೃಪ್ತಿಯಾಗಿದ್ದರೆ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆ ಥರ ಶೋರೇ ಅಂತ ಹೇಳಿದಾಗ ಎಲ್ಲರಿಗೂ ತಾನೊಬ್ಬ ಒಂದು ಸೊಪ್ಪನ್ನು ತಿಂದು ಪ್ರತಿಯೊಬ್ಬರಿಗೂ ಊಟ ಬಡಿಸ್ತಾ ಅಂತ. ಇನ್ನೊಂದು ತುಂಬ ಚೆನ್ನಾಗಿದೆ, ಭಕ್ತ ವಿಲೋಚನ ಅಂತ ಒಂದು ಜಾಗ ಬೃಂದಾವನದಲ್ಲಿ. ಬೃಂದಾವನ ಹೋದರೆ ನೀವು ಅಟ್ಲೀಸ್ಟ್ ಒಂದು 3-4 ದಿವಸ ಇರಬೇಕು. ನಿಧಾನಕ್ಕೆ ಎಲ್ಲ ಜಾಗಗಳನ್ನು ನೋಡ್ಕೊಂಡು ಬರಬೇಕು. ಈ ಭಕ್ತ ವಿಲೋಚನ ಅನ್ನೋದು ಯಾವುದು ಅಂತ ಹೇಳಿದರೆ, ಕಾಡಿನಲ್ಲಿ ಹೋದಾಗ ಯಾಗಗಳನ್ನು ಮಾಡೋಕ್ಕೆ ಋಷಿಗಳು ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳ್ಬಿಟ್ಟು ಪ್ರಶಾಂತವಾಗಿರುವಂಥ ಒಂದು ಪ್ರದೇಶದಲ್ಲಿ ಹೋಗಿ ಯಾಗಗಳನ್ನು ಶುರು ಮಾಡ್ತಾರಂತೆ. ಇವರು ಗೋಮಾಳದ ಹತ್ರ ಇತ್ತು. ಈ ಮಕ್ಕಳೆಲ್ಲನೂ ಕೃಷ್ಣ ಎಲ್ಲ ಗೋಪುರ ಜೊತೆಗೆ ಬರ್ತಾನೆ. ಎಲ್ಲ ಗೋಮಾಳದ ಹತ್ರ ಇರಬೇಕಾದ್ರೆ ಗಮ್ಮಂತ ವಾಸನೆ ಬರ್ತಾ ಇರುತ್ತೆ. ಇವರೆಲ್ಲ ಅಡುಗೆ ಮಾಡ್ತಾ ಇರ್ತಾರಲ್ಲ, ಕೃಷ್ಣ ಗಮ್ಮಂತ ವಾಸನೆ ಬರ್ತಾ ಇದೆ ಕಣೋ ಅಂತ, ಹೋಗಿ ಕೀಳು ಕೊಡ್ತಾರೆ ಅಂತ. ಎಲ್ಲ ಹುಡುಗರೆಲ್ಲ ಹೋಗ್ತಾರಂತೆ. ಮುಂದಗಡೆ ಹೋಗಿ ಆ ಋಷಿಗಳನ್ನ ಕೊಡಿ, ಏನಾದರೂ ಪ್ರಸಾದ ಕೊಡಿ ಅಂತ ಕೇಳ್ತಾರಂತೆ. ಹೋಗ್ರ ಬಲ್ರ, ಏನಿಲ್ಲ, ಇನ್ನೂ ನೈವೇದ್ಯ ಆಗಿಲ್ಲ, ಏನಿಲ್ಲ, ಪೂರ್ಣಾವತಿ ಆಗಿಲ್ಲ, ಏನಿಲ್ಲ, ಹೋಗಿ ಆ ಕಡೆ ಯಾರು ಬರಬಾರ್ದು ಅಂತ ಬೈದು ಕಳಿಸ್ಬಿಡ್ತಾರಂತೆ. ಎಲ್ಲ ಹ್ಯಾಪರ್ ಹಾಕ್ಕೊಂಡು ಕೃಷ್ಣ ಏನೂ ಇಲ್ಲ ಕಣೋ, ಎಲ್ಲ ಬೈದ್ಬಿಟ್ರು ಕಣೋ ಅಂತ. ಎಲ್ಲೋ ಹೋಗಿದ್ರೆ ಇಲ್ಲ, ಅದೇ ಮುಂದ್ಗಡೆ ಹೋದರು. ಅವರೆಲ್ಲ ಶಿಷ್ಟ ಗಡ್ಡ ಬಿಟ್ಕೊಂಡಿದಾರಲ್ಲ, ಅವ್ರನ್ನೆಲ್ಲ ಕೇಳಿದ್ವಿ, ಬೈದ್ಬಿಟ್ರು ಕಣೋ, ಇವಾಗಲೇ ಬರಬೇಡಿ ಆಮೇಲೆ ಬನ್ನಿ ಅಂತ. ಹಿಂದ್ಗಡೆ ಹೋಗ್ರು, ಅಲ್ಲೆಲ್ಲ ಹೆಂಗಸ್ರು ಅಡುಗೆ ಮಾಡ್ತಾ ಇರ್ತಾರಲ್ಲ, ಅಲ್ಲೂ ಹೋಗಿ ಅಲ್ಲಿ ಕೊಡ್ತಾರೆ ಅಂತ ಹೇಳಿ ಕಳಿಸ್ತಾರಂತೆ. ಸರಿ, ಹಿಂದ್ಗಡೆ ಹೋಗ್ತಾರೆ. ಅವರು ಹೋಗ್ಬಿಟ್ಟು ಕೃಷ್ಣ ಕೇಳ್ದ ಅಂತ ಹೇಳು ಅಂತಾರೆ. ಕೃಷ್ಣ ಕೇಳ್ದ ಅಂತ ಹೇಳಿದ ತಕ್ಷಣ ಎಲ್ಲ ಬಾಜಿ ಸಜ್ಜಪ್ಪ ಕಜ್ಜಾಯ ಎಲ್ಲ ಮಾಡಿರ್ತಾರಲ್ಲ, ಎಲ್ಲ ತಿಂಡಿನೂ ಕೊಟ್ಬಿಡ್ತಾರಂತೆ. ಎಲ್ಲ ತೊಗೊಂಬಂದು ಎಲ್ಲರಿಗೂ ಹಂಚ್ತಾರೆ. ಇವತ್ತಿಗೂ ಆ ಭಕ್ತ ವಿಲೋಚನಲ್ಲಿ ಒಂದು ಕಲ್ಲಿನ ಹರಿವಾಣ ಥರ ಒಂದು ತಟ್ಟೆ ಮಾಡಿದ್ದಾರೆ. ನಾವೇನಾದರೂ ತೊಗೊಂಡೋದ್ರೆ ತಿನ್ನೋಕ್ಕೆ ಎಲ್ಲ ಆ ಕಲ್ಲಿನ ತಟ್ಟೆ ಮೇಲೆ ಇಟ್ಬಿಟ್ಟು ನಾವೇನು ತಿನ್ನಬೇಕೋ ಅದನ್ನು ಅಷ್ಟು ತೊಗೊಂಡ್ಬಿಟ್ಟು ಒಂಚೂರು ಅಲ್ಲಿ ಇಟ್ಬಿಟ್ಟು ತೊಗೋತಾರೆ ಎಲ್ಲರೂ. ಆ ಜಾಗ ಇದೆ ಅಲ್ಲಿ, ಇಲ್ಲೇನೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅಂತ ಹೇಳ್ತಾರೆ. ಕೃಷ್ಣ ಎಲ್ಲರಿಗೂ ಭಕ್ತ ವಿಲೋಚನೆಯಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ದ ಅಂತ.
ಆ ಥರ ತಾನೂ ತಿಂದು ಎಲ್ಲರಿಗೂ ಕೊಡ್ತಾ ಇದ್ದಂತೆ. ಅಂಬರಮೇ ತಣ್ಣೀರೇ ಶೋರೇರಂ ಶಯ್ಯಂ ಅಂತೇಳಿ ಅಂಬರಮೇ ತಣ್ಣೀರೇ ಶೋರೆ ಅನ್ನೋದಕ್ಕೆ ಒಂದೊಂದಕ್ಕೂ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ತಾರೆ. ಆಮೇಲೆ ಇಲ್ಲಿ ಅಂಬರಮೆಗೆ ಬೇರೆ ಬೇರೆ ಅರ್ಥನೂ ಹೇಳ್ತಾರೆ. ಪರಮೆ ಅಂತ ಹೇಳ್ತಾರೆ. ಅಮ್ಮ ಅಂತ ಹೇಳಿದ್ರೆ ಸುಂದರವಾಗಿರೋ ಅಂತ ಹೇಳ್ತಾರೆ. ಪರ ಅಂತ ಹೇಳಿದ್ರೆ ಪರಬ್ರಹ್ಮ ವಸ್ತು ಅಂತ. ಸುಂದರವಾಗಿರೋ ಪರಬ್ರಹ್ಮ ವಸ್ತುನೇ ಅಂಬರಮೆ ಅಂತ ಹೇಳಿದ್ರು. ತಮಿಳಲ್ಲಿ ಪಾಪ ಎಲ್ಲ ಒಂದೇ. ಅದನ್ನು ವ್ಯಾಖ್ಯಾತಕಾರರು ಅರ್ಥ ಮಾಡಬೇಕಾದ್ರೆ ಅಮ್ಮ ಪರಮೆ ಅಂತಲೇ ಹೇಳಿದ್ದು ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಆ ಥರ ಅರ್ಥ ಮಾಡಿ ಅಂಬರಮೆಗೆ ಅರ್ಥ ಮಾಡ್ತಾರೆ. ಇಲ್ಲೊಂದು ಅಂಬರ ಮೂಡರದ್ದು ಇವಳಣ ಅಂತ ಹೇಳ್ಬೇಕಂದ್ರೆ ಆಡವಂದರು ಅವ್ರ ಸ್ತೋತ್ರದಲ್ಲೂ ತುಂಬ ಚೆನ್ನಾಗಿ ಹಾಡ್ತಾರೆ. ಕದಾ ಪುನಃ ಶಂಕರತಾಂಗ ಕಲ್ಪಕಂ ಧ್ವಜಾರವಿಂದಾಂಬುಷವಜ್ರಲಾಂಛನಂ ತ್ರಿವಿಕ್ರಮತ್ವಚ್ಚರಣಾಂಬುಜದ್ವಯಂ ಮದೀಯ ಮೂರ್ಧಾನಮಲಂಕರಿಷ್ಯತಿ. ಆಳವಂದರು ಹೇಳ್ತಾರೆ, ಯಾವತ್ತೋ ಬಂದು ಎಲ್ಲವನ್ನು ಅಳ್ಕೊಂಡು ನಿನ್ನ ತಿರುವಡಿನ ಇಡೀ ಜಗತ್ತನ್ನು ಅಳ್ಕೊಂಡು ನಿನ್ನ ಚಿಹ್ನೆಯನ್ನು ಎಲ್ಲರ ಮೇಲೆ ಹಾಕ್ಬಿಟ್ಟಿರುತ್ತೆ. ನನ್ನ ತಲೆ ಮೇಲೆ ಯಾವಾಗ ಬರೋದು, ಆ ಚಿಹ್ನೆ ಯಾವಾಗ ನಮ್ಮ ತಲೆ ಮೇಲೆ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಆ ಥರ ತ್ರಿವಿಕ್ರಮ ಅವತಾರವನ್ನು ಕೊಂಡಾಡ್ತಾರೆ. ಇಲ್ಲೂ ಅಷ್ಟೇ ಪೆರಿಯಾಳ್ವಾರು ಹಾಡಬೇಕಾದ್ರೆ ಬಲದೇವನ್ನ ತುಂಬ ಚೆನ್ನಾಗಿ ಕೊಂಡಾಡ್ತಾರೆ. ಇಲ್ಲಿ ಬೆಳ್ಳಿಗಿರೋನಂತೆ ಬಲದೇವ, ಕಪ್ಪಗಿರೋನಂತೆ ಕೃಷ್ಣ. ಅದನ್ನ ಹೇಳ್ತಾರೆ. ಮುನ್ನಲೋರ್ வெள்ளி பெருமலை குட்டன் முடுமுடு விரைந்தோட பின்னை தொடர்ந்ததோர் கருமலை குட்டன் பெயர்ந்தடி ಇಡುವುದು ಪೋಲ್. ಮುಂದ್ಗಡೆ ಬೆಳ್ಳಿಗೆ ಬಿಳಿ ಆನೆ ಮರಿ ಒಂದು ಓಡೋಗುತ್ತೆ ಬಲರಾಮ, ಅದ್ರ ಹಿಂದೆ ಒಂದು ಕಪ್ಪು ಆನೆ ಮರಿ ಹೋಗ್ತಾ ಇತ್ತಂತೆ. ಯಾರು ಅಂತ ಹೇಳಿದ್ರೆ ಕೃಷ್ಣ. ಅದು ತುಂಬ ಚೆನ್ನಾಗಿ ಹೇಳ್ತಾರೆ. ಮೂರ್ತ ಮುತ್ತಿನ ಕುಪ್ಪಾಯ ಪುಹರ್ಮಾಯಾನೆ ಕಂಡ್ರೆ ಪೋಲ್. ವೆಲ್ವೆಟ್ ಅಂಗಿ ಮುತ್ತಿನ ಕೆಲಸ ಎಲ್ಲ ಮಾಡಿತ್ತು. ಇವಾಗೆಲ್ಲ ಫ್ಯಾಷನ್ ಇದೆಯಲ್ಲ, ಅದನ್ನೆಲ್ಲ ಜರ್ದೋಸಿ ಅವಾಗಿಂದ ಇದೆ, ಇದೇನು ಹೊಸದಲ್ಲ. ಅವರೆಲ್ಲ ಕೈ ಕೆಲಸ ಮಾಡೋರು ಎಲ್ಲ. ಈ ಗೋಪಸ್ತ್ರೀಯರೆಲ್ಲನೂ ಪ್ರತಿಯೊಬ್ಬರು ಇವಾಗಲೂ ಅಷ್ಟೇ ರಾಜಸ್ಥಾನ ಕಡೆಯೆಲ್ಲ ಹೋದರೆ ಅವ್ರಿಗೆಲ್ಲ ಈ ಎಂಬ್ರಾಯ್ಡ್ರಿ ಅದೆಲ್ಲ ರಜಾಯಿಗಳು ಎಲ್ಲನೂ ಮನೆಯಲ್ಲಿ ಎಷ್ಟು ಜನ ಹಿರಿಯರಿರ್ತಾರೋ ಅವ್ರ ಬಟ್ಟೆ ಚೂರೆಲ್ಲ ಒಂದು ಚೂರೆಲ್ಲ ಸೇರಿಸಿ ಒಂದು ರಜಾಯಿ ಹೊಲಿತಾರೆ. ಅದನ್ನು ಮಕ್ಕಳಿಗೆ ಹೊಲಿಸ್ಬೇಕಾದ್ರೆ ಇದು ಹೇಳ್ತಾರೆ, ಇದು ನಿಮ್ಮ ಮುತ್ತಜ್ಜಿದು ಸೀರೆ, ಇದು ನಿಮ್ಮ ಅಜ್ಜಿದ ಸೀರೆ, ಇದು ನಂದು, ಇದು ನಿಮ್ಮ ಚಿಕ್ಕಮ್ಮಂದು ಅಂತ. ಆ ಥರ ಎಲ್ಲ ದೊಡ್ಡ ದೊಡ್ಡ ಕುಟುಂಬ ರಜಾಯಿಗಳನ್ನು ತುಂಬ ಚೆನ್ನಾಗಿ ಹೊಲಿತಾರೆ. ಈಗಲೂ ಅವ್ರ ರಜಾಯಿಗಳಿಗೆಲ್ಲ ಅವರೇನೇ ಫೇಮಸ್ಸು. ಆ ಥರ ಹೇಳ್ತಾರೆ. பன்னி உலகம் பரவியோவா புகழ் பலதேவனென்னும் தன்னம்பியோடு பின்கூட செல்வான் தளர் நடை நடವಾನೋ. ನಡಿಬೇಕಾದ್ರೆ ಹೇಗೆ ನಡೀತಾರೆ, ಕಾಲೆಲ್ಲೆಲ್ಲೋ ಇಟ್ಕೊಂಡು ಹೋಗ್ತಾರಂತೆ. ತನ್ನೇರಾಯಿರಂ ಪಿಳ್ಳೆಗಳೋಡು ತಳರ್ ನಡೆಯಿಟ್ಟು வருவான். ಪೆರಿಯಾಳ್ವಾರು ಹಾಡ್ತಾರೆ. ಹೇಗೆ ಅಂದರೆ ತನ್ನಂಬಿಯೋಡು ಕೂಡ வருவான். ಅವನೇ ಅಣ್ಣನೇನೋ ಇವನು ತಮ್ಮನೇನೋ ಅಂತ ಬಲರಾಮ ಅವನ ಹಿಂದೆ ಹೋಗ್ತಾ ಇರ್ತಾನಂತೆ. ಅದನ್ನು ಎಷ್ಟು ಚೆನ್ನಾಗಿ ಅವರು ಹೇಳ್ತಾರೆ. ಆ ಥರ ಇಲ್ಲಿ ಸ್ವಾಪದೇಶ ಅರ್ಥದಲ್ಲಿ ಹೇಳಬೇಕಾದ್ರೆ ನಂದಗೋಪನನ್ನು ಆಚಾರ್ಯಕ್ಕೆ ಹೋಲಿಸ್ತಾರೆ, ಯಶೋಧೆನ ಅಷ್ಟಾಕ್ಷರಕ್ಕೆ ಹೋಲಿಸ್ತಾರೆ. ಹಿಂದಿನ ಹಾಡಲ್ಲಿ ನಾವು ಹೇಳಿದ್ವಿ ಪ್ರಮಾಣ, ಪ್ರಮೇಯ, ಪ್ರಮಾತ ಆ 3 ವಿಷಯವನ್ನು ಹೇಳಿದಾಗ ಇಲ್ಲೊಂದು 3 ವಿಷಯವನ್ನು ಹೇಳ್ತಾರೆ. ಯಾವುದಪ್ಪ ಅಂತ ಹೇಳಿದ್ರೆ ಆಚಾರ್ಯರು, ತಿರುಮಂತ್ರ ಮತ್ತು ಅದರ ಅರ್ಥ. ಆಮೇಲೆ ಬಲರಾಮನ ಕೊನೆಯಲ್ಲಿ ಹೇಳಿದ್ರು ತಿರುಮಂತ್ರದ ಸಾರ ಅಂತ ಹೇಳಿದರು. ಯಾಕಂದರೆ ತಿರುಮಂತ್ರ ಅರ್ಥನೂ ಬೇರೆ, ಸಾರನೂ ಬೇರೆನೇ. ಯಾಕಂದರೆ ಅದರ ಪ್ರಯೋಜನ ಪಡ್ಕೊಳ್ಳೋದು ಹೇಗೆ ಅಂತ. ಎತ್ತರ ಅಷ್ಟಾಕ್ಷರ ಹೇಗೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಕೃಷಿಯಾಗಿ ಕಡಿಮೆ ವರ್ಡ್ಸ್ ಇರೋದು, ಕಡಿಮೆ ಲೆಟರ್ಸ್ ವರ್ಡ್ಸು ಅಲ್ಲ. ಆ ಥರ ಇರಬೇಕಾದ್ರೆ ಅದನ್ನು ಇಲ್ಲಿ ಹೇಳ್ತಾರೆ. ಎತ್ರ ಅಷ್ಟಾಕ್ಷರ ಸಂಸಿದ್ಧೋ ಮಹಾಭಾವೋ ಮಹೀಯತೆ ನ ತತ್ರ ಸಂಚರಿಷ್ಯತಿ ವ್ಯಾಧಿ ದುರ್ಭಿಕ್ಷ ತಸ್ಕರಾ. ಎಲ್ಲಿ ಯಾರು ಒಬ್ಬರು ಚೆನ್ನಾಗಿ ಅಷ್ಟಾಕ್ಷರಿಯನ್ನು ಹೇಳ್ತಾ ಇರ್ತಾರೋ, ಜಪ ಮಾಡ್ತಾ ಇರ್ತಾರೋ, ಅವ್ರ ಮನೇಲಿ ಮಾತ್ರ ಅಲ್ಲ, ಅವ್ರ ಮನೆ ಸುತ್ತಮುತ್ತಲಿರೋ ಜಾಗದಲ್ಲೆಲ್ಲನೂ ಈ ಥರ ವ್ಯಾಧಿಗಳು, ದುರ್ಭಿಕ್ಷ, ಆಮೇಲೆ ತಸ್ಕರ, ಕಳ್ಳರ ಹಾವಳಿನೂ ಇರೋದಿಲ್ವಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಮನೆ ತೆಗೆದಾಕ್ಬಿಟ್ಟು ಬಂದ್ಬಿಡ್ಬೋದು, ಬೀಗನೇ ಆಗುತ್ತೆ. ಅಂದರೆ ಜಪ ನೀವು ಹಾಗೆ ಮಾಡಬೇಕು. ಸುಮ್ಮನೆ ಅವ್ರು ಹೇಳ್ಕೊಟ್ರು ನಾನು ಹೇಳಿದೆ ಅಂತ ಹೇಳಬಾರ್ದು. ಭಕ್ತಿಯಿಂದ ಆ ಮಂತ್ರವನ್ನು ನೀವು ಹೇಳ್ತಾ ಇದ್ದರೆ ಕೆಲಸ ಆಗುತ್ತೆ. ಇದನ್ನು ಆಳ್ವಾರ್ಗಳು ದೇಶಕ್ಕೂ ಹೇಳ್ತಾರೆ. ಎಟ್ಟಿನಾಲ್ ಎಟ್ಟಾದದಕ್ಕಿಡೆಯಾದ. ಎಟ್ಟಿನಾಲ್ ಅಂದರೆ ಈ ಅಷ್ಟಾಕ್ಷರಿಯಿಂದ ನಾವು ಸಾಧಿಸ್ಕೊಳ್ಬೇಕಾಗಿರೋದು ಯಾವುದೂ ಇಲ್ಲಂತೆ, ಎಲ್ಲ ಸಾಧಿಸ್ಕೊಳ್ಬೋದು ಅಷ್ಟಾಕ್ಷರಿಯಿಂದ. ಇಹಲೋಕದಲ್ಲೂ ಅಷ್ಟೇ, ಪರಲೋಕದಲ್ಲೂ ಅಷ್ಟೇ. ಇಹಲೋಕದಲ್ಲಿ ನಮಗೆ ಈ ಸಂಸಾರದಲ್ಲಿ ಏನು ಬೇಕೋ ಅದೆಲ್ಲ ಒಳ್ಳೆಯದಾಗುತ್ತೆ, ಪರಲೋಕದಲ್ಲಿ ಅಷ್ಟೇ ನಮಗೆ ಒಳ್ಳೆ ಗತಿ ಸಿಗುತ್ತೆ ಅಂತ ಅಷ್ಟಾಕ್ಷರಕ್ಕೆ ಹೇಳ್ತಾರೆ. ಇಲ್ಲಿ ಅಂಬರ ಅಂತ ಹೇಳಬೇಕಾದ್ರೆ
ಅವಕಾಶ ತತ್ವ ಹೇಳಿದ್ವಲ್ಲ, 3 ಲೋಕಗಳಲ್ಲಿ ಆತ್ಮಗಳು ಸಂಚಾರ ಮಾಡುತ್ತೆ. ಈ 3 ಲೋಕ ಸಂಚಾರ ಮಾಡಿದ್ಮೇಲೆ ಇನ್ನೊಂದು ಅಂಬರ ಯಾವುದಂದರೆ ಪರಮಾಕಾಶ, ವೈಕುಂಠ, ಅಲ್ಲಿಗೆ ಹೋಗಬೇಕು. ಒಂದು ಗರ್ಭಲೋಕ, ಯಾವಾಗಲೂ ಶಿಶುವೋ ಅಥವಾ ಯಾವುದಾದ್ರೂ ಒಂದು ಜೀವಾತ್ಮ ಅದಕ್ಕೊಂದು ರೂಪ ಬರಬೇಕಾದ್ರೆ ಅದು ಒಂದು ಗರ್ಭಾವಸ್ಥೆಯಲ್ಲಿ ಹೋಗಬೇಕು, ಅದು ಒಂದು ಲೋಕ. ಅದಾದಮೇಲೆ ಗರ್ಭಾವಸ್ಥೆಯಿಂದ ಅದು ಶರೀರ, ಅದಕ್ಕೊಂದು ಶರೀರ ಸಿಗುತ್ತೆ. ಆ ಗರ್ಭಾವಸ್ಥೆಯಿಂದ ಹೊರಗಡೆ ಬಂದಾಗ ಆ ಶರೀರದಲ್ಲಿ ಆತ್ಮ ಇದ್ಕೊಂಡು ಅದೇ ಒಂದು ಇಂಡಿವಿಜುವಲ್ ಆಗಿ ಅದು ಬೇರೆಯಾಗೇ ಇರುತ್ತೆ, ಅದಕ್ಕೆ ಶರೀರ ಲೋಕ. ಇದನ್ನು ಬಿಟ್ಟು ಹೊರಗಡೆ ಬಂದಾಗ, ಶರೀರವನ್ನು ಬಿಟ್ಟು ಹೊರಗಡೆ ಬಂದಾಗ ಇನ್ನೊಂದು ಲೋಕ ಯಾವುದಪ್ಪ ಅಂದರೆ ವೈಕುಂಠ ಲೋಕ. ಈ ವೈಕುಂಠ ಲೋಕಕ್ಕೆ ಹೋದಾಗ ಈ ಪಂಚಭೂತದಿಂದ ಆಗಿದ್ದ ಎಲ್ಲ ತತ್ವಗಳು ಹೋಗ್ಬಿಡ್ಬೇಕು. ಬರೀ ಸೂಕ್ಷ್ಮವಾಗಿರುತ್ತಲ್ಲ ಅಂತರಾತ್ಮ, ಅದು ಮಾತ್ರನೇ ಹೋಗುತ್ತೆ, ಅದು ವೈಕುಂಠ ಲೋಕ. ಇದು ಅವಕಾಶ ಅಂತ ಹೇಳ್ತಾರೆ. ಅವಕಾಶ ಅಂದರೆ ಆಕಾಶ, ಪರಮಾಕಾಶ. ಪರಮಾಕಾಶ ಅಂತ ಹೇಳಿದ್ರೆ 3 ಆಕಾಶವನ್ನು ನಮಗೆ ತಿಳಿಸ್ಕೊಡ್ತಾರೆ. ಒಂದು ಈ ಆಕಾಶ, ಇವಾಗೆಲ್ಲ ಖಾಲಿ ಜಾಗ ಇದೆಯಲ್ಲ, ಇದೊಂದು ಆಕಾಶ. ಮತ್ತು ನಮ್ಮ ಹೃದಯಾಕಾಶ, ಅಲ್ಲಿ ನಮ್ಮ ಹೃದಯದಲ್ಲಿ ಒಂದು ಪುರೀಶೇತೆ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ಭಗವಂತ ಇರ್ತಾನೆ. ಒಂದು ಚಿಕ್ಕ ಕಮಲದ ಹೂ ಥರ, ಥೈಮಸ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ, ಅದನ್ನೆಲ್ಲ ನೋಡಿ. ಆ ಕಮಲದ ಮೊಗ್ಗು ಥರ ಇರುತ್ತಂತೆ, ಅಲ್ಲಿ ಇರ್ತಾನಂತೆ ಭಗವಂತ. ಅದು ಒಂದು ಹೃದಯಾಕಾಶ. ಇನ್ನೊಂದು ಪರಮಾಕಾಶ. ಪರಮಾಕಾಶ ಅಂದರೆ ವೈಕುಂಠ. ಈ 3 ಇದು ಎಲ್ಲ ಅಂಬರ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಈ ಕೊನೆಯಲ್ಲಿ ನಾವು ಹೇಳಿದ್ವಿ, ಒಂದು ನಂದಗೋಪನ ಆಚಾರ್ಯ ಸ್ಥಾನದಲ್ಲಿ ಇಟ್ಕೊಂಡು ಮಂತ್ರವನ್ನು ಪಡ್ಕೊಳ್ಬೇಕು. ಮಂತ್ರವನ್ನು ಎಲ್ಲರೂ ಕ್ಯಾಸೆಟಲ್ಲಿ ಸಿಕ್ತು ನಾನೇ ಕಲ್ತ್ಕೊಂಡ್ಬಿಟ್ಟೆ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ. ಸ್ತೋತ್ರಗಳನ್ನು ಬೇಕಾದರೆ ನೀವು ಕ್ಯಾಸೆಟ್ ಹಾಕ್ಕೊಂಡು ಏನು ಬೇಕಾದರೂ ಕಲ್ತ್ಕೋಬೋದು. ಆದರೆ ಮಂತ್ರಗಳು ಮಾತ್ರ ಉಪದೇಶವಾಗಿ ಪಡ್ಕೊಳ್ಬೇಕು. ಯಾಕಂದರೆ ಗುರುಮುಖೇನ ಉಪದೇಶವಾಗಿ ಪಡ್ಕೊಂಡು ಗೌರವವಾಗಿ ಅದನ್ನು ಗೋಪ್ಯವಾಗಿ ಇಟ್ಕೊಂಡು ನಾವು ಜಪ ಮಾಡಬೇಕು. ಆವಾಗ ಅದು ಖಂಡಿತವಾಗ್ಲೂ ಸಿದ್ಧಿಸುತ್ತೆ. ಮಂತ್ರ ಸಿದ್ಧಿ ಆದರೆ ನೀವು ಹೇಳಿದ ಕೆಲಸ ಎಲ್ಲ ನಿಮ್ಮ ಜಮಾನಂತರ ಕೈ ಕಟ್ಕೊಂಡು ನಿಂತ್ಕೊಂಡು ಅದು ಮಾಡಿಕೊಡುತ್ತೆ ನಮಗೆ. ಅದು ನಾವು ಭಕ್ತಿಯಿಂದ ಮಾಡಬೇಕು, ಅದನ್ನು ಹೇಳ್ತಾರೆ. ಆಮೇಲೆ ಯಶೋದಯ ಮಂತ್ರ ಅಂದರೆ ಇದು ಕೃಷ್ಣ ಯಾರಪ್ಪ ಅಂತ ಹೇಳಿದ್ರೆ ಮಂತ್ರಾರ್ಥ. ಮಂತ್ರದಲ್ಲಿ ಹೇಳಿರೋದೇನು, ಓಂ ನಮೋ ನಾರಾಯಣಾಯ ಅಂತ ಇದ್ರೆ ಸರಳವಾಗಿ ಹೇಳಿದ್ರೆ ಇದನ್ನು ಉಪದೇಶವಾಗಿ ಪಡ್ಕೊಳ್ಬೇಕು, ಹಾಗೆ ಹೇಳೋಕ್ಕಾಗೋದಿಲ್ಲ. ಅದು ಹೇಳಿದ್ರೆ ನಾನು ಇರೋದು ಭಗವಂತನಿಗೋಸ್ಕರವಾಗಿ, ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿರೋದು ಅವನನ್ನು ನಾವೆಲ್ಲ ಅವನಿಗೆ ಭೋಗವಸ್ತು ಅನ್ನೋದು. ಅದು ವಿಸ್ತಾರವಾಗಿ ಈ ಅಷ್ಟಾಕ್ಷರ ಮಂತ್ರವ ಅರ್ಥವನ್ನೇ ತಿರುಮಂತ್ರಾರ್ಥ ಅಧಿಕಾರ ಅಂತಲೇ ಒಂದಿದೆ ರಹಸ್ಯತ್ರಯಸಾರದಲ್ಲಿ, ದೊಡ್ಡ ಚಾಪ್ಟರ್ ಅದು. ಯಾಕೆಂದರೆ ಹೇಗೆ ಅದು ಅಷ್ಟು ಸಣ್ಣ ಮಂತ್ರ ಹೇಗೆ ವಿಸ್ತಾರವಾಗಿ ಭಗವಂತನನ್ನು ಸೇರಕ್ಕೆ ನಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಅದರಲ್ಲಿ ವಿಸ್ತಾರವಾಗಿ ವೇದಾಂತ ದೇಶಿಕರು ಅದರಲ್ಲಿ ಬಂದುಕೊಟ್ಟಿದ್ದಾರೆ. ಅದನ್ನು ಒಂದೊಂದು ಸಿಲೆಬಲ್ ನಾರಾಯಣಾಯ ಅಂತಿರೋ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ವಿಸ್ತಾರವಾಗಿ ಹೇಳಿ, ಮೊದಲು ಓಂ ಅಂತ ಇರುತ್ತೆ, ಓಂಕಾರ ಬಾಕಿಯವರಿಗೆಲ್ಲ, ಸ್ತ್ರೀಗಳಿಗೆಲ್ಲ ಅಮ್ಮ ಅಂತಲೇ ಹೇಳೋದು. ಅದಕ್ಕೆ ಅಪ್ಪರಮೆ ಅಂತ ಹೇಳಿದ್ರೆ ಇಲ್ಲಿ ತುಂಬ ಚೆನ್ನಾಗಿ ವ್ಯಾಖ್ಯಾತಕರು ಹೇಳ್ತಾರೆ. ಎಲ್ಲರೂ ಸ್ತ್ರೀ ರೂಪನೇ. ಸ್ತ್ರೀಗಳು ಇಲ್ಲಿ ಬಂದಿರೋದು 5 ಲಕ್ಷ ಕುಟುಂಬ ಹೆಂಗಸರು ಅಲ್ಲೇನೆ ಎಲ್ಲ ಜೀವಾತ್ಮಗಳು ಸ್ತ್ರೀ ಸ್ವರೂಪನೇ ಅಂತ ಹೇಳಿದ್ರು ಇಲ್ವೋ, ಅದಕ್ಕೆ ಅಮ್ಮ ಅಂತ ಹೇಳಿದ್ಲು ಅಂತ. ಯಾಕಂದರೆ ನಮ್ಮಳಿಗೂ ಅಷ್ಟಾಕ್ಷರಿಗೆಲ್ಲ ಉಪದೇಶ ಮಾಡಬೇಕಾದ್ರೆ ಹೆಂಗಸರಿಗೆ ಅಮ್ಮ ಅಂತಲೇ ಹೇಳೋದು, ಓಂ ಅಂತ ಹೇಳೋದಿಲ್ಲ. ನಾವೆಲ್ಲ ಓಂಕಾರ ಹೇಳಬಾರ್ದು, ವೇದಕ್ಕೆ ಅಧಿಕಾರ ಇಲ್ಲ ಅಂತ ನಮಗೆ ಉಪದೇಶ ಮಾಡಬೇಕಾದ್ರೆ ಅಮ್ಮ ಅಂತ ಹೇಳೋದು. ಅಂಪರಮೆ ಎಲ್ಲ ಸ್ತ್ರೀ ಪಕ್ಷ ಅಂತೆ ಭಗವಂತ, ಸ್ತ್ರೀ ಪಕ್ಷಪಾತಿ, ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ಆ ಥರ ಕೂಡ ವ್ಯಾಖ್ಯಾತಕರು ಆಶ್ಚರ್ಯವಾಗಿ ತೋರಿಸ್ಕೊಡ್ತಾರೆ. ಕೃಷ್ಣ ಮಂತ್ರದ ಅರ್ಥ ಅವನು ಭಗವಂತನಿಂದಲೇ ಎಲ್ಲ ಆಗಿರೋದು, ಭಗವಂತನಿಂದಲೇ ನಾವು ಕೊನೆಯಲ್ಲಿ ಹೋಗಿ ಲಯವಾಗಬೇಕಾಗಿರೋದು ಭಗವಂತನಿಂದಲೇ. ಇವತ್ತು ಬೇಕಾದರೂ ಒಪ್ಕೊಳ್ಳಿ, ಅಥವಾ ಇನ್ನೊಂದು ಜನ್ಮದಲ್ಲಿ ಬೇಕಾದರೂ ಒಪ್ಕೊಳ್ಳಿ, ಅಥವಾ ಇನ್ನೊಂದು 100 ಜನ್ಮದಲ್ಲಿ ಬೇಕಾದರೂ ಒಪ್ಕೊಳ್ಳಿ, ಅಥವಾ ಒಂದು ಕಲ್ಪಾಂತರ ಆದಮೇಲೆ ಬೇಕಾದರೂ ಬನ್ನಿ. ಆದರೆ ಇರೋದು ಅಷ್ಟೇ. ಎಲ್ಲಿಂದ ನಾರಾಯಣ ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲ ವಸ್ತು ಉತ್ಪತ್ತಿ ಆಗುತ್ತೋ ಅಲ್ಲೇ ಹೋಗಿ ವಾಪಸ್ಸು ಲಯ ಹಾಕಿ ಚೇಡ್ರಗಳು ಇರುತ್ತಲ್ಲ ಅದೆಲ್ಲ ಒಂದು ಬಲೆಯನ್ನು ಕಟ್ಟುತ್ತೆ. ಆಮೇಲೆ ಅದು ಕೆಲಸ ಇಲ್ಲ ಆದಮೇಲೆ ತಿರ್ಗಿ ವಾಪಸ್ಸೆಲ್ಲ ಇಟ್ಕೊಂಡ್ಬಿಡುತ್ತೆ, ವಾಪಸ್ ತಾನು ಒಳಗೆ ಇಟ್ಕೊಂಡ್ಬಿಡುತ್ತೆ. ಅದೇ ಥರ ಭಗವಂತನ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ ವಿಸ್ತಾರವಾಗಿ, ಮತ್ತು ಎಲ್ಲವನ್ನ ಪ್ರಳಯ ಕಾಲದಲ್ಲಿ ತಾನೇ ನುಗ್ಗಿ ಹೊಟ್ಟೆ ಒಳಗೆ ಇಟ್ಕೊಂಡು ಬಿಡ್ತಾನೆ. ಅದೇ ಥರ ನಾವು ಎಲ್ಲ ವೈಕುಂಠಕ್ಕೆ ಹೋಗಿ ಅವನನ್ನು ಸೇರಬೇಕು. 4ನೇದು ಬಂದು ಬಲರಾಮನ ಅವತಾರ. ಬಲರಾಮ ಅಲ್ಲಿದ್ದಲ್ಲ, ಅವನಿಗೆ ಮಂತ್ರಾರ್ಥ ಸಾರ ಅಂತ ಹೇಳ್ತಾರೆ. ಮಂತ್ರಾರ್ಥ ಸಾರ ಅಂತ ಬೇಕಾದರೆ ಹೇಳ್ಬೋದು, ಭಾಗವತ ಶೇಷತ್ವ ಅಂತ ಬೇಕಾದರೂ ಹೇಳ್ಕೊಬೋದು. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಒಂದು ಒಳ್ಳೆಯ ಒಂದು ವಿಚಾರವನ್ನು ನಮಗೆ ತೋರಿಸ್ಕೊಡ್ತಾರೆ. ಹೇಗೆಂದರೆ ಭಗವದ್ ಗುಣವನ್ನು ಅನುಭವಿಸೋದೊಂದು, ಭಾಗವತ ಶೇಷತ್ವವನ್ನು ಅನುಭವಿಸೋದೊಂದು. ಭಾಗವತ ಶೇಷತ್ವ ಅಂತ ಹೇಳಿದ್ರೆ ಭಗವಂತನಿಗೆ ಏನು ಕೈಂಕರ್ಯ ಮಾಡಿದ್ರೆ ನಿಮಗೆ ಏನು ಪುಣ್ಯ ಬರುತ್ತೋ ಅದಕ್ಕಿಂತ ಜಾಸ್ತಿಯಾಗಿ ಭಾಗವತರ ಸೇವೆ ಮಾಡಿದ್ರೆ ಬರುತ್ತಂತೆ. ಅಷ್ಟಲ್ಲೇ
ಭಾಗವತ ಸೇವೆ ಮಾಡಿದ್ರೆ ಭಗವಂತನಿಗೆ ತುಂಬ ಇಷ್ಟ ಆಗುತ್ತಂತೆ. ತನಗೇ ಕೈಂಕರ್ಯ ಮಾಡದೆ ಹೋದ್ರೂ ಪರವಾಗಿಲ್ಲ, ಆದರೆ ಭಾಗವತರ ಸೇವೆ ಮಾಡಿದ್ರೆ ಭಗವಂತನಿಗೆ ತುಂಬ ಸಂತೋಷ ಆಗುತ್ತೆ ಅಂತ. ಅದಕ್ಕೆ ಇಲ್ಲೊಂದು ಹೇಳ್ತಾರೆ ಇದರಲ್ಲಿ, ಯತ್ರೈಕಾಗ್ರಂ ಭವತಿ ಭಗವತ್ಪಾದ ಸೇವಾರ್ಚನಾ ದೇಹೆ ಯತ್ರೈಕಾಂತವ್ಯ ವಸತ ದಿಯಾಂ ಯತ್ರ ಕಸ್ಯಾಪಿ ಲಾಭಂ ವಾಸಸ್ಥಾನಂ ತದಿಹ ಕೃತಿನಾಂ ಭಾತಿ ವೈಕುಂಠಕಲ್ಪಂ ಪ್ರಾಯೋ ದೇಶ ಮುನಿಭಿರುದಿತಾಃ ಪಾಯಿಕಾ ಔಚಿತ್ಯವಂತಃ. ಇದನ್ನು ವೇದಾಂತ ದೇಶಿಕರು ಅವರು ಇದರಲ್ಲಿ ರಹಸ್ಯತ್ರಯಸಾರದಲ್ಲಿ ಯಾವುದೋ ಒಂದು ಅಧಿಕಾರದಲ್ಲಿ ಹೇಳಿ ತೋರಿಸ್ಕೊಡ್ತಾರೆ. ಹೇಗೆ ಅಂದರೆ, ನೀವು ಏನೂ ಪೂಜೆ ಮಾಡಬೇಕಾಗಿಲ್ಲ, ಯಾರನ್ನೂ ಹೋಗಿ ಹುಡ್ಕೊಂಡು ದೇವರುಗಳನ್ನು ಮೆಟ್ಲು ಇಳಿಬೇಕಾಗಿಲ್ಲ. ಒಬ್ಬ ಒಳ್ಳೆ ಭಾಗವತರು ಅಂತ ಏನಂದರೆ ಒಬ್ಬ ಒಳ್ಳೆ ಭಕ್ತ, ಅವನು ಚೆನ್ನಾಗಿ ದೇವ್ರ ಸೇವೆ ಮಾಡ್ತಾ ಇದ್ದರೆ ಅವನ ಸಹವಾಸದಲ್ಲಿ ಇದ್ದುಬಿಟ್ರೆ ಅದೇ ವೈಕುಂಠ ವಾಸ ಅಂತ ಹೇಳ್ತಾರೆ. ಆ ಥರ, ಯಾಕಂದರೆ ಎಷ್ಟೋ ಮಾರ್ಪಾಟುಗಳು ಬಂದ್ಬಿಡುತ್ತೆ. ಆ ಭಾಗವತನ ಸಹವಾಸದಲ್ಲಿ ಇದ್ರೇ ನಿಮ್ಮಲ್ಲೇ ಎಷ್ಟೊಂದು ಮಾರ್ಪಾಟು ಬರುತ್ತೆ, ಆದರೆ ಅದೇ ವೈಕುಂಠ ವಾಸ ಅಂತ ಹೇಳ್ತಾರೆ. ಈ 81 ಡಾಕ್ಟ್ರಿನ್ಸ್ ಅಂತ ಬರ್ಕೊಟ್ರು ಯಾರು, ಭಗವದ್ ರಾಮಾನುಜರು. ಅವ್ರ ಅವತಾರ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಶಿಷ್ಯರು ತುಂಬ ಗೋಳಾಡ್ತಾರಂತೆ, ಹಿಂಗೆಲ್ಲ ಹೋಗ್ಬಿಟ್ರೆ ಹೇಗೆ, ನಾವೆಲ್ಲ ಹೆಂಗಿರೋದು ಅಂತ. ಅವಾಗ ಎಲ್ಲ ಲಿಸ್ಟ್ ಮಾಡಿ ಬರ್ಕೊಡ್ತಾರೆ, ಹೀಗಿರಬೇಕು, ಹೀಗೆ ಮಾಡಬೇಕು, ಎಲ್ಲ ನಿತ್ಯ ಗ್ರಂಥದಲ್ಲೂ ಬರ್ಕೊಟ್ಟಿದ್ದೀನಿ, ಆ ಥರ ಎಲ್ಲ ಇರಬೇಕು ಅಂತ. ಅವಾಗ ಹೇಳ್ತಾರೆ, ನೀವು ಈ ಪ್ರಬಂಧಗಳನ್ನು ಅನುಸಂಧಾನ ಮಾಡಬೇಕು, ವೇದಗಳನ್ನು ಪಾರಾಯಣ ಮಾಡಬೇಕು, ಬ್ರಹ್ಮಯಜ್ಞ ಮಾಡಬೇಕು, ಎಲ್ಲನೂ ಹೇಳ್ಕೊಡ್ತಾರೆ. ಹೋಮಗಳು ಬೇರೆ, ಹವನಗಳು ಬೇರೆ, ಇವೆಲ್ಲ ಬ್ರಾಹ್ಮಣರಿಗೆ ಯಾವ ನಿಗದಿಯಾಗಿದೆಯೋ ಅದೆಲ್ಲ ಮಾಡಬೇಕು ಅಂತ ಎಲ್ಲ ಒಂದು ದೊಡ್ಡ ಲಿಸ್ಟು. ಕೊನೆಯಲ್ಲಿ ನಿಮ್ಗೆ ಏನೂ ಮಾಡೋಕ್ಕಾಗದೆ ಹೋದರೆ ಒಂದಷ್ಟು ಜನ ಭಾಗವತರ ಸಂಘದಲ್ಲಿ ಇದ್ದು ಬಿಡಿ ಸಾಕು, ತನ್ನಂತಾನೇ ನಿಮ್ಮನ್ನು ಒಳ್ಳೆ ದಾರಿ ಕರ್ಕೊಂಡು ಹೋಗುತ್ತೆ ಅಂತ. ಅಷ್ಟೂ ಆಗಲ್ವಾ, ಒಂದು ದೇವಸ್ಥಾನದ ಆವರಣದಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಅಷ್ಟು ಮಾಡಿ ಅಂತ. ಯಾಕೆಂದರೆ ಅದು ತನ್ನಂತಾನೇ ಕ್ಲೆನ್ಸ್ ಮಾಡುತ್ತೆ. ನಮಗೇನು ಒಳ್ಳೆ ಬುದ್ಧಿ ಇರಲ್ಲ ಅಂದ್ಕೊಳ್ಳಿ, ಸುಮ್ಮನೆ ಅವ್ರ ಜೊತೆಗೆ ಇದ್ದಾಗ ಅವ್ರು ಮಾತಾಡೋ ಒಂದು 4 ಒಳ್ಳೆ ಮಾತುಗಳು ನಮ್ಮ ಕಿವಿಗೆ ಬಿದ್ದಾಗ ಇದೇನೋ ಇದು ಹೇಳಿದ್ರಲ್ಲ, ಏನಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಹೆಚ್ಚು ತಿಳ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ, ಹೆಚ್ಚು ತಿಳ್ಕೊಳ್ಳೋಕ್ಕೆ ಆಸಕ್ತಿನೂ ಬರುತ್ತೆ. ಅದನ್ನು ಇಲ್ಲಿ ಹೇಳ್ತಾರೆ. ಈ ಥರ ಅಂಬರಮೇ ಅಂತ ಹೇಳಿ ಈ ಭಾಷಣ ಮುಗಿಸ್ಕೊಳ್ಳೋಣ. ಅಂಬರಮೇ ತಣ್ಣೀರೇ ಶೋರೇ ಅರಕ್ಷೈನೋ எம்பெருமாண்டி யசோதாரிபுராய் அம்பரம் உடரத்தோங்கி உலகளந்த உம்பர் கோமானே உறங்காதெழுந்திராய் செங்கொள்கடலடி செல்வாவல தேவா உம்மியும் நீயும் உறங்கேலோரெம்பாவாய் ಶತಮಕಮಣಿ ನೀಲಾ ಚಾರು ಕಲ್ಹಾರ ಹಸ್ತ ಸ್ತನಭರನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕ ವಿನಿಹಿತಾಭಿ ಸ್ರಗ್ಗಿರಾ ಕೃಷ್ಣನಾಥ ವಿಲಸದು ಹೃದಿಗೋದ ವಿಷ್ಣು ಚಿಂತಾತ್ಮಜಾನಃ வேயர்கள் வில்லி புத்தூராடி பூரம் மேல்மேலும் மிக விளங்க விஷ்ணு சித்த தூய திருமகளாய் வந்து அரங்கனார்க்கு துழாழ் மாலை முடிசூடி கொடுத்த மாலே நேயமுடன் திருப்பாவை பாட்டாரைந்தும் நீ உரைத்த தையரு திங்கள் பாமாலை ஆயப்புகழ் 143 அன்புடனே அடியேனுக்கு அருள் செய்தியே திருவாடி பூரத்து ஜகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்போதூர் மாமுனிக்கு பின்னானாள் வாழியே